ಪರವಾಗಿಲ್ಲ ಕೂತ್ಕೊಳ್ಳೋಣ. ಡಸಂಟ್ ಮ್ಯಾಟರ್. ಯಾಕೆ ನನಗೆ ಅದು ಆಪ್ರೇಟ್ ಮಾಡೋದು ಗೊತ್ತಾಗುತ್ತಲ್ಲ. ಸರ್ ಇವತ್ತು ಮಾಡಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಅದೇ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ನಮ್ಮ ಸೋದರ ಮಾವನ ಮಗ, ನಮ್ಮ ಗುರುಗಳು. ನಾನು ಹೇಳಲ್ಲ ಆಚಾರ ಸುಳಾದಿಗಳು ಅದೆಲ್ಲ ಮಾಸ್ಟರ್. ಪುನಃ ಬುಕ್ ಬೇಕಾ ಇನ್ನೊಂದು ಕಾರ್ಡ್ ಬುಕ್ ಬೇಕಾ ಬುಕ್ ಬೇಕಾ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। यो विप्रलम्भविपरीतमतिप्रभूतवादान्निरस्य वृत्कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम्। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। श्रीगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ॐ हरिः ॐ हरिः ॐ। आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। राघवो विजयं दद्यात् मम सीतापतिप्रभुः राघवस्य पदद्वन्द्वं दद्यादमितवैभवम्। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। हनुमानञ्जनासूनुर्वायुपुत्रो महाबलः रामेष्टफल्गुनसखः पिङ्गाक्षो अमितविक्रमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। ಇವತ್ತಿನಿಂದ ಒಂದು ಸಪ್ತಾಹದವರೆಗೆ ರಾಮಾಯಣದಲ್ಲಿ ಬರುವ ಸುಂದರಕಾಂಡದ ಕೆಲವೊಂದು ವಿಚಾರಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ ಅದು ನಮ್ಮಿಂದ ನಡೀಬೇಕು ಅಂತ ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕನುಗುಣವಾಗಿ ಪರಿಪೂರ್ಣವಾಗಿ ಸುಂದರಕಾಂಡದ ಅವಲೋಕನ ಅದು ಅಸಾಧ್ಯ. ಹಾಗಾಗಿ ನಮಗಿರುವ ಅಲ್ಪ ಅವಧಿಯಲ್ಲಿ ಎಷ್ಟು ನಾವು ಕೇಳಲಿಕ್ಕೆ ಹೇಳಲಿಕ್ಕೆ ಸಾಧ್ಯವೋ ಅಷ್ಟಂಶವನ್ನು ವಿಶೇಷವಾಗಿ ನಾವು ಗಮನದಲ್ಲಿ ಇಟ್ಟುಕೊಂಡು ಯಾವುದು ನಮಗೆ ಶ್ರೀಮದ್ ಆಚಾರ್ಯರು
ಉಲ್ಲೇಖ ಮಾಡಿದ ಕೆಲವೊಂದು ಪ್ರಸಂಗಗಳು ಅತ್ಯಂತ ಅದ್ಭುತವಾಗಿದ್ದಾವೆ. ಆ ಪ್ರಸಂಗಗಳ ಹಿನ್ನೆಲೆಯಲ್ಲಿ ಸುಂದರಕಾಂಡ ವಾಲ್ಮೀಕಿಗಳು ರಚನೆ ಮಾಡಿದ ಆ ಸುಂದರಕಾಂಡವನ್ನು ನೋಡುವ ಸಣ್ಣ ಪ್ರಯತ್ನವನ್ನು ನಾವು ಈ 7 ದಿವಸಗಳಲ್ಲಿ ಮಾಡೋಣ ಅಂತ ತಿಳಿಸ್ತಾ, ವಿಶೇಷವಾಗಿ ವಾಲ್ಮೀಕಿಗಳು ಶತಕೋಟಿ ವಿಸ್ತೃತವಾದ ರಾಮಾಯಣವನ್ನು ನಾರದರ ಮೂಲಕ ತಾವು ಶ್ರವಣ ಮಾಡಿ ಅದನ್ನು 24,000 ಶ್ಲೋಕಗಳಲ್ಲಿ ಅದನ್ನು ಇಳಿಸಿಕೊಟ್ಟರು. ಇವತ್ತು ನಮಗೆ ಲಭ್ಯ ಇರುವ ರಾಮಾಯಣ ಬಹಳ ಅಲ್ಪ, ಅದರ ವಿಸ್ತಾರ ಬಹಳ ದೊಡ್ಡದು. ಆದರೂ ಆ ಅಲ್ಪ ರಾಮಾಯಣವನ್ನು ನಮಗೆ ಪರಿಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ಜನ್ಮ ನಾವು ರಾಮಾಯಣಕ್ಕೋಸ್ಕರ ಮೀಸಲಿಟ್ಟರೂ ನಮಗೆ ಅದರ ಅಧ್ಯಯನ ಅದು ಸಾಧ್ಯ ಇಲ್ಲ. ಅಷ್ಟು ಬಹಳ ಅರ್ಥಗರ್ಭಿತವಾದ, ಬಹಳ ವಿಸ್ತೃತವಾಗಿರತಕ್ಕಂಥ ಒಂದು ಕಾವ್ಯ ಅದು ವಾಲ್ಮೀಕಿಗಳಿಂದ ರಚಿತವಾದದ್ದು. ವಾಲ್ಮೀಕಿಗಳು ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡ ಅಂತ ಒಟ್ಟು ಹೀಗೆ 7 ಕಾಂಡಗಳಿಂದ ಕೂಡಿದ ಸಮಗ್ರವಾದ ರಾಮಾಯಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಸುಂದರಕಾಂಡ ಅದು 5ನೆಯ ಕಾಂಡ. ಪ್ರಾಯ ನಮ್ಮಲ್ಲೊಂದು ಮಾತಿದೆ ನೋಡಿ, ಪಂಚಮಂ ಕಾರ್ಯಸಿದ್ಧಿ ಅಂತ. ಹಾಗೆ ಆ ಸುಂದರಕಾಂಡದಲ್ಲಿ ಉತ್ತಮವಾದ ರಾಮನ ಕಾರ್ಯವನ್ನು ಸಾಧನೆ ಮಾಡಿ ಜಗತ್ತಿಗೆ ತೋರಿಸಿದ ಅದು ಕಾಂಡ, ಅದು ಹನುಮಂತನ ಮೂಲಕ ರಾಮನ ಕೆಲಸವನ್ನು ಮಾಡಿ ತೋರಿಸಿದ ಕಾಂಡ ಅದು ಸುಂದರಕಾಂಡ. ಪ್ರಾಯ ಅದಕ್ಕೆ 5ನೇ ಕಾಂಡ ಆದದ್ದೋ ಏನೋ. ಅಂತೂ ಇಡೀ ರಾಮಾಯಣ ಆಮೂಲಾಗ್ರವಾಗಿ ನಾವು ಗಮನಿಸಿದಾಗ ಕಿಷ್ಕಿಂಧಾಕಾಂಡ ಪ್ರಾರಂಭ ಆಗುವವರೆಗೂ ಕೂಡ ರಾಮನದ್ದೇ ವೈಭವ. ಎಲ್ಲ ಹೆಜ್ಜೆಗೂ ಕೂಡ ವಾಲ್ಮೀಕಿಗಳು ರಾಮನ ಪರಾಕ್ರಮವನ್ನು, ರಾಮನ ವೈಭವವನ್ನು, ಅವನ ಮಹತ್ವವನ್ನೇ ತಿಳಿಸ್ತಾ ಬಂದರು. ಕಿಷ್ಕಿಂಧಾಕಾಂಡದಿಂದ ಇಬ್ಬರ ಮಹತ್ವವನ್ನು ತಿಳಿಸಲಿಕ್ಕೆ ಪ್ರಾರಂಭ ಮಾಡಿದರು. ಹನುಮಂತನ ಮಹತ್ವ ಮತ್ತು ಶ್ರೀರಾಮಚಂದ್ರನ ಮಹತ್ವ, ಇಬ್ಬರ ಮಹತ್ವವನ್ನು ಜೊತೆಯಲ್ಲಿ ನಮಗೆ ತಿಳಿಸಿಕೊಟ್ಟದ್ದು ಅದು ರಾಮಾಯಣದ ಮಹತ್ವ. ಆ ಹಿನ್ನೆಲೆಯಲ್ಲಿ ಹನುಮಂತನಾಗಿ ವಾಯುದೇವರು ಮೊದಲನೆಯ ಅವತಾರವನ್ನು ತಾಳಿದ್ದು. ವಾಯುದೇವರ 3 ಅವತಾರಗಳು ಕೂಡ ಭಗವಂತನ ಕಾರ್ಯವನ್ನು ಸಾಧಿಸುವುದಕ್ಕೋಸ್ಕರವೇ ಆದ ಅವತಾರಗಳು. ಅದು ವಾಯುದೇವರ 3 ಅವತಾರಗಳು. ಅದನ್ನೇ ಹೇಳುವಾಗ ಭಗವತ್ ಕಾರ್ಯ ಸಾಧಕ, ಭಗವಂತನ ಕಾರ್ಯವನ್ನು ಸಾಧಿಸುವ 3 ಅವತಾರಗಳದು ವಾಯುದೇವರ 3 ಅವತಾರ. ಅದರಲ್ಲಿ ಮೊದಲನೆಯ ಅವತಾರವೇ ಅದು ಹನುಮಂತನ ಅವತಾರ. ಹನುಮಂತನಾಗಿ ರಾಮಚಂದ್ರನ ಸೇವೆಯನ್ನ, ಭೀಮನಾಗಿ ಕೃಷ್ಣನ ಸೇವೆಯನ್ನ, ಮಧ್ವರಾಗಿ ವೇದವ್ಯಾಸರ ಸೇವೆಯನ್ನು ಮಾಡಿದ ಒಂದು ಉತ್ತಮವಾದ ಗುಣ ಅದು ವಾಯುದೇವರ ಗುಣ. ಅಂಥ ವಾಯುದೇವರು ಮೊದಲನೆಯ ಅವತಾರದಲ್ಲಿ ಹನುಮಂತನಾಗಿ ತಾವು ಅವತಾರವನ್ನು ಮಾಡಿ ರಾಮಚಂದ್ರನ ಸೇವೆಯನ್ನು ಹೇಗೆ ಮಾಡಿದರು, ಎಷ್ಟು ವಿಧದಲ್ಲಿ ಮಾಡಿದರು, ಹನುಮಂತನಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಅಂತ ಹೊರಟಾಗ ಅನೇಕ ವಿಧವಾದ ಗುಣಗಳನ್ನು ಹನುಮಂತನಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಪ್ರಧಾನವಾದ ಗುಣ ರಾಮ ಹೇಳಿದಂತೆ ನಡೆದುಕೊಳ್ಳುವ ಗುಣ, ಅದು ಹನುಮಂತನ ಗುಣ. ಅದೇ ನಮ್ಮಲ್ಲಿಲ್ಲ. ಯಾರಾದರೂ ಹೇಳಿದರೆ ಅದಕ್ಕೆ ವಿರುದ್ಧವಾಗಿಯೇ ನಾವು ಆಚರಣೆ ಮಾಡುವುದು. ಆದರೆ ಹನುಮಂತನ ಮೂಲಕ ಹನುಮಂತನ ಆದರ್ಶ ನಮಗೆ ಯಾರು ಹಿರಿಯರು ಹೇಳುತ್ತಾರೋ ಹಾಗೆ ಕೇಳೋದು ಅದು ಉತ್ತಮವಾದ ಗುಣ. ಅಂಥ ಗುಣಗಳಲ್ಲಿ ಪ್ರಧಾನವಾದ ಗುಣವನ್ನ ನಾವು ಹನುಮಂತನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಸುಂದರಕಾಂಡ ಪರಿಪೂರ್ಣವಾಗಿ ಹನುಮಂತನ ಪರಾಕ್ರಮವನ್ನೇ ವರ್ಣನೆ ಮಾಡುವ ಕಾಂಡ ಸುಂದರಕಾಂಡ. ನಮಗನ್ಸುತ್ತೆ ಸುಂದರಕಾಂಡ ಅಂತ ಯಾಕೆ ಹೆಸರಿಟ್ಟಿರೋದಕ್ಕೆ? ಇದರಲ್ಲಿ ಬೇಕಾದಷ್ಟು ವಿಚಾರಗಳು ಬರ್ತವೆ. ಲಂಕಾಕಾಂಡ ಅಂತ ಇಡಬಹುದಾಗಿತ್ತು, ಸೀತಾಕಾಂಡ ಅಂತ ಇಡಬಹುದಾಗಿತ್ತು. ಸುಂದರಕಾಂಡ ಅಂತಲೇ ಇಡ್ಲಿಕ್ಕೆ ಏನು ಕಾರಣ? ಪ್ರಧಾನವಾದ ಕಾರಣ ಯಾಕೆಂದರೆ ಈ ಒಂದು ಸುಂದರಕಾಂಡದಲ್ಲಿ ಸೀತಾ ವಿಚಾರವೂ ಬರುತ್ತೆ. ಸೀತೆಯ ಸೀತೆಯ ಪಾತಿವ್ರತ್ಯ ನಮಗೆ ಗೊತ್ತಾಗೋದೇ ಸುಂದರಕಾಂಡದ ಮೂಲಕ. ಆ ಸೀತೆಯ ಪಾತಿವ್ರತ್ಯ, ಅದರ ಜೊತೆಗೆ ಬೇಕಾದಷ್ಟು ಅವಳ ರಾಮನ ಬಗ್ಗೆ, ಹನುಮಂತನ ಬಗ್ಗೆ, ಲಕ್ಷ್ಮಣನ ಬಗ್ಗೆ ಅವಳು ತೋರಿಸಿದ ಮಹಾನ್ ಪ್ರೀತಿಯ ವಿಚಾರಗಳು, ಹೀಗೆ ಸೀತೆಯ ಬಗ್ಗೆಯೂ ಅನೇಕ ವಿಚಾರಗಳನ್ನ ಸುಂದರಕಾಂಡ ವರ್ಣನೆ ಮಾಡುತ್ತಾ ಇದೆ. ಇನ್ನು ಹನುಮಂತನ ವರ್ಣನೆಯಂತೂ ವಿಪರೀತ ಇದೆ. ಲಂಕಾಪಟ್ಟಣದ ವರ್ಣನೆಯನ್ನ ಮಾಡುತ್ತೆ. ಹಾಗಾಗಿ ಲಂಕಾಕಾಂಡ ಅಂತಲೋ ಅಥವಾ ಸೀತಾಕಾಂಡ ಅಂತಲೋ ವಾಲ್ಮೀಕಿಗಳ ಹೆಸರನ್ನು ಇಡಬಹುದಾಗಿತ್ತು. ಸುಂದರಕಾಂಡ ಅಂತ ಯಾಕೆ ಹೆಸರಿಟ್ರು?
ಸುಂದರಕಾಂಡ ಅನ್ನುವ ಶಬ್ದಕ್ಕೆ ಸುಂದರೇ ಸುಂದರ ಕಪಿಹಿ. ಒಂದು ಮಾತಿದೆ, ಸುಂದರೇ ಸುಂದರಿ ಲಂಕಾ. ಸುಂದರಕಾಂಡದಲ್ಲಿ ಅತ್ಯಂತ ಸುಂದರವಾದದ್ದು ಲಂಕಾಪಟ್ಟಣ. ಭಾರಿ ವರ್ಣನೆ ಮಾಡುತ್ತಾರೆ ವಾಲ್ಮೀಕಿಗಳು ಲಂಕಾಪಟ್ಟಣದ ವರ್ಣನೆಯನ್ನ. ಸುಂದರೇ ಸುಂದರಿ ಲಂಕಾ, ಸುಂದರೇ ಸುಂದರ ಕಪಿಹಿ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಮ್ನ ಸುಂದರಂ. ಸುಂದರಕಾಂಡದಲ್ಲಿ ಯಾವುದು ತಾನೇ ಸುಂದರವಾಗಿಲ್ಲಪ್ಪ? ಸೀತೆಯ ವಿಚಾರವನ್ನು ತೆಗೆದುಕೊಳ್ಳುತ್ತೀರಾ, ಅದು ಸುಂದರ. ಕಪಿಯ ವಿಚಾರವನ್ನು ತೆಗೆದುಕೊಳ್ಳುತ್ತೀರಾ, ಅದು ಸುಂದರ. ಲಂಕಾಪಟ್ಟಣದ ವಿಚಾರ ತೆಗೆದುಕೊಳ್ಳುತ್ತೀರಾ, ಅದು ಸುಂದರ. ಹಾಗಾಗಿ ಸುಂದರಕಾಂಡದಲ್ಲಿ ಸುಂದರವಲ್ಲದ ವಿಚಾರಗಳು ಯಾವುದಿದೆ ಹೇಳ್ರಿ ನೋಡೋಣ. ಹಾಗಾಗಿ ಒಟ್ಟಾರೆಯಾಗಿ ಇಡೀ ಸುಂದರಕಾಂಡದಲ್ಲಿ ಬರುವ ಎಲ್ಲ ವಿಚಾರಗಳು ಅತ್ಯಂತ ಸುಂದರ. ಆದ್ದರಿಂದ ಆ ಕಾಂಡಕ್ಕೆ ವಾಲ್ಮೀಕಿಗಳು ಸುಂದರಕಾಂಡ ಅಂತಲೇ ಹೆಸರನ್ನ ಇಡುವುದರ ಮೂಲಕ ಅದರಲ್ಲಿ ಉತ್ತಮವಾದ ಅಭಿರುಚಿಯನ್ನ ನಮಗೆ ಹುಟ್ಟಿಸಿದವರು ವಾಲ್ಮೀಕಿಗಳು. ಇಂಥ ವಿಶೇಷವಾಗಿರತಕ್ಕಂಥ ರಾಮಾಯಣದ ಬಗ್ಗೆ ಆಮೂಲಾಗ್ರವಾಗಿ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ರಾಮನ ಮಹಾಪರಾಕ್ರಮವನ್ನ, ರಾಮನ ವೈಭವವನ್ನ ವಾಲ್ಮೀಕಿಗಳು ಚಿತ್ರಣ ಮಾಡಿದ್ದಾರೆ. ರಾಮಾಯಣದ ಬಗ್ಗೆ ಒಂದು ಒಳ್ಳೆಯ ಸುಭಾಷಿತ ಇದೆ. ಅಕರ್ಣ ಮಕರೋತ್ ಶೇಷಂ ವಿಧಿರ್ ಬ್ರಹ್ಮಾಂಡ ಭಂಗಧೀಹಿ. ಶೇಷದೇವರನ್ನ ಚತುರ್ಮುಖ ಬ್ರಹ್ಮದೇವರು ತಾವು ಸೃಷ್ಟಿ ಮಾಡುವಾಗ ಶೇಷದೇವರಿಗೆ ಕಿವಿ ಕೊಡಲಿಲ್ಲ. ಹಾವುಗಳಿಗೆ ಕಿವಿ ಇಲ್ಲ ಅಂತ ಹೇಳ್ತಾರೆ ನೋಡಿ. ಶೇಷದೇವರಿಗೆ ಕಿವಿ ಕೊಡಲಿಲ್ಲಂತೆ. ಯಾಕೆ ಕಿವಿ ಇಲ್ಲದಂತೆ ಶೇಷದೇವರನ್ನ ಸೃಷ್ಟಿ ಮಾಡಿದರಂತೆ ಚತುರ್ಮುಖ ಬ್ರಹ್ಮದೇವರು? ಯಾಕೆ ಹಾಗೆ ಮಾಡಿದರು ಅಂದರೆ ಬ್ರಹ್ಮಾಂಡ ಭಂಗಧೀಹಿ. ಏನಾದರೂ ಶೇಷದೇವರಿಗೆ ಕಿವಿ ಕೊಟ್ಬಿಟ್ಟಿದ್ರೆ ಬ್ರಹ್ಮಾಂಡವೇ ಭಂಗ ಆಗಿ ಬಿಡ್ತಾ ಇತ್ತು, ಅದಕ್ಕೋಸ್ಕರ ಕೊಡ್ಲಿಲ್ಲ ಅಂತ. ಯಾಕೆ ಬ್ರಹ್ಮಾಂಡ ಭಂಗ ಆಗುವ ಪ್ರಸಂಗ ಏನು ಅಂತ ಹೇಳಿದರೆ, ಶ್ರುತ್ವಾ ರಾಮಾಯಣ ಕಥಾಂ ಶಿರಕ್ಕಸ್ಯ ನ ಕಂಪತೆ. ರಾಮಾಯಣದ ಕಥೆಯನ್ನು ಕೇಳ್ತಾ ಇದ್ರೆ ಯಾರ ತಲೆ ತಾನೇ ಅಲ್ಲಾಡೋದಿಲ್ಲ ಹೇಳ್ರಿ ನೋಡೋಣ. ನಮಗೆ ಅರಿವಿಲ್ಲದಂತೆ ಆ ರಾಮಾಯಣ ನಮ್ಮನ್ನ ಸೆಳೆದು ಬಿಡುತ್ತೆ. ನಮಗೆ ಅರಿವಿಲ್ಲದಂತೆ ನಮ್ಮ ತಲೆ ಆ ಕಡೆ ಈ ಕಡೆ ಅಲಗಾಡಿ ಬಿಡುತ್ತೆ. ಇದು ಸಹಜವಾಗಿ ಲೋಕದಲ್ಲಿ ಆಗುವ ಗುಣ. ಅದರಂತೆ ಲೋಕದಲ್ಲಿ ಆಗುವಂತೆ ಶೇಷದೇವರು ರಾಮಾಯಣವನ್ನ ಕೇಳಿ ಅವರೂ ತಲೆಯನ್ನು ಅಲ್ಲಾಡಿಸಿ ಬಿಟ್ರೆ ಅವರ ತಲೆ ಮೇಲೆ ಕೂತಿದೆಯಲ್ಲ ಬ್ರಹ್ಮಾಂಡ, ಅದೇನಾದೀತು? ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮದೇವರು ಶೇಷದೇವರಿಗೆ ಕಿವಿ ಕೊಡ್ಲಿಲ್ಲ ಅಂತ ಒಂದು ಸುಭಾಷಿತ ರಾಮಾಯಣದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿದೆ ಅಂತ. ಹಾಗಾಗಿ ಇಡೀ ರಾಮಾಯಣ ರಾಮನ ಆದರ್ಶವಾದ ಗುಣಗಳು, ಸೀತೆಯ ಪಾತಿವೃತ್ಯ, ಲಕ್ಷ್ಮಣನಿಗಿರುವ ರಾಮನ ಮೇಲಿರುವ ಅಪಾರವಾದ ಪ್ರೀತಿ, ಭ್ರಾತೃಪ್ರೇಮ, ರಾಮಚಂದ್ರನ ಒಂದು ವಾತ್ಸಲ್ಯ, ಪ್ರಾಣಿ ವಾತ್ಸಲ್ಯ, ಶತ್ರು ವಾತ್ಸಲ್ಯ, ಪ್ರಜಾ ವಾತ್ಸಲ್ಯ, ಎಷ್ಟು ಗುಣ ಬೇಕು ಶ್ರೀರಾಮಚಂದ್ರನಲ್ಲಿ, ಇದೆಲ್ಲವನ್ನ ಒಳಗೊಂಡದ್ದು ಅದು ರಾಮಾಯಣ. ಆ ರಾಮಾಯಣವನ್ನ ಕೇಳ್ತಾ ಇದ್ರೆ ನಿಜವಾಗಲೂ ನಮ್ಮ ತಲೆ ಅಲುಗಾಡದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಬ್ಬಾ ಹೌದಾ ಅಂತ ಈಗ ತಲೆ ಅಲ್ಲಾಡಿಸಬೇಕು. ಏನಾದ್ರೂ ಶೇಷದೇವರು ಹಾಗೆ ತಲೆ ಅಲ್ಲಾಡಿಸಿ ಬಿಟ್ರೆ ಅವರ ತಲೆ ಮೇಲೆ ಕೂತ ಬ್ರಹ್ಮಾಂಡ ಅದು ಅಲುಗಾಡಿ ಬಿಡುತ್ತೆ. ಅದಕ್ಕೋಸ್ಕರ ಶೇಷದೇವರಿಗೆ ಬ್ರಹ್ಮದೇವರು ಕಿವಿ ಕೊಡ್ಲಿಲ್ಲ ಅಂತ ಒಂದು ಮಾತು ಹೇಳೋದುಂಟು. ಅಷ್ಟು ರಾಮಾಯಣ ನಮ್ಮನ್ನ ಸೆಳೆಯುವ ಒಂದು ಉತ್ತಮವಾದ ಕಾವ್ಯದ ರೀತಿಯಲ್ಲಿ ರಾಮನ ಗುಣಗಳನ್ನು ತಿಳಿಸಿಕೊಟ್ಟದ್ದು ವಾಲ್ಮೀಕಿಗಳ ಬಹಳ ಉತ್ತಮವಾಗಿರತಕ್ಕಂಥ ಕೆಲಸ. ಅಂಥ ರಾಮಾಯಣದಲ್ಲಿ 7 ಕಾಂಡಗಳಲ್ಲಿ 5ನೆಯ ಕಾಂಡ ಅದು ಈ ಸುಂದರಕಾಂಡ. ಸುಂದರಕಾಂಡದ ಆ ಕಥಾಭಾಗವನ್ನು ಕೇಳಬೇಕು ಅಂತ ತಾವೆಲ್ಲ ಅಪೇಕ್ಷೆ ಪಟ್ಟಿದ್ದೀರಿ. ಇಡೀ ಸುಂದರಕಾಂಡದಲ್ಲಿ ವಾಯುದೇವರ ಮೊದಲನೆಯ ಅವತಾರ ಹನುಮಂತನ ಅವತಾರ. ಆ ಹನುಮಂತನ ಅವತಾರದ ಮೂಲಕ ರಾಮನ ಸೇವೆ ನಾವು ಹೇಗೆ ಮಾಡಲಿಕ್ಕೆ ಸಾಧ್ಯ, ಹೇಗೆ ಮಾಡಬೇಕು, ಹೇಗೆ ಮಾಡುವಾಗ ರಾಮನ ಸೇವೆಯನ್ನು ಮಾಡುವಾಗ ನಮ್ಮಲ್ಲಿ ಭಾವನೆಗಳು ಹೇಗಿರಬೇಕು, ಹೀಗೆ ಅನೇಕ ಆದರ್ಶಗಳನ್ನ ಒಳಗೊಂಡದ್ದು ನಮಗೆ ತಿಳಿಸಿಕೊಡ್ತಕ್ಕಂಥದ್ದು ಅದು ಈ ಸುಂದರಕಾಂಡ. ರಾಮಾಯಣವನ್ನೇ ನಾವು ನೋಡುತ್ತಾ ಹೋದಾಗ ಬಹಳ ದೊಡ್ಡದು. 1000 ಶ್ಲೋಕಗಳಲ್ಲಿ ಸುಮಾರು 68 ಸರ್ಗಗಳಲ್ಲಿ 1000ಕ್ಕಿಂತಲೂ ಹೆಚ್ಚಿನ ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ಈ ಸುಂದರಕಾಂಡವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಪರಿಪೂರ್ಣವಾಗಿ ನಮಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡವನ್ನು ಪಾರಾಯಣ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಒಂದು ವಿಶೇಷ, ನಮ್ಮ ಗುರುಗಳಾದ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಪರಿಪೂರ್ಣವಾಗಿ ವಾಲ್ಮೀಕಿ ರಾಮಾಯಣದ ಅಷ್ಟೂ ಸುಂದರಕಾಂಡದ ಪ್ರತಿಯೊಂದು ಶ್ಲೋಕ ಅವರಿಗೆ ಬಾಯಲ್ಲಿತ್ತು. ಒಂದು ದಿವಸವೂ ಕೂಡ ಅವರು ಸುಂದರಕಾಂಡ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಪಾರಾಯಣ ಮಾಡದೆ ಇರ್ತಾ ಇರಲಿಲ್ಲ. ನೀವು ತಾವೆಲ್ಲ ಗಮನಿಸಿರಬಹುದು. ಎಲ್ಲಾರು ಕಾರ್ಯಕ್ರಮಗಳನ್ನು ಕೂತರೆ ಸುಮ್ಮನೆ ಅವರ ಬಾಯಿ ಪಟ 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 ಅಂತ ಅಂತಾರೆ. ಏನು ಮಾಡ್ತಾ ಇರ್ತಾರೆ? ಏನಪ್ಪ ಏನು ಹೇಳ್ತಾ ಇದ್ದಾರೆ? ಇದೇ ಹೇಳ್ತಾ ಇದ್ದಿದ್ದು. ಇಡೀ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಒಮ್ಮೆ ಅವರ ಬಾಯಿಯಲ್ಲಿ ಸುಂದರಕಾಂಡ ಪರಿಪೂರ್ಣವಾದ ರಾಮಾಯಣ ಬಂದು ಹೋಗಬೇಕು.
ಅಂಥ ನಿಷ್ಠೆ ಅದು ಸುಂದರಕಾಂಡದಲ್ಲಿದೆ. ಆದರೆ ಕಲಿಯುಗದ ಜನರ ಸ್ವಭಾವವನ್ನು ಅರಿತ ಶ್ರೀಮದ್ ಆಚಾರ್ಯರು ಎಲ್ಲರಿಗೂ ಇಂಥ ನಿಷ್ಠೆ ಬರೋದಿಲ್ಲ ಅಂತ ಹೇಳಿ ಆ ಸುಂದರಕಾಂಡದ ಅಷ್ಟು ಸಾವಿರಾರು ಶ್ಲೋಕಗಳನ್ನು ಒಳಗೊಂಡ ಆ ಸುಂದರಕಾಂಡದ ಸಾರವನ್ನ ತಮ್ಮ ತಾತ್ಪರ್ಯನಿರ್ಣಯ ಎನ್ನುವ ಗ್ರಂಥದಲ್ಲಿ ಕೇವಲ 50 ಶ್ಲೋಕಗಳಲ್ಲಿ ಅದನ್ನು ಸೆರೆ ಹಿಡಿದು ನಮಗೆ ಕೊಟ್ಟಿದ್ದಾರೆ. ಅದನ್ನ ಪಾರಾಯಣ ಮಾಡ್ಲಿಕ್ಕೆ ಆಗದೇ ಇದ್ರೆ ಕನಿಷ್ಠ ಪಕ್ಷ ಈ 50 ಶ್ಲೋಕಗಳನ್ನಾದರೂ ಪಾರಾಯಣ ಮಾಡಿ ಅದರ ಪುಣ್ಯವನ್ನು ಪಡೆದುಕೊಳ್ಳ್ರಿ. ಮೂಲ ವಾಲ್ಮೀಕಿಗಳ ಆ ಸುಂದರಕಾಂಡದ ಪಾರಾಯಣವನ್ನು ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ, ಶ್ರೀಮದ್ ಆಚಾರ್ಯರಿಂದ ರಚಿತವಾದ ಕೇವಲ 50 ಶ್ಲೋಕಗಳನ್ನು ಪಾರಾಯಣ ಮಾಡಿದರೂ ಸಾಕು, ಅದರ ಪುಣ್ಯವನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇಂಥ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು. ತಮ್ಮ ಗುರುಗಳಾದ ಅಚ್ಯುತ ಪರೀಕ್ಷರಿಗೆ ಇದೇ ರೀತಿಯ ಉಪಕಾರವನ್ನು ಮಾಡಿದವರು ಶ್ರೀಮದ್ ಆಚಾರ್ಯರು. ಪ್ರತಿನಿತ್ಯ ಅವರಿಂದ ರಚಿತವಾದ ಬ್ರಹ್ಮಸೂತ್ರ ಭಾಷ್ಯವನ್ನ ಪಾರಾಯಣ ಮಾಡದೆ ಊಟವನ್ನು ಮಾಡುತ್ತಾ ಇರಲಿಲ್ಲ ಅಚ್ಯುತ ಪರೀಕ್ಷರು. ಸಾಧನ ದ್ವಾದಶಿ ಭಾಷ್ಯವನ್ನ ಮಾಡದೆ ಪಾರಾಯಣ ಮಾಡದೆ ಊಟ ಮಾಡುವಂತಿಲ್ಲ. ಪಾರಾಯಣ ಮಾಡ್ತಾ ಕೂತ್ರೆ ದ್ವಾದಶಿ ಮೀರಿ ಹೋಗುತ್ತೆ. ಏನು ಮಾಡಬೇಕು? ಶಿಷ್ಯರಾದ ಶ್ರೀಮದ್ ಆಚಾರ್ಯರು ಗುರುಗಳ ಮೇಲಿನ ಕರುಣೆಯಿಂದ ಅದಕ್ಕೆ ಅಣುಭಾಷ್ಯ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟು ಸಮಗ್ರ ಆ ಬ್ರಹ್ಮಸೂತ್ರ ಭಾಷ್ಯದ ಪಾರಾಯಣವನ್ನು ಏನ್ ಮಾಡಿದರೆ ಏನು ಪುಣ್ಯ ಬರಬೇಕೋ, ಈ ಅಣುಭಾಷ್ಯವನ್ನ ಕೇವಲ 32 ಶ್ಲೋಕ ಅಟ್ಟ ಇರೋದು. ಆ 32 ಶ್ಲೋಕಗಳಲ್ಲಿ ಸಮಗ್ರ ಭಾಷ್ಯದ ಸಾರವನ್ನು ಸೆರೆ ಹಿಡಿದು ಅದನ್ನ ಪಾರಾಯಣಕ್ಕೆ ಅಂತ ಅನುಕೂಲ ಮಾಡಿಕೊಟ್ರು. ಈ 32 ಶ್ಲೋಕಗಳನ್ನು ಪಾರಾಯಣ ಮಾಡಿದರೂ ಸಾಕು, ಸಾವಿರಾರು ಶ್ಲೋಕಗಳಲ್ಲಿ ಒಳಗೊಂಡ ಬ್ರಹ್ಮಸೂತ್ರ ಭಾಷ್ಯದ ಪಾರಾಯಣದ ಪುಣ್ಯ ಅದು ನಿಮಗೆ ಬಂದುಬಿಡುತ್ತೆ ಅಂತಂದ್ರು ಶ್ರೀಮದ್ ಆಚಾರ್ಯರು. ಹೀಗೆ ಇಂಥ ಉಪಕಾರವನ್ನು ಅನೇಕ ಉಪಕಾರವನ್ನು ಮಾಡಿದವರು ಶ್ರೀಮದ್ ಆಚಾರ್ಯರಾದ್ದರಿಂದ ಅಂಥ ಸುಂದರಕಾಂಡ ಜೊತೆಗೆ ಶ್ರೀಮದ್ ಆಚಾರ್ಯರ ಮಾತುಗಳು, ಸುಂದರಕಾಂಡದ ಕೆಲವೊಂದು ಪ್ರಸಂಗಗಳು ಎರಡನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಈ 7 ದಿವಸಗಳಲ್ಲಿ ಸುಂದರಕಾಂಡದ ಶ್ರವಣವನ್ನ, ಕಥಾಶ್ರವಣವನ್ನು ಮಾಡುವ ಸಣ್ಣ ಪ್ರಯತ್ನವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ತಿಳಿಸ್ತಾ, ಸುಂದರಕಾಂಡ ಅಂತ ಅಂದ ಕೂಡಲೇ ನಮಗೆ ಜ್ಞಾಪಕ ಬರೋದು ಸಮುದ್ರವನ್ನ ಹನುಮಂತ ಹಾರಿದ್ದಾನೆ ಅಲ್ಲಿಂದಲೇ ಸುಂದರಕಾಂಡ ಪ್ರಾರಂಭ ಆಗುತ್ತೆ. ಸಮುದ್ರವನ್ನು ಹಾರುವ ಪ್ರಸಂಗ ಏನು ಬಂತು ಹನುಮಂತನಿಗೆ? ಯಾಕೆ ಸಮುದ್ರವನ್ನು ಹಾರುವ ಪ್ರಸಂಗ ಬಂತು? ಸ್ವಲ್ಪ ಅದಕ್ಕೆ ಪೂರ್ವ ಪೀಠಿಕೆಯಾಗಿ ನಾವು ಹಿಂದಿನ ಕಾಂಡದ ಕೊನೆಯ ಭಾಗವನ್ನು ನಾವು ನೋಡ್ತಾ ಹೋದಾಗ ಹನುಮಂತನ ಸ್ವಾರಸ್ಯ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಮಗೆಲ್ಲ ಕಥೆ ಗೊತ್ತಿರುವಂತೆ ವಿಶೇಷವಾಗಿ ಸೀತೆಯ ಅಪಹರಣ ಆಗಿದೆ. ರಾವಣ ತಾನು ಹೊತ್ತುಕೊಂಡು ಹೋಗಿದ್ದಾನೆ. ಸೀತಾಪಹರಣದ ಹಿನ್ನೆಲೆಯಲ್ಲಿ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕಿಕೊಂಡು ಬಂದಿದ್ದಾನೆ. ಕಿಷ್ಕಿಂಧೆಯಲ್ಲಿ ಸುಗ್ರೀವನ ಸಖ್ಯ ಆಯಿತು. ಸುಗ್ರೀವನ ಸ್ನೇಹವನ್ನು ಮಾಡಿಸಿದವ ಇದೇ ಹನುಮಂತ. ಮೊದಲು ಋಷಿಮುಖ ಪರ್ವತದಲ್ಲಿ ಮೇಲೆ ಕೂತಿದ್ದಾನೆ ಇವ ಸುಗ್ರೀವ. ಕೆಳಗಡೆ ರಾಮಲಕ್ಷ್ಮಣರನ್ನು ನೋಡಿ ಹೆದರ್ಬಿಟ್ಟ ಒಮ್ಮೆ. ಓ, ಯಾವುದೋ ಬೇರೆಯವರು ಬರ್ತಾ ಇದ್ದಾರೆ. ರಾಮಚಂದ್ರ ಸುಗ್ರೀವನಿಗೆ ದೆವ್ವದಂತೆ ಕಾಣ್ತಾ ಇದ್ದ. ಯಾಕಂದ್ರೆ ನಮಗೂ ಹಾಗೆ ದೇವರು ಕಂಡ್ರೆ ದೆವ್ವದಂತೆ ಹಾರಾಡುತ್ತೇವೆ ನಾವು ಅಂತ ಒಂದು ಮಾರು ದೂರ ಓಡಿ ಹೋಗ್ತೇವೆ. ಸುಗ್ರೀವನು ಹಾಗೆ ಮಾಡಿದ. ಬಂದಿರುವವ ರಾಮಚಂದ್ರ ಅವನನ್ನ ಕಂಡು ಹೆದರಿ ಓಡಿ ಹೋದ. ಆದರೆ ಆ ರಾಮಚಂದ್ರನ ಪರಿಪೂರ್ಣವಾದ ಪರಿಚಯವನ್ನು ಇಟ್ಟುಕೊಂಡ ಹನುಮಂತ ರಾಮನ ಬಳಿಗೆ ಬಂದ. ಸಾಕ್ಷಾತ್ತಾಗಿ ಹನುಮಂತನೇ ನಿಂತು ಸುಗ್ರೀವನಿಗೂ ರಾಮಚಂದ್ರನಿಗೂ ಸ್ನೇಹವನ್ನು ಬೆಳೆಸಿದ್ದು. ಹಾಗಾಗಿ ನಮಗೂ ಭಗವಂತನಿಗೂ ಸ್ನೇಹ ಬೆಳಿಬೇಕು ಅಂತಾದರೆ ಮಧ್ಯದಲ್ಲಿ ನಮಗೆ ಮಾಧ್ಯಮದ ರೂಪದಲ್ಲಿ ಹನುಮಂತ ದೇವರು ವಾಯುದೇವರು ಇಲ್ಲದೆ ಹೋದರೆ ಭಗವಂತ ನಮ್ಮ ಕಡೆಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದೊಂದು ಒಳ್ಳೆಯ ನಿದರ್ಶನ ನಮಗೆ. ರಾಮಚಂದ್ರನನ್ನ ಕರ್ಕೊಂಡು ಬಂದು ಸುಗ್ರೀವನ ಬಳಿಗೆ ತಂದು ಬಿಟ್ಟದ್ದೇ ಹನುಮಂತ ಅಂತ ಆದ ಮೇಲೆ ನಮಗೂ ಭಗವಂತನ ಬಳಿ ಹೋಗಬೇಕು ಅಂತಾದರೆ ಹನುಮಂತ ದೇವರು ಭಗವಂತನನ್ನ ಕರ್ಕೊಂಡು ಹೋದರೆ ಮಾತ್ರ ಭಗವಂತನ ಬಳಿಯಲ್ಲಿ ಜೀವರನ್ನ ಭಗವಂತನ ಬಳಿ ಕರ್ಕೊಂಡು ಹೋಗಬೇಕು. ಇಲ್ಲದೆ ಹೋದರೆ ಭಗವಂತನನ್ನಾದರೂ ಜೀವರ ಬಳಿಯಲ್ಲಿ ಕರ್ಕೊಂಡು ಬರಬೇಕಾದ್ದು ಅದು ವಾಯುದೇವರೇ. ಆ ಹಿನ್ನೆಲೆಯಲ್ಲಿ ಹನುಮಂತನ ಆ ಒಂದು ಗುಣಗಳನ್ನ ಅರ್ಥ ಮಾಡಿಕೊಳ್ಳೋದು ಬಹಳಷ್ಟು ಮುಖ್ಯ ನಮಗೆ ಜೀವನದಲ್ಲಿ. ಆ ಹಿನ್ನೆಲೆಯಲ್ಲಿ ಸುಂದರಕಾಂಡದ ಹನುಮಂತನ ಆ ಒಂದು ಪರಾಕ್ರಮವನ್ನು ತಿಳಿಯುವುದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಯಾಕೆ ಸಮುದ್ರವನ್ನು ಹಾರುವ ಪ್ರಸಂಗ ಬಂತು ಅಂತ ಹೇಳಿದರೆ, ರಾಮಚಂದ್ರ ಎಲ್ಲ ಸುಗ್ರೀವನ ಮೂಲಕ ಎಲ್ಲ ಕವಿಗಳಿಗೆ ಆದೇಶವನ್ನ ಮಾಡಿದ. ಪ್ರತಿಯೊಬ್ಬರು ಕೂಡ ನೀವು ಹೋಗಬೇಕು, ಎಲ್ಲ ದಿಕ್ಕುಗಳಿಗೆ ಹೋಗಬೇಕು, ಸೀತೆಯನ್ನು ಹುಡುಕಬೇಕು, ಅನ್ವೇಷಣೆ ಮಾಡಬೇಕು ಅಂತ ಆದೇಶ ಬಂತು. ಸುಗ್ರೀವ ಆದೇಶ ಮಾಡಿದ, 1 ತಿಂಗಳ ಒಳಗೆ ಸೀತೆಯನ್ನು ಹುಡುಕಿಕೊಂಡು ಬರದೇ ಇದ್ದರೆ ನಿಮ್ಮ ತಲೆಯನ್ನು ತೆಗಿತೇನೆ ಅಂತ ಆದೇಶ ಮಾಡಿದ. ಇವತ್ತಿಗೂ ಪ್ರಸಿದ್ಧಿ ಇದೆ ಸುಗ್ರೀವಾಜ್ಞೆ ಅಂತ. ಅವ ಆಜ್ಞೆ ಮಾಡಿದರೆ ಮುಗಿದೋಯ್ತು, ಹಾಗೇ ನಡೆದುಕೊಳ್ಳುವವ. ಆ ಹಿನ್ನೆಲೆಯಲ್ಲಿ ಎಲ್ಲ ದಿಕ್ಕುಗಳಿಗೆ ಒಂದೊಂದು ತಂಡವನ್ನಾಗಿ ಮಾಡಿ ಸುಗ್ರೀವ ಎಲ್ಲರನ್ನ ಕಳಿಸಿಕೊಟ್ಟ. ಹಾಗೆ ದಕ್ಷಿಣ ದಿಕ್ಕಿಗೆ ಹೋಗುವಾಗ
ಜಾಂಬವಂತ, ಅಂಗದ, ನೀಲ, ಮೈಂದ, ವಿವಿಧ, ಹನುಮಂತ, ಇವರೇ ಭಾರಿ ಭಾರಿ ಕಪಿಗಳ ಒಂದು ದಂಡು ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟಿದೆ. ಆ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟ ಆ ಕಪಿಗಳಲ್ಲಿ ಹನುಮಂತನನ್ನ ಶ್ರೀರಾಮಚಂದ್ರ ತಾನು ಕರೀತಾ ಇದ್ದಾನೆ. ಹನುಮಂತನನ್ನೇ ಕರೆದು, ಹನುಮಂತ ನಿನಗೇ ವಹಿಸಿಕೊಡ್ತಾ ಇದ್ದೇನೆ ಜವಾಬ್ದಾರಿಯನ್ನ, ಸೀತೆಯ ಕ್ಷೇಮವನ್ನ ವಿಚಾರಿಸಿಕೊಂಡು ಬಾ, ಈ ನನ್ನ ಉಂಗುರವನ್ನ ಸೀತಾದೇವಿಗೆ ಕೊಡುವಂತ ಹನುಮಂತನ ಕೈಗೆ ಕೊಟ್ಟವ ಶ್ರೀರಾಮಚಂದ್ರ. ಆಯಿತು ಅಂತ ತೆಗೆದುಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಎಲ್ಲ ಕಪಿಗಳ ಹಿಂಡು ಹೊರಟಿದೆ. ತುತ್ತ ತುದಿಗೆ ಹೊರಗೆ ಹೋಗಿದ್ದಾರೆ. ಮುಂದೆಯೂ ಹೋಗ್ಲಿಕ್ಕಿಲ್ಲ. ಮುಂದೆ ಹೋದರೂ ಸಮುದ್ರ, ದೊಡ್ಡ ಸಮುದ್ರ. ಹಿಂದೆ ವಾಪಸ್ ಹೋಗೋಣ ಅಂತ ಹೇಳಿದ್ರೆ 1 ತಿಂಗಳ ಅವಧಿ ಮುಗಿದು ಹೋಗಿದೆ. ಹಿಂದೆ ಹೋದರೂ ನಮಗೆ ಸಾವು, ಮುಂದೆ ಹೋದರೂ ನಮಗೆ ಸಾವು. ಏನು ಮಾಡಬೇಕು? ಎಲ್ಲ ಕಪಿಗಳಿಗೆ ದೊಡ್ಡ ಚಿಂತೆ ಪ್ರಾರಂಭ ಆಯಿತು. ಹಿಂದೆ ಹೋದರೆ ಸುಗ್ರೀವ ನಮ್ಮನ್ನು ಉಳಿಸೋದಿಲ್ಲ, ಮುಂದಕ್ಕೆ ಹೋಗೋಣ ಅಂದ್ರೆ ಸಮುದ್ರದಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಳ್ಬೇಕಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಕಪಿಗಳು ಕೂಡ ತಾವು ಬಂದಾಗ, ಇಂಥ ಪ್ರಸಂಗದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಒಳ್ಳೆ ನಿರ್ಣಯವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಎಲ್ಲ ಕಪಿಗಳು ತಾವು ಆಲೋಚನೆ ಮಾಡಿದ್ರು, ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಕೂತಾಗ ಅವರ ಆ ಎಲ್ಲ ಕಪಿಗಳ ಮಧ್ಯದಲ್ಲಿ ಒಬ್ಬ ತಾರ ಅನ್ನುವ ಕಪಿ ಇದ್ದಾನೆ. ಅವ ಮತ್ಯಾರು ಅಲ್ಲ, ಅಂಗದನ ಸೋದರ ಮಾವ. ಅಂಗದನ ತಾಯಿ ತಾರೆ, ಅವಳ ತಮ್ಮ ಇವ. ಆ ತಾರ ಅನ್ನುವ ಕಪಿ ಅವನು ಬಂದಿದ್ದಾನೆ ದಕ್ಷಿಣ ದಿಕ್ಕಿಗೆ. ಅವ ಒಂದು ಬಿಲವನ್ನು ನೋಡಿದ. ಅದು ಮಯನಿಂದ ನಿರ್ಮಿತವಾದ ಒಂದು ದೊಡ್ಡ ಗುಹೆ. ಆ ಗುಹೆಯನ್ನು ನೋಡ್ತಾ ಇದ್ದಾನೆ. ನೋಡಿದುಕೊಂಡು ಇವನು ಬುದ್ಧಿ ತಿರುಗಿತು. ಓ, ಇದು ಭಾರಿ ಗುಹೆ. ಇದು ಈ ಗುಹೆಯ ಒಳಗೆ ಪ್ರವೇಶವನ್ನ ಮಾಡಿದರೆ ನಮಗೆ ಯಾವ ರಾಮಚಂದ್ರನ ಭಯವೂ ಇಲ್ಲ, ಸುಗ್ರೀವನ ಭಯವೂ ಇಲ್ಲ, ನಿಶ್ಚಿಂತರಾಗಿರಬಹುದು. ನಾವು ಪ್ರಾಣ ಭಯ ಇಲ್ಲದೇನೆ ಈ ಬಿಲದಲ್ಲಿ ವಾಸ ಮಾಡಬಹುದು ಅಂತ ಎಲ್ಲರಿಗೂ ಹೇಳಿದ. ಆದರೆ ತಾರನ ದುರಾಲೋಚನೆ ಮತ್ತೊಂದಿದೆ. ಅದು ಉಳಿದ ಕಪಿಗಳಿಗೆ ಗೊತ್ತಾಗಲಿಲ್ಲ, ಹನುಮಂತನಿಗೆ ಮಾತ್ರ ತಿಳಿದದ್ದು. ಎಲ್ಲರಿಗೂ ಹೇಳಿದ, ನಮಗೆಲ್ಲ ಪ್ರಾಣ ಉಳಿಬೇಕು ಅಂತಾದರೆ ಈ ಬಿಲದ ಒಳಗೆ ಹೊಕ್ಕು ಬಿಡೋಣ, ಯಾವ ರಾಮಚಂದ್ರನು ಕೂಡ ನಮಗೇನು ಮಾಡ್ಲಿಕ್ಕಾಗೋದಿಲ್ಲ. ಇದು ಭಾರೀ ಒಂದು ಗುಹೆ. ಶ್ರೀಮದಾಚಾರ್ಯ ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ ಅದನ್ನ. ಆ ಬಿಲದ ಒಳಗೆ ಹೊಕ್ಕರೆ ಯಾವ ಹಸಿವಾಗೋದಿಲ್ಲ, ನೀರಡಿಕೆ ಆಗೋದಿಲ್ಲ, ಏನಾಗೋದಿಲ್ಲ, ನಿಶ್ಚಿಂತರಾಗಿದ್ದು ಬಿಡ್ಬೋದು ಆ ಗುಹೆಯಲ್ಲಿ. ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಬಿಲ. ಆ ಬಿಲದೊಳಗೆ ನಾವೆಲ್ಲ ಹೊಕ್ಕಿ ಬಿಡೋಣ, ಯಾವ ರಾಮಚಂದ್ರನ ನಮಗೇನು ಮಾಡೋದಿಲ್ಲ, ಸುಗ್ರೀವನು ಏನು ಮಾಡೋದಿಲ್ಲ. ಹೀಗೆಲ್ಲ ಹೇಳಿದಾಗ ಪ್ರಾಣ ಉಳಿಯುತ್ತೆ ಅಂದ್ರೆ ಯಾರು ತಾನೇ ಬೇಡ ಅಂತಂತಾರೆ. ಎಲ್ಲರಿಗೂ ತಾರನ ಮಾತು ಹಿಡಿಸಿಬಿಡ್ತು. ಎಲ್ಲರೂ ಹಾಗೆ ಮಾಡಿಬಿಡೋಣ ಅಂತಂದ್ರಂತೆ. ಇವರೆಲ್ಲರ ಮಾತನ್ನ ಹನುಮಂತ ತಾನು ಹಾಗೇ ಕೂತು ಕೇಳಿಸಿಕೊಳ್ತಾ ಇದ್ದಾನೆ. ಯಾವ ಚಕಾರ ಎತ್ತುತ್ತಾ ಇಲ್ಲ. ಯಾವಾಗ ಇವರೆಲ್ಲರೂ ಸೇರಿಕೊಂಡ್ರೋ ರಾಮನ ವಿರುದ್ಧವಾಗಿ ಇವರಲ್ಲಿ ಎಲ್ಲರೂ ಕೂಡ ಯಾವಾಗ ಒಂದು ಪ್ರತಿಯಾಗಿ ಒಂದು ಸೈನ್ಯವನ್ನೇ ಕಟ್ಟೋಣ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಿಲದೊಳಗೆ ಹೊಕ್ಕಿ ಬಿಡೋಣ, ಸಮಯ ಬಂದಾಗ ನಾವು ಕಿಷ್ಕಿಂಧೆಗೆ ಆಕ್ರಮಣ ಮಾಡೋಣ. ಎಲ್ಲವನ್ನ ಹೇಳಿದ ತಾರ ಅನ್ನುವ ಕಪಿ ಈ ಮಾತು ಎಲ್ಲರಿಗೂ ಹಿಡಿಸಿಬಿಡ್ತು. ಎಲ್ಲರೂ ಹಾಗೆ ಮಾಡೋಣ ಅಂತ ಕೂತಾಗ, ಆದರೆ ಎಲ್ಲ ಕವಿಗಳು ಒಪ್ಪಿಗೆ ಕೊಟ್ಟರು. ಹನುಮಂತ ಮಾತ್ರ ತಾನು ಎಂದು ಕೂಡ ರಾಮನ ವಿರುದ್ಧವಾಗಿ, ಭಗವಂತನ ವಿರುದ್ಧವಾಗಿ ಹೋಗುವ ಸ್ವಭಾವ ಅದರ ಹನುಮಂತನ ಸ್ವಭಾವ ಅಲ್ಲ. ಹನುಮಂತ ಹೇಳ್ತಾ ಇದ್ದಾನೆ ಎಲ್ಲ ಕವಿಗಳನ್ನ ಕುರಿತು ಒಂದು ಮಾತು ಹೇಳಿದ. ನಚಾಹಂ ಆಕೃಷ್ಟುಂ ಉಪಾಯತೋಪಿ ಶಕ್ಯ ಕಥಂಚಿತ್ ಸಕಲೈ ಸಮೇತೈ ಸನ್ಮಾರ್ಗತೋ ನೈವ ಚ ರಾಘವಸ್ಯ ದುರಂತ ಶಕ್ತೇ ಬಿಲಮಪ್ರದೃಶ್ಯಂ. ಏನ್ ಹೇಳಿದ ಹನುಮಂತ? ನಿಜವಾದ ರಾಮಚಂದ್ರನ ಪರಾಕ್ರಮವನ್ನು ತಿಳಿದ ವ್ಯಕ್ತಿ ಅವ ಹನುಮಂತ ಮಾತ್ರ. ಹೇಳ್ತಾ ಇದ್ದಾನೆ, ಎಲ್ಲ ಕಪಿಗಳ ಹುಚ್ಚುಗಳು ನೀವೆಲ್ಲ ಈ ಬೆಲದ ಒಳಗೆ ಹೊಕ್ಕಿ ಬಿಟ್ರೆ ರಾಮನಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ರಾಮನಿಗೆ ಇದೊಂದು ಬಿಲ ಏನೂ ಅಲ್ಲ ಅಂತ ಹೇಳಿದ. ರಾಮನವರೆಗೆ ಯಾಕೆ ಹೋಗಬೇಕು? ಲಕ್ಷ್ಮಣನೇ ಈ ಬಿಲವನ್ನ ಧ್ವಂಸ ಮಾಡಿಬಿಡ್ತಾನೆ ಅಂತ ಹನುಮಂತ. ಯಾಕೆ? ಲಕ್ಷ್ಮಣನ ಪರಾಕ್ರಮವನ್ನು ನೀವು ನೋಡ್ಲಿಲ್ಲೇನು? ಎಷ್ಟು ಬುಸುಗುಡ್ತಾ ಬರ್ತಾ ಇದ್ದಾನವ ಲಕ್ಷ್ಮಣ. ಯಾವಾಗ ಸುಗ್ರೀವ ಚಾತುರ್ಮಾಸ್ಯವನ್ನ ಕಳೆದರೂ ಮೈ ಮರೆತು ತಾನು ರಾಮನ ಕಾರ್ಯವನ್ನ ಮಾಡದೆ ಮೈ ಮರೆತು ಸುಖದಲ್ಲಿ ಮಲಗಿದ್ದಾನೋ ಎಚ್ಚರಿಸಲಿಕ್ಕೆ ಬಂದಿದ್ದಾನೆ ಲಕ್ಷ್ಮಣ. ಏನಾದರೂ ಹನುಮಂತ ಸ್ವಲ್ಪ ಜಾಗೃತನಾಗಿ ಪ್ರಾರಂಭದಲ್ಲಿಯೇ ಸುಗ್ರೀವನನ್ನ ಎಚ್ಚರಿಸದೆ ಇದ್ದಿದ್ರೆ ಲಕ್ಷ್ಮಣ ಸುಗ್ರೀವನನ್ನ ಅಲ್ಲಿಯೇ ಮುಗಿಸಿ ಬಿಡ್ತಾ ಇದ್ದ. ಅಷ್ಟು ಮಹಾಪರಾಕ್ರಮಿ. ರಾಮನವರೆಗೂ ಹೋಗೋದು ಬೇಕಾಗಿಲ್ಲ, ಲಕ್ಷ್ಮಣನೇ ಈ ಬಿಲವನ್ನ ಧ್ವಂಸ ಮಾಡಿ ಬಿಡ್ತಾನೆ. ಹಾಗಾಗಿ ಹನುಮಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ವಚೋ ಮಮೈದದ್ಯದಿ ಚಾದರೇಣ ಗ್ರಾಹ್ಯಂ ಭವೇದ್ವಸ್ತದತಿ ಪ್ರಿಯಂ ಮೇ ನಚೇತ್ ಬಲಾದಪ್ಯನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ. ಇದು ವಾಯುದೇವರ ಉತ್ತಮವಾದ ಸ್ವಭಾವ. ಎಲ್ಲ ಕವಿಗಳನ್ನು ಕುರಿತು ಹೇಳ್ತಾ ಇದ್ದ.
ನನ್ನ ಒಳ್ಳೆಯ ಮಾತುಗಳಿಗೆ ನೀವು ಬಗ್ತೀರೋ, ನನ್ನ ಮಾತನ್ನ ಕೇಳಿ ರಾಮನ ಪಕ್ಷಕ್ಕೆ ಬಂದರೆ ಸರಿ, ಇಲ್ಲದೆ ಹೋದರೆ ಬಲಾತ್ಕಾರವಾಗಿ ಆದರೂ ರಾಮನ ಪಕ್ಷಕ್ಕೆ ನಿಮ್ಮನ್ನ ತರ್ತೇನೆ ಅಂತಂದವ ಹನುಮಂತ. ಯಾಕೆಂದ್ರೆ ಪರೋಕ್ಷವಾಗಿ ಆಗಲಿ ಅಪರೋಕ್ಷವಾಗಿ ಆಗಲಿ ಯಾರಾದರೂ ರಾಮನ ಬಗ್ಗೆ ವಿರುದ್ಧವಾಗಿ ಮಾತನಾಡಿದರೆ ಅವರ ನಾಲಿಗೆಯನ್ನು ಸೀಳುತ್ತೇನೆ ಅಂತಂತಾನೆ. ಇದೆಲ್ಲ ಹನುಮಂತ ಕಪಿಗಳಿಗೆ ಕೊಟ್ಟ ಎಚ್ಚರಿಕೆ. ಇದು ಹನುಮಂತನ ಈ ಮಾತುಗಳು ಆ ಕಪಿಗಳಿಗೆ ಮಾತ್ರ ಅಲ್ಲ, ನಮಗೂ ಎಚ್ಚರಿಕೆ. ಭಗವದ್ಭಕ್ತರ ವಿರುದ್ಧವಾಗಿ, ಭಗವಂತನ ವಿರುದ್ಧವಾಗಿ, ಶಾಸ್ತ್ರದ ವಿರುದ್ಧವಾಗಿ, ಪ್ರಮಾಣಗಳ ವಿರುದ್ಧವಾಗಿ ಏನಾದರೂ ನಾವು ಚಕಾರ ಎತ್ತಿದರೆ ಹನುಮಂತ ನಮ್ಮ ನಾಲಿಗೆಯನ್ನು ಕತ್ತರಿಸಲಿಕ್ಕೆ ತಯಾರಾಗಿ ನಿಂತಿರ್ತಾನೆ. ಹಾಗಾಗಿ ಎಂದೂ ಕೂಡ ಭಗವಂತನ ನಿಂದನೆ ನಮ್ಮಿಂದ ಸರ್ವಥಾ ಆಗಬಾರದು. ಆ ಒಂದು ಉತ್ತಮವಾದ ಆದರ್ಶವನ್ನ ಹನುಮಂತನ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಹನುಮಂತ ರಾಮನ ವಿರುದ್ಧವಾಗಿ ಹೋಗಲಿಕ್ಕೆ ತಯಾರಿಲ್ಲ. ಇಷ್ಟು ಬಿರುಸಿನ ಹನುಮಂತನ ಮಾತುಗಳನ್ನು ಕೇಳಿದಾಗ ಯಾವ ಕಪಿಗಳಿಗೂ ಕೂಡ ಹನುಮಂತನ ಪರಾಕ್ರಮ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಯಾರೂ ಕೂಡ ಹನುಮಂತನ ವಿರುದ್ಧವಾಗಿ ಹೋಗ್ಲಿಕ್ಕೆ ತಯಾರಿಲ್ಲ. ಅಂತ ಎಲ್ಲ ಕಪಿಗಳು ಕೂಡ ಅನಿವಾರ್ಯವಾಗಿ ಹನುಮಂತನ ಮಾತಿಗೆ ಒಪ್ಪಿಕೊಳ್ಳುವ ಪ್ರಸಂಗ ಬಂತು. ಹೀಗೆ ಇದು ಹನುಮಂತನ ಗುಣ. ಯಾರ್ಯಾರನ್ನ ಯಾವಾಗ ಯಾವ ಮಾರ್ಗದಲ್ಲಿ ದಾರಿಗೆ ತರಬೇಕು ಅಂತ ವಾಯುದೇವರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಯಾರನ್ನ ಯಾರು ಭಗವದ್ ಭಕ್ತರೋ ಅವರನ್ನ ಹಾದಿ ತಪ್ಪಿದರೆ ಕೂಡಲೇ ಎಳ್ಕೊಂಡ್ಬಂದ್ಬಿಡ್ತಾರೆ ಸನ್ಮಾರ್ಗಕ್ಕೆ. ಪಾಪಿಗಳು ಅಂತಾಗಿ ಬಿಟ್ರೆ ಅವರನ್ನು ಹಾಗೆ ಬಿಟ್ಬಿಡ್ತಾರೆ. ಮಾಡು, ಎಷ್ಟು ಪಾಪ ಮಾಡ್ತೀವಿ ಮಾಡು ಅಂತ. ಹಾಗಾಗಿ ಪಾಪ ಮಾಡುವ ಮುನ್ನ ನಾವೇ ಆಲೋಚನೆ ಮಾಡಿಬಿಡ್ಬೇಕು, ನಾವು ಪಾಪಿಗಳೋ ಅಥವಾ ಪುಣ್ಯಾತ್ಮರೋ, ನಮ್ಮ ಪಕ್ಷದಲ್ಲಿ ವಾಯುದೇವರು ಇದ್ದಾರೋ ಇಲ್ಲವೋ ಅದನ್ನು ಆಲೋಚನೆ ಮಾಡಿಕೊಂಡು ನಾವು ತಪ್ಪು ಮಾಡಬೇಕಂತೆ. ಅಕಸ್ಮಾತ್ ಏನಾದರೂ ನಮ್ಮಿಂದ ತಪ್ಪು ನಡೆದರೆ ವಾಯುದೇವರು ನಮ್ಮನ್ನು ಸಂರಕ್ಷಣೆ ಮಾಡುತ್ತಾರೆ. ಇಲ್ಲದೆ ಹೋದರೆ ವಾಯುದೇವರು ನಮ್ಮನ್ನು ಕೈ ಬಿಟ್ಟು ಬಿಡುತ್ತಾರೆ ಭಗವಂತನ ವಿರುದ್ಧವಾಗಿ ಹೋದರೆ. ಹಾಗಾಗಿ ಭಗವಂತನ ವಿರುದ್ಧವಾದ ಕೆಲಸವನ್ನು ಯಾವತ್ತೂ ಕೂಡ ಮಾಡಬಾರದು. ಮಾಡಿದರೆ ಹೇಗೆ ಅದಕ್ಕೆ ಶಿಕ್ಷೆಯನ್ನು ಕೊಡಲಿಕ್ಕೆ ವಾಯುದೇವರು ತಯಾರಾಗಿರುತ್ತಾರೆ ಅನ್ನೋದನ್ನ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಇದೇ ಹನುಮಂತನೇ ಮುಂದೆ ಭೀಮಸೇನನಾಗಿ ಅವತಾರ ಮಾಡಿದಾಗ, ಕೃಷ್ಣಾವತಾರದಲ್ಲಿಯೂ ಅಷ್ಟೇ ಭೀಮಸೇನನ ಪರಾಕ್ರಮ ನಮಗೇನು ಹೊಸದಲ್ಲ. ಮಹಾಪರಾಕ್ರಮಿಯಾದರೂ ಕೂಡ ಭೀಮಸೇನ ಎಂದೂ ಕೃಷ್ಣ ವಿರೋಧಿಯಾದ ಕೆಲಸವನ್ನ ತಾನು ಮಾಡಲಿಲ್ಲ. ಯಾವಾಗಿಂದ ಮಾಡಬಹುದಾಗಿತ್ತು. ದ್ರೌಪದಿ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನ ಮಾಡುವಾಗ ಒಂದು ಕ್ಷಣ ಸಾಕಾಗಿತ್ತು ಭೀಮಸೇನಿಗೆ ಎಲ್ಲರನ್ನ ಧ್ವಂಸ ಮಾಡಿಬಿಡ್ಲಿಕ್ಕೆ, ದುರ್ಯೋಧನಾದಿಗಳನ್ನ ಹಾಗೆ ಮಾಡಲಿಲ್ಲ. ಯಾಕೆ? ಇದು ಕೃಷ್ಣನಿಗೆ ಅಭಿಪ್ರಾಯ ಅಲ್ಲ, ಕೃಷ್ಣನಿಗೆ ಸಮ್ಮತಿ ಅಲ್ಲ. ಈಗಲೇ ದುರ್ಯೋಧನಾದಿಗಳನ್ನು ಸಂಹಾರ ಮಾಡೋದು ಅದು ಕೃಷ್ಣನ ಇಚ್ಛೆಗೆ ಒಳಪಟ್ಟಿಲ್ಲ ಅಂತ ಹೇಳಿ ಭಗವಂತನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಸ್ವಭಾವ ಅದು ಇರುವ ಏಕೈಕ ವ್ಯಕ್ತಿ ಅಂದ್ರೆ ಅದು ಹನುಮಂತ ಮಾತ್ರವಾಗಿ ದೇವರು ಮಾತ್ರ. ಕೃಷ್ಣನಿಗೆ ವಿರೋಧ ಮಾಡಲಿಲ್ಲ. ಹಾಗಾಗಿ ಯಾವ ಸಂದರ್ಭದಲ್ಲಿಯೂ ಕೂಡ ಭೀಮಸೇನನಾಗಿ ಕೃಷ್ಣನಿಗೆ ವಿರೋಧವನ್ನ ಮಾಡದ ಏಕೈಕ ವ್ಯಕ್ತಿ ಅಂದ್ರೆ ಅವ ಭೀಮಸೇನ ಮಾತ್ರ. ಹಾಗೆ ಕೃಷ್ಣಾವತಾರದಲ್ಲಿ ಕೃಷ್ಣನಿಗೆ ವಿರೋಧವಾಗಿ ನಡೆದುಕೊಳ್ಳದೆ, ರಾಮಾವತಾರವನ್ನ ಮಾಡಿದಾಗ ಹನುಮಂತನಾಗಿ ರಾಮನಿಗೆ ವಿರೋಧವಾಗಿ ನಡೆದುಕೊಳ್ಳದೆ ಅವತಾರವನ್ನ ಮಾಡಿ ಉತ್ತಮವಾದ ಆದರ್ಶವನ್ನ ತೋರಿಸಿದ ವ್ಯಕ್ತಿ ಅವ ಹನುಮಂತ ಅಂತ ನಾವದನ್ನ ತಿಳಿದುಕೊಳ್ಳಬೇಕು. ಹೀಗೆ ಆ ದಕ್ಷಿಣ ಸಮುದ್ರವನ್ನ ದಾಟುವುದಕ್ಕೋಸ್ಕರ ರಾಮನ ಆಜ್ಞಾನುಸಾರವಾಗಿ ಇಲ್ಲಿಗೆ ಬಂದು ನಿಂತುಕೊಂಡಿದ್ದಾರೆ ಎಲ್ಲ ಕಪಿಗಳು. ಹನುಮಂತನ ಮಾತಿಗೆ ಅನಿವಾರ್ಯವಾಗಿ ಬಗ್ಗಲೇಬೇಕಾಯ್ತು ಎಲ್ಲ ಕಪಿಗಳು ಕೂಡ. ಆಗ ಮುಂದೇನು ಮಾಡಬೇಕು? ಕಪಿಗಳಿಗೆ ಮುಂದೆ ಏನು ಮಾಡಬೇಕು ಅಂತ ಚಿಂತನೆಗಿಂತ ಚಿಂತೆಯೇ ಜಾಸ್ತಿ ಆಗಿಬಿಡ್ತು. ಯಾಕೆಂದ್ರೆ ಸಾವಿನ ಚಿಂತೆ, ಭಾರಿ ಭಯ, ಪ್ರಾಣ ಭಯ. ಏನೋ ಬಿಲದೊಳಗೆ ಹೋಗಿ ನಮ್ಮ ಪ್ರಾಣ ಉಳಿಸ್ಕೊಳ್ಳೋಣ ಅಂದ್ರೆ ಹನುಮಂತ ಅದಕ್ಕೂ ಅವಕಾಶವನ್ನು ಕೊಡಲಿಲ್ಲ. ಹಾಗಾದ್ರೆ ಮುಂದೇನು ಮಾಡಬೇಕು ಚಿಂತೆ ಬಂದಾಗ ಅದಕ್ಕೊಂದು ಮಾತು ಹೇಳ್ತಾರೆ ನೋಡಿ. ಯಾರಪ್ಪ ಕಾರಣ? ಭವಸಾಗರ ಮಗ್ನಾನಾಂ ತಾರಕೋಹಿ ಜನಾರ್ದನ. ಯಾರು ಸಂಸಾರ ಸಾಗರದಲ್ಲಿ ಮುಳುಗಿರ್ತಾರೆಯೋ ಅವರಿಗೆ ತಾರಕ ಯಾರು? ಜನಾರ್ದನನೇ ತಾರಕ. ಭಗವಂತನನ್ನ ನಾವು ಶರಣಾಗತರಾಗದಿದ್ದರೆ ನಮಗೆ ಸಂಸಾರ ಬಂಧನದಿಂದ ಮುಕ್ತಿ ಇಲ್ಲ. ಹಾಗಾದ್ರೆ ಯಾರಲ್ಲಿ ಶರಣಾಗತರಾಗಬೇಕು? ಮುಂದೆ ಹೋದರೂ ನಮಗೆ ಪ್ರಾಣ ಭಯ, ಹಿಂದೆ ಹೋದರೂ ನಮಗೆ ಪ್ರಾಣ ಭಯ. ಹಾಗಾದ್ರೆ ಏನು ಮಾಡೋಣ? ನಮಗೆ ಪ್ರಾಣ ಉಳಿಬೇಕು ಅಂತಾದ್ರೆ ನಮಗಿರುವ ಮಾರ್ಗ ಒಂದೇ, ಭಗವಂತನಲ್ಲಿ ನಾವು ಶರಣಾಗತರಾಗೋಣ ಅಂತ ಎಲ್ಲ ಕವಿಗಳು ಕೂಡ ತಾವು ಆಲೋಚನೆಯನ್ನ ಮಾಡಿ ಅಲ್ಲಿಯೇ ಸಮುದ್ರ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಿದ್ದಾರೆ. ಪ್ರಾಯೋಪವೇಶ ಅಂತ ಹೇಳಿದರೆ ಆಮರಣ ಅಂತ ಉಪವಾಸವನ್ನ ಮಾಡೋದು. ಉಪವಾಸವನ್ನ ಮಾಡಿ ಪ್ರಾಣವನ್ನು ಕಳೆದುಕೊಳ್ಳೋದು.
ಹೀಗೆ ಹಿಂದೆ ಹೋದರೆ ಸುಗ್ರೀವನ ಕೈಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕಿಂತ ರಾಮನ ಗುಣವನ್ನ ಗಾನ ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಶರಣಾಗತರಾಗಿ ಆಮೇಲಿಂದ ನಾವು ಪ್ರಾಣವನ್ನು ಕಳೆದುಕೊಳ್ಳೋಣ ಅಂತ ಎಲ್ಲ ಕವಿಗಳು ಒಟ್ಟಾಗಿ ಆ ಸಮುದ್ರ ತೀರದಲ್ಲಿ ರಾಮನ ಗುಣವನ್ನ ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಕವಿಗಳು ರಾಮನ ಚರಿತ್ರೆಯನ್ನು ಹೇಳ್ತಾ ಇದ್ದಾರಂತೆ. ರಾಮನ ಚರಿತ್ರೆಯನ್ನು ಹೇಳುವಾಗ ರಾಮ ಪಟ್ಟ ಅರಣ್ಯವಾಸದಲ್ಲಿ ಪಟ್ಟ ಕಷ್ಟಗಳು, ಸೀತೆಯ ಅಪಹರಣದ ವಿಚಾರ, ಆ ಸೀತಾಪಹರಣವನ್ನ ಮಾಡುವಾಗ ಮಧ್ಯದಲ್ಲಿ ಜಟಾಯು ಭಾರೀ ರಾಮನ ಭಕ್ತ, ಆ ರಾಮನ ಭಕ್ತನಾದ ಜಟಾಯು ರಾಮನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದವ, ಆ ರಾವಣನನ್ನ ತಡೆಯುವ ಪ್ರಯತ್ನವನ್ನ ಮಾಡಿದ ವಿಚಾರ ಎಲ್ಲವನ್ನ ಹಾಡಿನ ರೂಪದಲ್ಲಿ ರಾಮನ ಗುಣವನ್ನ ಗಾನ ಮಾಡುತ್ತಾ ಇದ್ದಾರೆ, ಕೀರ್ತನೆ ಮಾಡುತ್ತಾ ಇದ್ದಾರೆ. ಅಲ್ಲಿಯೇ ಕುಳಿತಿದ್ದಾನೊಬ್ಬ ಸಂಪಾತಿ ಅಂತ. ಆ ಸಂಪಾತಿ ಮತ್ಯಾರು ಅಲ್ಲ, ಜಟಾಯುವಿನ ಅಣ್ಣ. ಆ ಜಟಾಯು ಮತ್ತೆ ಸಂಪಾತಿ ಇವರಿಬ್ಬರು ಕೂಡ ಸೂರ್ಯನ ಸಾರಥಿಯಾದ ಅರುಣನ ಮಕ್ಕಳು. ಜಟಾಯು ಮತ್ತೆ ಸಂಪಾತಿ ಅಂತ ಅವರಿಬ್ಬರು. ಅದರಲ್ಲಿ ಜಟಾಯು ಒಬ್ಬ ರಾಮನಿಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾನೆ, ಇನ್ನೊಬ್ಬ ಸಂಪಾತಿ ಇಲ್ಲಿ ರೆಕ್ಕೆಗಳನ್ನು ಕಳೆದುಕೊಂಡು ಇಲ್ಲಿ ಬಿದ್ದಿದ್ದಾನೆ. ಕೇವಲ ಪ್ರಾಣದೊಂದಿಗೆ ಮಾತ್ರ ದೇಹದಲ್ಲಿ ಇದ್ದಾನವ ಸಂಪಾತಿ. ರಾಮನ ಗಾನವನ್ನ ರಾಮನ ಗುಣಗಳನ್ನ ಕೇಳ್ತಾ ಕೇಳ್ತಾ ಆ ಸಂಪಾತಿಯ ರೆಕ್ಕೆಗಳು ಬೆಳೆದು ಬಿಟ್ಟಿದ್ದಾವೆ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ ನೋಡಿ, ತವ ಕಥಾಮೃತಂ ತಪ್ತ ಜೀವನಂ ಅಂತ ಬಂತು. ಗೋಪಿಗೀತೆಯಲ್ಲಿ ಬರುವ ಒಂದು ಮಾತು, ತವ ಕಥಾಮೃತಂ ತಪ್ತ ಜೀವನಂ. ಭಗವಂತನ ಕಥಾಮೃತವನ್ನ ಕೇಳ್ತಾ ಇದ್ರೆ ಯಾರು ಜೀವನದಲ್ಲಿ ತಪ್ತರಾಗಿರ್ತಾರೆಯೋ ಅವರಿಗೆಲ್ಲ ಜೀವನವನ್ನ ಕೊಟ್ಟು ಬಿಡುತ್ತೆ ಆ ಭಗವಂತನ ಕಥಾಮೃತ. ಹಾಗೆ ಇವನ ರೆಕ್ಕೆಗಳೆಲ್ಲವೂ ಕೂಡ ತಪ್ತವಾಗಿದ್ದಾವೆ, ಸುಟ್ಟು ಹೋಗಿದ್ದಾವೆ. ಯಾಕೆ ಸುಟ್ಟು ಹೋಯಿತು ಅಂತ ಹೇಳಿದರೆ ಆ ಸಂಪಾತಿಯ ಮುಂದೆ ಹೇಳಿಕೊಳ್ತಾನೆ. ಸಂಪಾತಿ ಮತ್ತೆ ಜಟಾಯು ಅಣ್ಣ ತಮ್ಮ ಇವರಿಬ್ಬರು ಒಮ್ಮೆ ಸ್ಪರ್ಧೆಯನ್ನು ಮಾಡಿದರಂತೆ. ಮೇಲೆ ಹಾರುವ ಸಾಮರ್ಥ್ಯ ಯಾರಿಗೆ ಜಾಸ್ತಿ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಅಣ್ಣ ತಮ್ಮಂದಿರಲ್ಲಿ ಪರಸ್ಪರ ಸ್ಪರ್ಧೆ ಆಯಿತು. ಇವ ಸಂಪಾತಿ ಹೇಳಿದ, ಯಾರು ವೇಗವಾಗಿ ಸೂರ್ಯಮಂಡಲವನ್ನು ಮುಡುತ್ತಾರೆಯೋ ಅವರೇ ಮಹಾಪರಾಕ್ರಮಿಗಳು ಅಂತ ಒಂದು ಪಂದ್ಯವನ್ನ ಸ್ಪರ್ಧೆಯನ್ನ ಏರ್ಪಾಟು ಮಾಡಿದರು. ಇಬ್ಬರು ಹಾರಲಿಕ್ಕೆ ಪ್ರಾರಂಭ ಮಾಡಿದರು. ಸೂರ್ಯಮಂಡಲದ ಹತ್ತಿರ ಹೋಗ್ತಾ ಇದ್ದಂತೆ ಆ ಸೂರ್ಯನ ಕಿರಣಗಳು, ಭಾರೀ ಕಿರಣಗಳು, ತಾಪದ ಕಿರಣಗಳು, ಅದು ಜಟಾಯುವನ್ನ ಭಾರೀ ಘಾಸಿಗೊಳಿಸಲಿಕ್ಕೆ ಪ್ರಾರಂಭ ಆಯಿತು. ಬಹಳ ಒದ್ದಾಡ್ತಾ ಇದ್ದಾನವ ಜಟಾಯು. ತಮ್ಮನ ಮೇಲಿನ ಕರುಣೆ, ಇವ ಏನು ಮಾಡಿದ, ಅಣ್ಣ ಸಂಪಾತಿ ಆ ಜಟಾಯುವಿಗೆ ರಕ್ಷಣೆ ಕೊಡಬೇಕು ಅಂತ ಅವನ ಮೇಲೆ ತನ್ನ 2 ರೆಕ್ಕೆಗಳನ್ನ ಬಿಡಿಸಿ ನಿಂತ. ಆ ಜಟಾಯು ನಿಧಾನವಾಗಿ ಭೂಮಿಗೆ ಬಂದು ಇಳಿದ. ಅಣ್ಣನ ಸಂರಕ್ಷಣೆಯಲ್ಲಿ ತಮ್ಮನಿಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಹೋಗಿ ಸಂಪಾತಿ ತನ್ನ ರೆಕ್ಕೆಗಳನ್ನು ಸುಟ್ಟುಕೊಂಡಿದ್ದಾನೆ. ಸಂಪಾತಿ ಆ ಸೂರ್ಯನ ಕಿರಣಗಳಿಗೆ ಸಂಪಾತಿ 2 ರೆಕ್ಕೆಗಳು ಕೂಡ ಸುಟ್ಟು ಹೋದವು. ಅವ ಇಲ್ಲಿ ಬಂದು ಬಿದ್ದಿದ್ದಾನೆ. ದಕ್ಷಿಣ ಈ ಒಂದು ಸಮುದ್ರದ ತೀರದಲ್ಲಿ ಸಂಪಾತಿ ಬಂದು ಬಿದ್ದಿದ್ದಾನೆ. ಕೇವಲ ಪ್ರಾಣವನ್ನ ಕಳೆದುಕೊಳ್ಳೋಣ ಅಂದ್ರೆ ಪ್ರಾಣವನ್ನ ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರಾಣವನ್ನ ಕಳ್ಕೊಳ್ಳಿಕ್ಕೆ ನಾವ್ಯಾರು, ಪ್ರಾಣವನ್ನ ಕೊಡ್ಲಿಕ್ಕೆ ನಾವ್ಯಾರು? ಎರಡರಲ್ಲಿಯೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಎರಡನ್ನೂ ನಡೆಸುವ ಭಗವಂತ ಮಾತ್ರ. ಹಾಗಾಗಿ ಲೋಕದಲ್ಲಿ ಜೀವರನ್ನ ಹುಟ್ಟು ಹಾಕೋದು ಅವನೇ, ಲೋಕದಲ್ಲಿ ಜೀವರನ್ನ ಸಾಯಿಸೋದು, ಸಂಹಾರ ಮಾಡೋದು ಕೂಡ ಭಗವಂತನೇ. ಇದು ಎರಡೂ ಸ್ವಾತಂತ್ರ್ಯವನ್ನ, ಉಳಿದೆಲ್ಲದರಲ್ಲಿಯೂ ನಮಗೆ ಸ್ವಾತಂತ್ರ್ಯ ಉಂಟು ಅಂತ ನಾವು ಹಾರಾಡುತ್ತೇವೆ. ಆದರೆ ಹುಟ್ಟಿಸುವ ಮತ್ತು ಸಂಹಾರದ ವಿಚಾರದಲ್ಲಿ ಮಾತ್ರ ನಮಗೆ ಸ್ವಾತಂತ್ರ್ಯ ಇಲ್ಲ. ಅದೂ ನಮಗೆ ಕೊಟ್ಟು ಬಿಟ್ಟಿದ್ರೆ ಭಗವಂತನ ಮೂಲೆ ಗುಂಪು ಮಾಡಿಬಿಡ್ತಾ ಇದ್ವೋ ಏನೋ ನಾವು ಅಂತ. ಆದರೆ ಭಗವಂತ ಎಲ್ಲವನ್ನ ತನ್ನ ಕೈಯಲ್ಲೇ ಇಟ್ಟುಕೊಂಡಿದ್ದಾನೆ. ಹಾಗಾಗಿ ಸಂಪಾತಿ, ಬೇಡಪ್ಪ, ಏನ್ ಮಾಡಬೇಕು, ಆಹಾರ ಬೇಕು ನನಗೆ, ಆಹಾರವನ್ನು ಮಕ್ಕಳ ಮೂಲಕ ಆಹಾರವನ್ನು ಪಡೆದುಕೊಳ್ತಾ ಇದ್ದಾನವ ಸಂಪಾತಿ. ಇಂಥ ದುರಂತದ ಜೀವನ ಬೇಡ ಅಂತ ಪ್ರಾಣವನ್ನು ಕಳ್ಕೊಳ್ಬೇಕು ಅಂತ ವಿಚಾರ ಮಾಡಿದವ. ಆದರೆ ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ಆಗಲಿಲ್ಲ, ಜೀವಂತ ಇದ್ದಾನೆ. ಯಾಕೆ? ಭಗವಂತ ತಾನೆ, ಪ್ರಾಣದೇವರು ತಾನೆ. ಪ್ರಾಣ ಹೋಗೋದು ಅಂದ್ರೆ ಏನರ್ಥ? ಒಳಗಿದ್ದ ಪ್ರಾಣದೇವರು ಹೊರಗಡೆ ಬರಬೇಕು. ಆದರೆ ಭಗವಂತನ ಇಚ್ಛೆ ಇವನಿಂದ ಇನ್ನೂ ಸಂಪಾತಿಯಿಂದ ಬೇಕಾದಷ್ಟು ಕೆಲಸಗಳಾಗಬೇಕು. ಹಾಗಾಗಿ ಇನ್ನೂ ಜೀವಂತ ಉಳಿಸಿದರು ಪ್ರಾಣದೇವರು. ಅವನನ್ನ ಭಗವಂತ ಜೀವಂತವಾಗಿ ಉಳಿಸಿದ್ದಾನೆ. ಸಂಪಾತಿಯನ್ನ, ಪ್ರಾಣವನ್ನ ಕಳೀಲಿಲ್ಲ. ಇಂಥ ಸಂಪಾತಿ ಈಗ ಆ ರಾಮಾಯಣದ ಮೂಲಕ, ಈ ಎಲ್ಲ ಕವಿಗಳ ಮೂಲಕ ತಾನು ರಾಮಾಯಣದ ರಾಮಚಂದ್ರನ ಕಥೆಯನ್ನ ಕೇಳ್ತಾ ಇರುವಾಗ ಸಂಪಾತಿಗೆ ಆಶ್ಚರ್ಯ. ತನಗೆ ಅರಿವಿಲ್ಲದಂತೆ ಸುಟ್ಟು ಹೋದ ಸಂಪಾತಿಯ ರೆಕ್ಕೆಗಳು ಮತ್ತೆ ಬೆಳೀತಾ ಇದ್ದ. ಹಾಗೆ ತಲೆ ಮೇಲೆ ಕೂದಲು ಕತ್ತರಿಸಿಕೊಳ್ಳುತ್ತೇವೆ, ಮತ್ತೆ ಬೆಳೀತಾ ಇರ್ತವೆ. ಉಗುರುಗಳನ್ನು ಕತ್ತರಿಸಿಕೊಳ್ತೇವೆ, ಮತ್ತೆ ಬೆಳೀತಾ ಇರ್ತೇವೆ. ಕೈಕಾಲು ಕತ್ತರಿಸಿಕೊಂಡ್ರೆ ಮತ್ತೆ ಬೆಳೆಯೋದು ಅಂತ ಉಂಟು? ಅದು ಸಾಧ್ಯವೇ ಇಲ್ಲಲ್ಲ. ಆದರೆ ಏನು ವಿಶೇಷ,
ಆ ರಾಮನ ಗುಣಗಳ ಗಾನ, ಆ ರಾಮನ ಕಥಾ ಶ್ರವಣ, ಸುಟ್ಟು ಹೋದ ಅವಯವವು ಆ ಸಂಪಾತಿಗೆ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಇದು ಭಗವಂತನ ಕಥಾ ಶ್ರವಣದ ಮಹತ್ವ. ಹಾಗಾಗಿ ನಿರಂತರ ನಮಗೆ ಇವತ್ತು ನಾವು ಕೂಡ ಸಂಸಾರದಲ್ಲಿ ತಪ್ತರಾಗಿದ್ದೇವೆ. ಬೇಕಾದಷ್ಟು ಅಲೆಗಳು, ದುಃಖದ ಅಲೆಗಳು ಬಂದು ಬಂದು ನಮ್ಮನ್ನ ಹೊಡಿತಾ ಇದ್ದಾವೆ. ಆ ಅಲೆಗಳಿಂದ ತಪ್ತರಾದ ನಾವು ಆ ದುಃಖದಿಂದ ಪಾರಾಗಬೇಕು ಅಂತಾದರೆ ನಮಗಿರುವ ದಿವ್ಯ ಔಷಧಿ ಒಂದೇ, ನಿರಂತರವಾಗಿ ಭಗವಂತನ ಗುಣಗಳನ್ನ, ಭಗವಂತನ ಆ ವಾರ್ತೆಯನ್ನ, ಭಗವಂತನ ಮಹಿಮೆಗಳನ್ನ ಕೇಳ್ತಾ ಇದ್ದರೆ ಮಾತ್ರ ನಮಗೆ ಸಂಸಾರದಲ್ಲಿ ದುಃಖ ಅದು ದೂರ ಆಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಿರಂತರ ದುಃಖದಲ್ಲಿ ನಾವು ಒದ್ದಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಆ ಸಂಪಾತಿ ಎಲ್ಲ ಕಥೆಗಳನ್ನ ಕೇಳಿದ. ತನ್ನ ರಾಮನಿಗೋಸ್ಕರ ಪ್ರಾಣವನ್ನ ಕೊಟ್ಟ ತನ್ನ ತಮ್ಮನ ಕಥೆಯನ್ನೂ ಕೇಳಿದ. ಬಹಳ ಆನಂದ ಆಯ್ತು, ಸಂತೋಷ ಆಯ್ತು. ಅಬ್ಬಾ, ಏನು ನನ್ನ ತಮ್ಮನ ಮಹತ್ವ, ಎಂಥ ಜಟಾಯು ರಾಮನಿಗೋಸ್ಕರ ಪ್ರಾಣ ಬಿಟ್ಟಿದ್ದಾನಲ್ಲ ಅಂತ ಬಹಳ ಆಶ್ಚರ್ಯಪಟ್ಟ. ಆದರೆ ಸ್ವಲ್ಪ ನಾವು ಜಟಾಯು ರಾಮನಿಗೋಸ್ಕರ ಪ್ರಾಣ ಬಿಟ್ಟದ್ದೇನೋ ಹೌದು, ಆದರೆ ಜಟಾಯು ಪ್ರಾಣ ತ್ಯಾಗ ಮಾಡಿದ. ಜಟಾಯುವಿನ ಪ್ರಾಣ ತ್ಯಾಗಕ್ಕಿಂತ ರಾಮನ ಔದಾರ್ಯ ಬಹಳ ದೊಡ್ಡದು. ಅದನ್ನು ವಿಚಾರ ಮಾಡಬೇಕು ನಾವು. ರಾಮಚಂದ್ರ ಬಂದಿದ್ದಾನೆ, ಜಟಾಯುವನ್ನು ನೋಡಿದ, ಅಯ್ಯೋ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ ಅಂತ ಬಹಳ ಸಂತೋಷ ಪಟ್ಟ. ಜಗತ್ತು ಇಷ್ಟನ್ನೇ ಗಮನಿಸಬಾರದು. ನಂತರದಲ್ಲಿ ರಾಮ ಏನು ಮಾಡಿದ ಅದನ್ನು ನೋಡಬೇಕಂತೆ ನಾವು. ಕೂಡಲೇ ಹೇಳ್ತಾ ಇದ್ದಾನೆ, ಲಕ್ಷ್ಮಣನನ್ನು ಕುರಿತು ಹೇಳಿದ, ಲಕ್ಷ್ಮಣ ಕಟ್ಟಿಗೆಯನ್ನು ತಯಾರು ಮಾಡು. ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ ಈ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನ ನಾನೇ ಮಾಡುತ್ತೇನೆ ಅಂತಂದ ಶ್ರೀರಾಮಚಂದ್ರ. ನನಗೆ ನನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡುವ ಭಾಗ್ಯ ಸಿಗಲಿಲ್ಲ. ತಂದೆಗೆ ಸಮಾನನಾದ ವ್ಯಕ್ತಿ ಇವ ಜಟಾಯು, ಇವನ ಅಂತ್ಯ ಸಂಸ್ಕಾರವನ್ನು ನಾನೇ ಮಾಡುತ್ತೇನೆ ಅಂತಂದ ಶ್ರೀರಾಮಚಂದ್ರ. ಹಾಗಾಗಿ ಜಟಾಯುವಿನ ತ್ಯಾಗಕ್ಕಿಂತಲೂ ರಾಮನ ಔದಾರ್ಯ ಬಹಳ ದೊಡ್ಡದು ಅಂತ. ಇಂಥ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರನಾದವ ಯಾರಿಗೆ ತಾನೇ ಸಿಗುತ್ತೀರಿ ಇಂಥ ಭಾಗ್ಯ? ಸಾಕ್ಷಾತ್ ಶ್ರೀರಾಮಚಂದ್ರನ ಕೈಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿಸಿಕೊಳ್ಳಬೇಕು ಅಂತಾದರೆ ಜಟಾಯು ಬಹಳ ದೊಡ್ಡ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ನಮ್ಮಲ್ಲಿ ಪ್ರಾಮಾಣಿಕವಾದ ಭಕ್ತಿ ಇತ್ತು ಅಂತಾದರೆ ಭಗವಂತ ನಮಗೆ ಹೇಗೆ ಅನುಗ್ರಹ ಮಾಡ್ತಾನೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಂಥವರಿಗೆ ಎಂಥ ಸ್ಥಾನವನ್ನು ಬೇಕಾದರೂ ಬಿಟ್ಟುಕೊಡ್ತಾನೆ. ಇಲ್ಲಿ ಜಟಾಯುವಿಗೆ ಹಾಗೆ ಹೇಳಿದ. ಇದೇ ಲಕ್ಷ್ಮಣ ಇದ್ದಾನೆ ಪಕ್ಕದಲ್ಲಿ. ಅವ ಎಂಥ ಅರಣ್ಯಕಾಂಡದಲ್ಲಿ ಒಂದು ಮಾತು ಹೇಳ್ತಾರೆ ವಾಲ್ಮೀಕಿಗಳು ಹೇಳುವಾಗ, ಪಂಚವಟಿಯ ತೀರಕ್ಕೆ ಬಂದಾಗ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ನನಗೆ ವಾಸ ಮಾಡ್ಲಿಕ್ಕೆ ಒಂದು ಕುಟೀರ ಬೇಕಪ್ಪ, ಒಂದು ಆಶ್ರಮ ನಿರ್ಮಾಣ ಮಾಡು. ರಾಮ ಹೇಳಿದ್ದೇ ತಡ, ಏನು ಉತ್ಸಾಹ, ಏನು ಉತ್ಸಾಹ ಲಕ್ಷ್ಮಣನಿಗೆ. ಭಾರೀ ಉತ್ಸಾಹದಲ್ಲಿ ಲಕ್ಷ್ಮಣ ರಾಮ ಸೀತೆಯರಿಗೆ ಒಂದು ಆಶ್ರಮವನ್ನು ತಯಾರು ಮಾಡಿಕೊಟ್ಟ. ಆ ಲಕ್ಷ್ಮಣನ ಕಾರ್ಯದ ವೈಖರಿ, ಅವನ ಉತ್ಸಾಹ, ಅಲ್ಲಿ ಕೂತ್ಕೊಂಡು ಶ್ರೀರಾಮಚಂದ್ರನ ನೋಡುತ್ತಾ ಇದ್ದಾನೆ. ಆ ಲಕ್ಷ್ಮಣನ ಉತ್ಸಾಹವನ್ನು ನೋಡಿ ಎಲ್ಲ ಆಶ್ರಮ ತಯಾರಾದ ಮೇಲೆ, ರಾಮ ನಿನಗೆ ಆಶ್ರಮ ತಯಾರಾಗಿದೆ, ಪ್ರವೇಶ ಮಾಡು ಅಂತ ಹೇಳಿದಾಗ ಒಂದೇ ಒಂದು ಉದ್ಗಾರದ ಮಾತನ್ನ ಹೇಳಿದ ಶ್ರೀರಾಮಚಂದ್ರ ಲಕ್ಷ್ಮಣನ ಬಗ್ಗೆ. ಲಕ್ಷ್ಮಣ, ಇವತ್ತು ನನಗೆ ತಂದೆ ಇಲ್ಲ ಅಂತ ಅನಿಸಲಿಲ್ಲ ಅಂತ ಅಂದ್ಬಿಟ್ಟು. ಲಕ್ಷ್ಮಣನಿಗೆ ತಂದೆಯ ಸ್ಥಾನವನ್ನ ಕೊಟ್ಟವ. ಒಬ್ಬ ತಂದೆ ಮಗನಿಗೆ ಏನು ಮಾಡಬೇಕು ಎಲ್ಲ ನಾವೀಗ ಮಾಡುತ್ತೇವಲ್ಲ, ಮಕ್ಕಳಿಗೆ ಯಾವ ಕುಂದು ಕೊರತೆಗಳು ಬಾರದಂತೆ ಎಲ್ಲ ನೋಡಿಕೊಳ್ಳುವುದು ತಂದೆಯ ಕರ್ತವ್ಯ, ಹೌದೋ ಅಲ್ವೋ? ಅದರಂತೆ ನನಗೋಸ್ಕರ ಒಂದು ಆಶ್ರಮವನ್ನು ನಿರ್ಮಾಣ ಮಾಡುವಾಗ ನಿನ್ನಲ್ಲಿ ಇದ್ದ ಉತ್ಸಾಹವನ್ನ ಕಂಡ್ರೆ ಸಾಕ್ಷಾತ್ ದಶರಥನನ್ನೇ ನಿನ್ನಲ್ಲಿ ಕಾಣ್ತಾ ಇದ್ದೇನೆ ಅಂತ ಲಕ್ಷ್ಮಣನ ಬಗ್ಗೆ ಆಡಿದ ಉದ್ಗಾರದ ಮಾತಿದು. ಶ್ರೀರಾಮಚಂದ್ರನ ಮಾತು. ಏನ್ ಕಡಿಮೆ ಆಗಿದೆ ರಾಮಚಂದ್ರನಿಗೆ? ಕೇವಲ ಸಂಕಲ್ಪ ಮಾಡಿದ್ರೆ ಸಾಕು, ಮನಸ್ಸಿನಲ್ಲಿ ಇಚ್ಛೆ ಪಟ್ಟರೆ ಸಾಕು, ಏನು ಬೇಕಾದರೂ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವ ಶ್ರೀರಾಮಚಂದ್ರ ಲಕ್ಷ್ಮಣನ ಕೈಯಲ್ಲಿ ಇಂಥ ಸೇವೆಯನ್ನು ಪಡೆದುಕೊಂಡ. ಜಟಾಯುವಿನ ಮೂಲಕ ಇಂಥ ಸೇವೆಯನ್ನು ಪಡೆದುಕೊಂಡ. ಹನುಮಂತನ ಮೂಲಕ ಇಂಥ ಸೇವೆಯನ್ನು ಪಡೆದುಕೊಂಡ. ಸಾವಿರಾರು ಕವಿಗಳ ಮೂಲಕ ತಾನು ಸಹಾಯವನ್ನು ಪಡೆದುಕೊಂಡ ಶ್ರೀರಾಮಚಂದ್ರ. ಅವನಿಗೆ ಸಹಾಯದ ಅವಶ್ಯಕತೆ ಇಲ್ಲ. ಸಹಾಯವನ್ನ ಮಾಡಿಸಿಕೊಂಡು ಅವರಿಗೇ ಫಲವನ್ನು ಕೊಡೋದು ಇದು ಭಗವಂತನ ಸ್ವಭಾವ. ಹಾಗಾಗಿಯೇ ಹೇಳಿದ್ರು ದಾಸರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಅವ ಕೊಟ್ಟ ಸಂಪತ್ತನ್ನ ಅವನಿಗೆ ಒಪ್ಪಿಸಿ ಬಿಡಿ, ಅದರಿಂದ ಏನು ಲಾಭ? ನಮಗೇ ಲಾಭವೇ ಹೊರತು ಅವನಿಗೇನು ಅದರಿಂದ ಲಾಭ ಇಲ್ಲ. ಇದು ಭಗವಂತನ ಗುಣವನ್ನ ರಾಮಾಯಣ ಬಹಳ ಚೆನ್ನಾಗಿ ನಮಗೆ ಅರ್ಥ ಮಾಡಿಸ್ತಾ ಇದೆ. ಸಂಪಾತಿ ಆ ಜಟಾಯುವಿನ ಪ್ರಾಣ ತ್ಯಾಗದ ವಿಚಾರವನ್ನ ಕೇಳಿದ. ಹಾಗಾಗಿ ಕೂಡಲೇ ತಾನು ಆ ಎಲ್ಲ ಕಪಿಗಳ ಬಳಿಗೆ ತಾನು ಬರ್ತಾ ಇದ್ದಾನೆ. ತಸ್ಯತ್ವೇವಂ ಬ್ರುವಾಣಸ್ಯ ಸಂಪಾತೇರ್ವಾನರೈಃ ಸಹ ಉತ್ಪೇದತುಸ್ತದಾ ಪಕ್ಷೌ ಸಮಕ್ಷಂ ವನಚಾರಿಣಂ ಸದೃಷ್ಟ್ವಾ ಸ್ವಾಂ ತನುಂ ಪಕ್ಷೈಃ ಉದ್ಗತೈರರುಣಚ್ಛದೈಃ ಪ್ರಹರ್ಷಮತುಲಂ ಲೇಭೇ ವಾನರಾಂಶ್ಚೇದಮಬ್ರವೀತ್
ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ? ಸುಟ್ಟು ಹೋದ ರೆಕ್ಕೆಗಳು ಮತ್ತೆ ಬಲಿತಾವೆ ಅಂತ ಹೇಳಿದರೆ ಅದು ರಾಮನ ಕಥಾಮೃತ ನಮಗಿಷ್ಟು ಸಹಕಾರವನ್ನ ಕೊಡುತ್ತೆ ಅಂತಾದರೆ ಭಾರೀ ಆನಂದವನ್ನ ಪಟ್ಟವ ಸಂಪಾತಿ ಕೂಡಲೇ ಹಾರಿ ಬಂದ ಎಲ್ಲ ಕಪಿಗಳ ಬಳಿಯಲ್ಲಿ. ಇವ ಹಾರಿ ಬಂದದ್ದನ್ನು ನೋಡಿ ಕಪಿಗಳಿಗೂ ಆಶ್ಚರ್ಯ ಆಯ್ತಂತೆ. ಯಾರಿವ ಏನು ಅಂತ ಕೇಳಿದಾಗ ಸಂಪಾತಿ ತನ್ನೆಲ್ಲ ಕಥೆಗಳನ್ನು ತಾನು ಹೇಳಿಕೊಂಡ. ನೀವು ರಾಮನ ಗುಣವನ್ನ ಗಾನ ಮಾಡುವಾಗ ಆ ಜಟಾಯುವಿನ ಕಥೆಯನ್ನ ಹೇಳಿದಿರಿ. ಆ ಜಟಾಯು ಸಾಕ್ಷಾತ್ ನನ್ನ ತಮ್ಮ, ಅವನ ಅಣ್ಣ ಸಂಪಾತಿ. ನಾನು ರೆಕ್ಕೆಯನ್ನು ಸುಟ್ಟುಕೊಂಡು ಇಲ್ಲಿ ಕೂತಿದ್ದೆ. ಜೀವಂತವಾಗಿ ಯಾಕೆ ನನ್ನ ಜೀವ ಹೋಗಲಿಲ್ಲ ಅಂತ ನನಗೆ ಈಗ ಅರ್ಥ ಆಯಿತು ಅಂತ ಸಂಪಾತಿ ಅಂತ. ರಾಮನ ಕಥಾಶ್ರವಣವನ್ನ ಮಾಡುವ ಭಾಗ್ಯ ನನಗೆ ಸಿಗಬೇಕಾಗಿತ್ತು. ಅದರ ಮೂಲಕ ನನ್ನ ರೆಕ್ಕೆಗಳು ಬಲಿಬೇಕಾಗಿತ್ತು. ರೆಕ್ಕೆಗಳು ಬಲಿತು ನಿಮಗೆ ಸಹಾಯವನ್ನ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನಿನ್ನೂ ಜೀವಂತವಾಗಿದ್ದೇನೆ ಅಂತ ಸಂಪಾತಿ ಒಂದು ನನ್ನ ತಮ್ಮ ಜಟಾಯು ರಾಮನಿಗೋಸ್ಕರ ಪ್ರಾಣತ್ಯಾಗ ಮಾಡಿದ, ರಾಮನ ಸೇವೆಯನ್ನು ಮಾಡಿದ, ನಾನೇನಾದ್ರೂ ರಾಮನ ಸೇವೆಯನ್ನು ಮಾಡಬೇಕಲ್ಲ ಅಂತ ಹೇಳಿ ಸಂಪಾತಿ ಏನ್ ಮಾಡ್ತಾ ಇದ್ದಾನೆ, ತಾನೂ ಕೂಡ ಆಕಾಶದೆತ್ತರಕ್ಕೆ ಹಾರತಾ ಇದ್ದಾನೆ. ಲಂಕೆಯ ಕಡೆಗೆ ಹಾರಿದ. ಸೀತಾನ್ವೇಷಣೆ ಮಾಡಬೇಕು, ಒಳ್ಳೆಯ ಮಾರ್ಗದರ್ಶನವನ್ನ ಮಾಡಬೇಕು. ಕಪಿಗಳೆಲ್ಲರೂ ಕೂಡ ಅಯೋಮಯರಾಗಿ ಕೂತ್ ಬಿಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಕಪಿಗಳಿಗೆ ಪಾಪ ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಕಪಿಗಳಿಗೆ ಸೇವೆಯನ್ನ ಮಾಡುವುದರ ಮೂಲಕ ರಾಮನ ಸೇವೆಯನ್ನ ನಾನೂ ಕೂಡ ಮಾಡಬೇಕು ಅಂತ ಸಂಪಾತಿ ಮೇಲಕ್ಕೆ ಹಾರಿದ. ನೋಡ್ತಾ ಇದ್ದಾನೆ, ಲಂಕಾಪಟ್ಟಣವನ್ನು ನೋಡಿದ. ಅಶೋಕವನದಲ್ಲಿ ಅಶೋಕ ವೃಕ್ಷದ ಕೆಳಗೆ ಸೀತೆಯ ದರ್ಶನವನ್ನ ಸಂಪಾತಿ ತಾನು ಮಾಡ್ತಾ ಇದ್ದಾನೆ. ಎಲ್ಲ ಕಪಿಗಳಿಗೆ ಸೀತೆಯ ಕುರುಹನ್ನ ಕೊಟ್ಟ ಮೊದಲೇ ಸೀತಾನ್ವೇಷಣೆಯನ್ನ ಮಾಡಿದ ಮೊದಲನೆಯ ವ್ಯಕ್ತಿ ಅಂದ್ರೆ ಅವ ಸಂಪಾತಿ. ಈ ಭಾಗ್ಯ ಸಿಕ್ಕದ್ದು ರಾಮನ ಕಥಾ ಶ್ರವಣವನ್ನ ಮಾಡುವುದರ ಮೂಲಕ ಅವನಿಗೆ ಇಂಥ ಭಾಗ್ಯವನ್ನ ಭಗವಂತ ಆ ಸಂಪಾತಿಗೆ ಕಲ್ಪನೆ ಮಾಡಿ ಕೊಡ್ತಾ ಇದ್ದಾನೆ. ಹಾಗಾಗಿ ಮೊದಲನೆಯ ಬಾರಿ ಸೀತಾನ್ವೇಷಣೆಯನ್ನ ಮಾಡಿ ಕಪಿಗಳಿಗೆ ಆ ಸೀತೆಯ ಸಂದೇಶವನ್ನ ಕೊಟ್ಟದ್ದು ಅದು ಇದೇ ಸಂಪಾತಿ. ಆ ಎಲ್ಲ ಕಪಿಗಳಿಗೆ ಸಮಗ್ರವಾಗಿ ಆ ಜಂಘಾಬಲ ಕುಸಿಯೋದು ಅಂತ ಹೇಳ್ತಾರಲ್ಲ, ಹಾಗಾಗಿ ಬಿಟ್ಟಿತ್ತು. ಯಾವ ಮುಂದಿನ ಜೀವನದ ಬಗ್ಗೆ, ತಮ್ಮ ಪ್ರಾಣದ ಬಗ್ಗೆ ಕಿಂಚಿತ್ತೂ ಕೂಡ ಆಸೆ ಇಟ್ಕೊಂಡಿರ್ಲಿಲ್ಲ ಅವ್ರು ಯಾರೂ ಕೂಡ. ಯಾಕೆ ಅಂದ್ರೆ ಅವರಿಗೆಲ್ಲ ಗೊತ್ತು, ಮುಂದೆ ಹೋದ್ರೂ ಸಾಯ್ತೇವೆ, ಹಿಂದೆ ಹೋದ್ರೂ ಸಾಯ್ತೇವೆ. ಹಾಗಾಗಿ ಸಾವು ಖಚಿತ ಅಂತ ತೀರ್ಮಾನ ಮಾಡಿಕೊಂಡು ಕೂತವರಾದ್ದರಿಂದ ಒಬ್ಬ ಸೀತೆಯ ಕುರು ಸಿಕ್ಕಿತಲ್ಲ ನಮಗೆ, ಸೀತೆ ಇದ್ದಾಳೆ ಅಂತ ಇಂಥ ದಿಕ್ಕಿನಲ್ಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಸಾಕು, ಹೇಗೋ ನಾವು ಹುಡುಕಬಹುದು ಅಂತ ಸ್ವಲ್ಪ ಧೈರ್ಯವನ್ನು ತಂದುಕೊಂಡಿದ್ದಾರೆ ಎಲ್ಲ ಕವಿಗಳು ಕೂಡ. ಹಾಗಾಗಿ ಮುಂದೇನು ಮಾಡಬೇಕು? ಸಂಪಾತಿ ಹೇಳಿದ, 100 ಯೋಜನ ಸಮುದ್ರ ದಾಟಬೇಕು. 100 ಯೋಜನ ಸಮುದ್ರವನ್ನ ದಾಟೋದು ಮಾತ್ರ ಅಲ್ಲ, ದಾಟುವಾಗ ಬೇಕಾದಷ್ಟು ವಿಘ್ನಗಳು ಬರ್ತವೆ. ಆ ಎಲ್ಲ ವಿಘ್ನಗಳನ್ನ ದಾಟಿಕೊಂಡು, ವಿಘ್ನಗಳನ್ನ ನಿವಾರಣೆ ಮಾಡಿಕೊಂಡು ಸಮುದ್ರವನ್ನ ದಾಟಬೇಕು. ಜೊತೆಗೆ ಲಂಕಾಪಟ್ಟಣದ ಒಂದು ಪರಿಸ್ಥಿತಿಯನ್ನು ವರ್ಣನೆ ಮಾಡಿದ ಸಂಪಾತಿ. ಮಾರ್ಗ ಮಧ್ಯದಲ್ಲಿಯೂ ಕೂಡ ಬೇಕಾದಷ್ಟು ವಿಘ್ನಗಳು ಬರ್ತವೆ. ಆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಲಂಕಾಪಟ್ಟಣ ಅದಷ್ಟು ಸುಲಭವಾಗಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಗಮ್ಯವಾದ ಪ್ರವೇಶ, ಅದು ದುರ್ಗಮವಾದ ಪ್ರದೇಶ. ಅಂತ ಲಂಕಾಪಟ್ಟಣವನ್ನ ಪ್ರವೇಶ ಮಾಡಬೇಕು ಅಂತಾದರೆ ಮಹಾನ್ ಧೈರ್ಯವಂತನಾದ ವ್ಯಕ್ತಿ ಬೇಕು ಅಂತ ಅಲ್ಲಿ ಹೋಗಿ ಅಶೋಕವನದಲ್ಲಿ ವಿಶೇಷವಾಗಿ ಸೀತೆಯನ್ನ ಭೇಟಿ ಮಾಡಬೇಕು. ಸೀತೆ ಅಲ್ಲಿದ್ದಾಳೆ ಅನ್ನುವ ವಿಚಾರವನ್ನ ಸಂಪಾತಿ ಇಷ್ಟೂ ವಿಚಾರವನ್ನ ಕಪಿಗಳ ಮುಂದೆ ತಾನಿಡ್ತಾ ಇದ್ದಾನೆ. ಎಲ್ಲ ಕಪಿಗಳಿಗೆ ಭಾರಿ ಆನಂದ ಆಯ್ತು. ಇಷ್ಟು ದಿವಸ ಸೀತೆ ಇದ್ದಾಳೋ ಇಲ್ವೋ ಅಂತ ನಮಗೆ ಸಂಶಯ ಇತ್ತು, ಇದ್ದರೂ ಕೂಡ ನಮಗೆ ಸಿಗ್ತಾಳೋ ಇಲ್ವೋ ಅಂತ ಅವರಿಗೆ ಸಂಶಯ ಇತ್ತು. ಸೀತೆಯ ವಿಚಾರ ಈಗ ಗೊತ್ತಾದದ್ದಕ್ಕೆ ಭಾರಿ ಸಂತೋಷ ಪಟ್ಟರು. ಸಂತೋಷದ ಮರುಕ್ಷಣದಲ್ಲಿ ದುಃಖ. ಯಾಕೆ ದುಃಖ? ಹೌದು, ಸೀತೆಯನ್ನು ಅಲ್ಲಿದ್ದಾಳಪ್ಪ, ಆ ಸೀತೆಯನ್ನು ಭೇಟಿ ಆಗೋದು ಹೇಗೆ, ಸೀತೆಯನ್ನ ವಾಪಸ್ ರಾಮಚಂದ್ರನಿಗೆ ಸಂದೇಶವನ್ನು ಮುಟ್ಟಿಸೋದು ಹೇಗೆ, ಇದೆಲ್ಲ ದೊಡ್ಡ ಚಿಂತೆ ಪ್ರಾರಂಭ ಆಯಿತು. ಆಗಲೇ ಅವರ ಚಿಂತೆಗೆ ಸಿಕ್ಕ ಉಪಾಯವೇ ಅವ ಹನುಮಂತ. ಕೂಡಲೇ ಜಾಂಬವಂತ ಅವರೆಲ್ಲ ಕಪಿಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಜಾಂಬವಂತ ವಾಯುಸುತನಾಗಿರ್ತಕ್ಕಂತಹ ಹನುಮಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹನುಮಂತ, ಉತ್ತಿಷ್ಠ ಹರಿಷಾರ್ದೂಲ ಲಂಘಯಸ್ವ ಮಹಾರಣವಂ. ಹನುಮಂತ, ಯಾಕಪ್ಪ ಇನ್ನು ಮಲ್ಕೊಂಡಿದ್ದಿ, ಏಳು ಅಂತ ಎಬ್ಬಿಸ್ತಾ ಇದ್ದಾನಂತೆ. ಸುಮ್ಮನೆ ಮಲಗಿದವರಂತೆ ತಟಸ್ಥನಾಗಿ ಹನುಮಂತ ಕೂತಿದ್ದಾನೆ. ಯಾವ ಕಾರ್ಯವನ್ನು ಕೂಡ ಮಾಡುತ್ತಾ ಇಲ್ಲ ಹನುಮಂತ. ಯಾಕೆ ಅಂದರೆ ಅದಕ್ಕೆ ಪುರಂದರದಾಸರ ಒಂದು ಪದ್ಯವೂ ಕೂಡ ಉಂಟಲ್ಲ, ತಮಗೆ ಬರುತ್ತಾನೆ ಎದ್ದೇಳು ಹನುಮಂತ ಅಂತ ಹೇಳಿ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ ನೋಡಿ. ಅದರಲ್ಲಿ ಆ ಪದ್ಯವನ್ನು ರಚನೆ ಮಾಡುವಾಗ ಏನೇನು ಕಾರ್ಯ ಮಾಡಬೇಕು ಅದೆಲ್ಲವನ್ನ ಜಾಂಬವಂತ ಹೇಳ್ತಾ ಇದ್ದಾನೆ. ನೋಡಪ್ಪ, ನಿನ್ನವರೆಲ್ಲ ಕವಿಗಳು ಬಹಳ ಜಾಗೃತರಾಗಿದ್ದಾರೆ.
ಅವರ ಪ್ರಾಣ ಭಯದಲ್ಲಿದ್ದಾರೆ, ಅವರ ಪ್ರಾಣವನ್ನ ಉಳಿಸಬೇಕು. ಹನುಮಂತ ಎದ್ದೇಳು ಅಂತ ಎಬ್ಬಿಸ್ತಾ ಇದ್ದಾನಂತೆ ಜಾಂಬವಂತ. ಉತ್ತಿಷ್ಟ ಹರಿಶಾರ್ದೂಲ ಲಂಘಯಸ್ವ ಮಹರ್ಣವಂ ಪರಾಹಿ ಸರ್ವಭೂತಾನಾಂ ಹನುಮಾನ್ ಯಾಗತಿಸ್ತವ. ಹನುಮಂತ ಮೇಲೇಳು, ನಮಗ್ಯಾರು ಮತ್ತೆ ಗತಿ ಇಲ್ಲ, ನೀನೇ ನಮಗೆ ಪರಮಗತಿ, ಜೀವೋತ್ತಮನಾದ ನೀನೇ ನಮ್ಮ ಪ್ರಾಣವನ್ನು ಉಳಿಸಬೇಕು ಅಂತ ಜಾಂಬವಂತ ಹನುಮಂತನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏಳು ಹನುಮಂತ, ಎಷ್ಟೊತ್ತು ನಿದ್ರೆ, ಮಾತನಾಡಲು ಬೇಕು, ಮುದ್ರಿಕೆಯ ತರಬೇಕು, ಹರಿಯ ಕುಶಲವನ್ನು ಜಾಹ್ನವಿಗೆ ತಿಳಿಸಲು ಬೇಕು, ಎಲ್ಲವನ್ನು ಹೇಳ್ತಾರೆ. ಏನೇನು ಮಾಡಬೇಕಾಗಿದೆ ಹನುಮಂತ, ಸುಮ್ಮನೆ ಯಾಕೆ ಮಲ್ಕೊಂಡಿದ್ದು, ಏಳು ಅಂತ ಎಬ್ಬಿಸ್ತಾ ಇದ್ದಾರೆ. ಪುರಂದರದಾಸರ ಮಾತೆ ಹಾಗಿದೆ, ವನವ ಕೀಳಲು ಬೇಕು, ಚೂಡಾಮಣಿ ತರಬೇಕು, ಹರುಷದಿಂದಲೇ ಖ್ಯಾತಿಯನ್ನು ಪಡೆಯಬೇಕು. ನೀನು ಇಷ್ಟೆಲ್ಲ ಮಾಡಿದರೆ ಇದರಿಂದ ಕೀರ್ತಿ ಯಾರಿಗೆ? ನಮ್ಮ ಶ್ರೀರಾಮಚಂದ್ರನಿಗೆ ಕೀರ್ತಿ. ಹರುಷದಿಂದಲೇ ಖ್ಯಾತಿಯನ್ನು ಪಡೆಯಬೇಕು, ದುಷ್ಟ ರಕ್ಕಸರನ್ನೆಲ್ಲ ಕುಟ್ಟಿ ಕೆಡಹಲಿಬೇಕು, 10 ತಲೆ ರಾವಣನ ಬಲ ಇಳಿಸಲಿಬೇಕು, ಭಕ್ತ ವಿಭೀಷಣನಿಗೆ ಪಟ್ಟ ಕಟ್ಟಲು ಬೇಕು, ಲಕ್ಷ್ಮೀ ಸಹಿತ ಅಯೋಧ್ಯೆಗೆ ತೆರಳಲು ಬೇಕು. ಹನುಮಂತ ಎದ್ದೇಳು ಎದ್ದೇಳು ಅಂತ ಆ ಹನುಮಂತನನ್ನ ಜಾಂಬವಂತ ಎಬ್ಬಿಸ್ತಾ ಇದ್ದಾನೆ ಅಂತ. ಇಷ್ಟು ಕೆಲಸ ಮಾಡ್ಲಿಕ್ಕಿದೆ, ನೀನು ಸುಮ್ಮನೆ ಕೂತ್ ಬಿಟ್ರೆ ಹೇಗೆ? ನಿನ್ನನ್ನೇ ನಂಬಿಕೊಂಡಿದ್ದೇವಪ್ಪ, ಎಲ್ಲರಿಗೆ ಪ್ರಾಣ ಅದು ನೀನೇ. ಆದ್ದರಿಂದಲೇ ಪ್ರಾಣದೇವರು, ವಾಯುದೇವರಿಗೆ ಪ್ರಾಣ ಪ್ರಾಣ ಅಂತ ಹೆಸರು ಬಂದದ್ದು. ನಮ್ಮ ದೇಹದ ಒಳಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ರೂಪಗಳಿಂದ ವಾಯುದೇವರು ತಾವು ಪ್ರವೇಶವನ್ನ ಮಾಡಿ ನಮ್ಮ ಪ್ರಾಣ ಶಕ್ತಿಯನ್ನ ಪ್ರಾಣ ರೂಪದಿಂದ ನಿರ್ವಹಣೆ ಮಾಡ್ತಾ ಇರುವ ರೂಪವೇ ಅದು ಪ್ರಾಣ ರೂಪ. ಅಂತ ಪ್ರಾಣದೇವರೇ ನಮಗೆಲ್ಲ ಗತಿ. ಜೀವೋತ್ತಮರಾದ ಹನುಮಂತ ಏಳು, ತದ್ವಿಜೃಂಭಸ್ವ ವಿಶ್ರಾಂತಃ ಪ್ಲವತಾಂ ಉತ್ತಮೋಹ್ಯಸಿ ತ್ವದ್ವೀರ್ಯಂ ದ್ರಷ್ಟು ಕಾಮೇಯಂ ಸರ್ವವಾನರ ವಾಹಿನಿ. ಜಾಂಬವಂತ ಹೇಳ್ತಾ ಇದ್ದಾನೆ, ನೋಡು, ನಿನ್ನ ಪರಾಕ್ರಮವನ್ನು ನೋಡಬೇಕು ಅಂದ್ರೆ ಸಮಗ್ರ ವಾನರ ಸೈನ್ಯ ಅದು ಕಾತುರದಿಂದ ಕಾಯ್ತಾ ಇದೆ. ಹನುಮಂತ ಎದ್ದೇಳಪ್ಪ, ಬೇಕಾದಷ್ಟು ಕೆಲಸಗಳನ್ನ ನೀನು ಮಾಡ್ಲಿಕ್ಕಿದೆ, ಎದ್ದು ನಮ್ಮೆಲ್ಲರ ಪ್ರಾಣಗಳನ್ನ ಉಳಿಸು. ಯಾಕೆ ಅಂದ್ರೆ ನೋಡು, ಎಲ್ಲ ಕಪಿಗಳನ್ನ ವಿಷಣ್ಣಾಹ ಹರಯ ಸರ್ವೇ, ಎಲ್ಲ ಕಪಿಗಳು ಭಾರೀ ದುಃಖಗೊಂಡಿದ್ದಾರೆ. ಏಳು ಮೇಲೆ ಎದ್ದು ನಮ್ಮ ಪ್ರಾಣವನ್ನು ಉಳಿಸು. ವಿಕ್ರಮಸ್ವ ಮಹಾವೇಗ ವಿಷ್ಣು ಸ್ತ್ರೀನ್ ವಿಕ್ರಮಾನಿವ. ತ್ರಿವಿಕ್ರಮನಂತೆ ನೀನು ಹಾರು ಅಂತ ಜಾಂಬವಂತ ಹೇಳ್ತಾ ಇದ್ದಾನೆ. ಹೇಗೆ ತ್ರಿವಿಕ್ರಮನಂತೆ ಭಗವಂತ ತಾನು ಬೆಳೆದು ಉತ್ತಮವಾದ ಕೆಲಸವನ್ನ ತಾನು ಸಮರ್ಥನೆ ಮಾಡಿದನೋ ಅದರಂತೆ ನೀನು ಕೂಡ ತ್ರಿವಿಕ್ರಮನಂತೆ ಬೆಳೆದು ಕಪಿಗಳ ಕಾರ್ಯವನ್ನ ಸಾಧಿಸು. ಏಳು ನಮ್ಮೆಲ್ಲರ ಪ್ರಾಣವನ್ನ ಉಳಿಸು ನೀನು ಅಂತ ಜಾಂಬವಂತ ಆ ಹನುಮಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಯಾಕೆ ಅಂದ್ರೆ ಇದೇ ವಾಲ್ಮೀಕಿಗಳು ಉತ್ತರಕಾಂಡದಲ್ಲಿ ಒಂದು ಮಾತು ಹೇಳ್ತಾರೆ. ಹೀಗೆ ಜಾಂಬವಂತ ಸ್ತೋತ್ರ ಮಾಡಿದ, ಹನುಮಂತ ಆಕಾಶದೆತ್ತರಕ್ಕೆ ಬೆಳೆದು ನಿಂತ. ಯಾಕೆ ಮುಂಚೆ ಹೀಗೆ ಮಾಡಬಹುದಿತ್ತಲ್ವೋ? ಹೊಗಳಿಸ್ಕೊಳ್ಬೇಕು ಅಂತ ಹನುಮಂತನಿಗೆ ಅಪೇಕ್ಷೆ. ಹೊಗಳಿಕೆ ಯಾರಿಗೆ ತಾನು ಇಷ್ಟ ಇರೋದಿಲ್ಲ. ಹೊಗಳ್ತಾ ಇದ್ರು ಇನ್ನೊಂದಿಟ್ಟು ಹೊಗಳ್ರಿ ಅಂತ ಹೇಳುತ್ತೆ. ಇದ್ದದ್ದು ಇಲ್ಲದೆ ಇದ್ದೆಲ್ಲ ಸೇರಿಸಿ ಹೇಳಿದ್ರೆ ಇನ್ನೂ ಸಂತೋಷ ನಮಗೆ ಅಂತ. ಹಾಗಾಗಿ ಹನುಮಂತನಿಗೂ ಕೂಡ ಹೊಗಳಿದರೆ ಬಹಳ ಆನಂದ ಪಡ್ತಾನೆ ಹನುಮಂತ. ಹಾಗಾಗಿ ಹೊಗಳಿಸಿಕೊಂಡ ಜಾಂಬವಂತನ ಕೈಯಲ್ಲಿ ಅಂತ. ಹಾಗಲ್ಲಂತೆ ವಾಲ್ಮೀಕಿಗಳು ಉತ್ತರಕಾಂಡದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ಇದೇ ಸಂದರ್ಭದಲ್ಲಿ. ಹನುಮಂತನಿಗೆ ಹಾಗೆ ಅವನ ಸಾಮರ್ಥ್ಯವನ್ನು ತಿಳಿಸಿದರೆ ಮಾತ್ರ ಜಾಗೃತನಾಗ್ತಾ ಇದ್ದ. ಯಾಕೆ ಅಂದ್ರೆ ಅವನಿಗೆ ಋಷಿಗಳ ಶಾಪ ಇತ್ತು ಅಂತ ಒಂದು ಕಥೆಯನ್ನು ಹೇಳ್ತಾರೆ ವಾಲ್ಮೀಕಿಗಳು. ಯಾಕೆ ಋಷಿಗಳ ಶಾಪ ಕೊಟ್ಟರು ಅಂತ ಹೇಳಿದರೆ, ಬಾಲ್ಯದಲ್ಲಿದ್ದಾಗ ಹನುಮಂತ ಎಲ್ಲ ಋಷಿ ಮುನಿಗಳ ಆಶ್ರಮಕ್ಕೆ ಹೋಗೋದು, ಅವರ ಆಶ್ರಮವನ್ನ ಹಾಳು ಮಾಡೋದು, ಅವರ ಪೀಠ ಉಪಕರಣಗಳನ್ನೆಲ್ಲ ಹಾಳು ಮಾಡೋದು, ಹೀಗೆಲ್ಲ ಭಾರಿ ಚೇಷ್ಟೆ ಮಾಡುತ್ತಾ ಇದ್ದಂತೆ. ಕಪಿಗಳಿಗೆಲ್ಲ ಎಲ್ಲ ಋಷಿ ಮುನಿಗಳೇ ಸಿಟ್ಟು ಬಂತು. ಹಾಗಾಗಿ ಎಲ್ಲ ಹನುಮಂತನಿಗೆ ಶಾಪ ಕೊಟ್ಟರಂತೆ. ನಿನಗೆ ಸಾಮರ್ಥ್ಯವನ್ನ ಯಾರಾದರೂ ಒಬ್ಬರು ತಿಳಿಸೋ ತನಕ ನಿನಗೆ ಅದರ ಜಾಗೃತ ಆಗದೆ ಇರಲಿ ಅಂತ ಶಾಪವನ್ನು ಕೊಟ್ಟು ಬಿಟ್ರಂತೆ ಋಷಿಮುನಿಗಳು. ಋಷಿಮುನಿಗಳ ಶಾಪ ಏನು ಹನುಮಂತನಿಗೆ ತಟ್ಟೋದಿಲ್ಲ. ಆದರೂ ಅದು ಸಮಯಕ್ಕೆ ಬೇಕು ಅಂತ ತಾನೇ ಸ್ವೀಕಾರ ಮಾಡಿದ ಹನುಮಂತ. ಯಾಕೆ ಅಂದರೆ ಗಿಲ್ಲದೆ ಹೋಗಿದ್ರೆ ಎಷ್ಟು ಸಂದರ್ಭದಲ್ಲಿ ಹನುಮಂತ ಜಾಗೃತನಾಗಬೇಕಾಗಿರ್ತಿತ್ತು ಆಲೋಚನೆ ಮಾಡೋಣ ನಾವು ಅಂತ. ಯಾಕಂದ್ರೆ ಹನುಮಂತ ವಾಯುದೇವರಿಗೆ ಶಾಪವನ್ನು ಕೊಡುವವರು ಯಾರು? ಯಾರು ಹನುಮಂತನಿಗೆ ಶಾಪವನ್ನು ಕೊಡುವ ಸಾಮರ್ಥ್ಯವನ್ನು ಪಡೆದಿಲ್ಲ. ಶಾಪವನ್ನು ಕೊಡುವಂತ ಕೆಲಸವೂ ಅವರೇನು ಮಾಡೋದಿಲ್ಲ, ಅದು ಬೇರೆ ಪ್ರಶ್ನೆ. ಕೆಲಸ ಮಾಡಿದರೆ ತಾನು ಆಮೇಲೆ ಶಾಪ ಕೊಡೋದು. ಹಾಗಾಗಿ ಹನುಮಂತ ಆದರೂ ತಾನು ಶಾಪವನ್ನು ಸ್ವೀಕಾರ ಮಾಡುತ್ತಾರೆ ವಾಯುದೇವರು. ಯಾಕೆ ಅಂದ್ರೆ ಭಗವಂತ ಹಾಗೆ ಆದೇಶ ಮಾಡಿದ್ದಾನೆ. ನಿಮಗೆ ಯಾರಾದರೂ ನಿಮಗಿಂತ ಕೆಳಗಿನವರು ಶಾಪ ಕೊಟ್ರೆ ನೀವು ಅದನ್ನು ಸ್ವೀಕಾರ ಮಾಡ್ರಿ ಅಂತ ಭಗವಂತನ ಆದೇಶ. ಏನು ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ ವಾಯುದೇವರು. ಯಾಕೆ ಅಂದ್ರೆ ಇದು ಭಗವಂತನ ಇಚ್ಛಾನುಸಾರವಾಗಿ ಬಂದ ಶಾಪ. ಇದು
ಈ ಶಾಪವನ್ನು ಸ್ವೀಕಾರ ಮಾಡೋದು ಅದು ಭಗವಂತನ ಇಚ್ಛೆ ಅಂತ ಅನುಸಂಧಾನ ಮಾಡಿಕೊಳ್ಳುವವರು ವಾಯುದೇವರು. ಇವತ್ತು ಯಾರಾದರೂ ಬೈದರೆ ನಾವು ಹಾಗೆ ಸುಮ್ಮನೆ ಕೊಡ್ತೇವೆಯೋ? ತಿರುಗಿಸವರಿಗೆ ಬೈದು ಅವರಿಗೆ ಹಗೆಯನ್ನು ತಿರಿಸಿಕೊಳ್ಳೋದಕ್ಕೆ ನಮಗೆ ಸಮಾಧಾನ ಇಲ್ಲ. ಯಾರಾದರೂ ಬೈದಾಗ ನಾವು ಹಾಗೆ ಅನುಸಂಧಾನ ಮಾಡಿಕೊಳ್ಳಬೇಕು, ಇದು ಭಗವಂತನ ಇಚ್ಛಾನುಸಾರವಾಗಿ ಅವರು ಬೈತಾ ಇದ್ದಾರೆ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಟ್ರೆ ಜಗಳಕ್ಕೆ ಅವಕಾಶವೇ ಇಲ್ಲ. ಯಾರು ಏನು ಬೇಕಾದರೂ ಬೈಕೊಳ್ಳಿ ಅಂತ. ಅದಕ್ಕೆ ಹೇಳೋದು ಕೇವಲ ಪುರಾಣ ಇತಿಹಾಸಗಳನ್ನ ಕೇಳೋದಲ್ಲ, ಹಾಡುಗಳನ್ನ ಹೇಳೋದಲ್ಲ, ಅದನ್ನು ನಮ್ಮ ಜೀವನಕ್ಕೆ ತಂದ್ಕೊಳ್ಬೇಕು ಅಂತ ಪುರಂದರದಾಸರು ಹೇಳೋದುಂಟಲ್ಲ, ಬೈಯಿರೋ ಚೆನ್ನಾಗಿ ಮನಮುಟ್ಟಿ ಬೈಯಿರೋ ಅಂತಂದ್ರು, ಬೈದನ್ನ ಪಾಪವ ಗಳಿಸಿರೋ ಅಂತ. ಸುಮ್ಮನೆ ಹಾಗೆ ಬೈಬೇಡ್ರಪ್ಪ, ಮನಸಾರೆ ನನ್ನನ್ನು ಬೈರಿ. ಮನಸಾರೆ ಬೈದರೆ ಅದರಿಂದ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಬೈಯೋವರನ್ನು ಇನ್ನೂ ಉಬ್ಬಿಸ್ಬೇಕಂತೆ ನಾವು, ಚೆನ್ನಾಗಿ ಬೈರಿ ಅಂತ. ಯಾಕೆಂದ್ರೆ ಅವರು ಬೈದಟ್ಟು ನಮ್ಮ ಪಾಪಗಳೆಲ್ಲವೂ ಕೂಡ ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹಾಗೆ ಅನುಸಂಧಾನ ತಂದುಕೊಳ್ಳ್ರಿ ಅಂತಂತಾರೆ ದಾಸರು ಹೇಳುವಾಗ. ಹಾಗೆ ಹನುಮಂತ ತಾನೂ ಕೂಡ ಋಷಿಗಳು ಶಾಪ ಕೊಟ್ಟಾಗ ವಾಯುದೇವರು ಆ ಶಾಪವನ್ನು ಯಾಕೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಭಗವಂತನ ಇಚ್ಛಾನುಸಾರವಾಗಿ ಅವರು ಶಾಪವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಮುಂದೆ ಮಹತ್ತರವಾದ ಕೆಲಸಗಳು ನಡೀಬೇಕು. ಅದಕ್ಕೋಸ್ಕರ ಈ ಶಾಪವನ್ನು ಹನುಮಂತ ತಾನು ಸ್ವೀಕಾರ ಮಾಡಿದ. ಒಂದು ವೇಳೆ ಏನಾದರೂ ಸ್ವೀಕಾರ ಮಾಡದೇ ಇದ್ದಿದ್ರೆ ಏನೇನು ಹನುಮಂತನಿಗೆ ಅದು ಮುಳುವಾಗಿ ಬಿಡ್ತಾ ಇತ್ತು. ಎಂದೂ ಕೂಡ ಅಧರ್ಮವನ್ನ ನೋಡಿಕೊಂಡು ಸುಮ್ಮನೆ ಕೂಡುವ ಸ್ವಭಾವ ಅದು ವಾಯುದೇವರ ಸ್ವಭಾವ ಅಲ್ಲ, ಹನುಮಂತನ ಸ್ವಭಾವ ಅಲ್ಲ. ಒಂದು ವೇಳೆ ಏನಾದರೂ ಋಷಿಗಳ ಮೂಲಕ ಈ ಶಾಪವನ್ನು ತಾನು ಸ್ವೀಕಾರ ಮಾಡದೇ ಹೋಗಿದ್ದಿದ್ರೆ ಎಷ್ಟೆಷ್ಟು ಸಂದರ್ಭಗಳಲ್ಲಿ ಹನುಮಂತ ತಿರುಗಿ ಬೀಳುವ ಪ್ರಸಂಗ ಬರ್ತಾ ಇತ್ತು. ರಾವಣನ ಅಪಹರಣ ಆಗ್ತಾ ಇದೆ, ಅದು ಕಣ್ಣೆದುರಿಗೆ ಆಗಿದಿರಿ, ಎಲ್ಲ ಕಪಿಗಳಿಗೆ ಕಾಣುವಂತೆ ಹೊತ್ತುಕೊಂಡು ಹೋಗಿದ್ದಾನೆ. ಎಲ್ಲ ಕಪಿಗಳು ನೋಡಿದ್ದಾರೆ, ಹನುಮಂತನು ನೋಡಿದ್ದಾನೆ, ಆದರೆ ಏನು ಮಾಡಲಿಲ್ಲ, ಕೈ ಕಟ್ಟಿ ಕೂತ. ಯಾಕೆ? ಈ ಶಾಪವೇ ಕಾರಣ. ಒಂದು ವೇಳೆ ಏನಾದರೂ ಈ ಶಾಪ ಬಾರದೇ ಇದ್ದಿದ್ರೆ ಆ ಕ್ಷಣದಲ್ಲಿಯೇ ಹನುಮಂತ ತಾನು ಎದುರಿಸಬೇಕಾದಂತಹ ಪ್ರಸಂಗ ಬರ್ತಾ ಇತ್ತು. ಹಾಗಾಗಿ ಈ ಶಾಪವನ್ನ ಮೊದಲೇ, ಯಾಕೆಂದ್ರೆ ಭಗವಂತನು ಸರ್ವಜ್ಞನೇ, ವಾಯುದೇವರು ಸರ್ವಜ್ಞರೇ. ಹಾಗಾಗಿ ಯಾಕೆ ಈ ಶಾಪವನ್ನ ಸ್ವೀಕಾರ ಮಾಡಬೇಕು? ಶಾಪವನ್ನ ಕೊಡಿಸಿದ್ದು ಭಗವಂತ, ಕೊಡಿಸಿದ್ದು ಅದರ ಮೂಲಕ ಬೇಕಾದಷ್ಟು ಕಾರ್ಯಗಳು ಮುಂದೆ ಆಗಲಿಕ್ಕಿದೆ ಅಂತ ಸೂಚನೆಯನ್ನ ಮೊದಲೇ ಕೊಟ್ಟಿದ್ದ ಭಗವಂತ. ಹಾಗಾಗಿ ವಾಯುದೇವರು ಭಗವಂತ ಏನು ಹೇಳಿದ್ರಿಂದ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ, ಸ್ವೀಕಾರ ಮಾಡಿಬಿಡ್ತಾರೆ. ಇದು ಒಂದು ಪ್ರಸಂಗ. ಅಷ್ಟೇ ಅಲ್ಲದೇನೆ ವಾಲಿ ಮತ್ತೆ ಸುಗ್ರೀವ ಇಬ್ಬರು ಕೂಡ ಹೊಡೆದಾಡ್ತಾ ಇದ್ದಾರೆ. ವಿನಾಕಾರಣ ಸುಗ್ರೀವನ ಮೇಲೆ ವಾಲಿ ಆಕ್ರಮಣ ಮಾಡ್ತಾ ಇದ್ದಾನೆ. ಅದನ್ನು ನೋಡಿಯೂ ಹನುಮಂತ ಸುಮ್ಮನೆ ಕೂತ. ಏನಾದರೂ ಈ ಶಾಪ ಇಲ್ಲದೆ ಹೋಗಿದ್ದರೆ ವಾಲಿಯನ್ನು ಎದುರಿಸುವ ಪ್ರಸಂಗ ಹನುಮಂತನಿಗೆ ಬಂದು ಬಿಡ್ತಾ ಇತ್ತು. ರಾಮಚಂದ್ರನಿಂದ ಸಾಯಬೇಕಾದವ ವಾಲಿ ಹನುಮಂತನಿಂದಲೇ ಸತ್ತೋಗುವಂತ ಪ್ರಸಂಗ ಬರ್ತಾ ಇತ್ತು. ಅದಕ್ಕೋಸ್ಕರ ಹನುಮಂತ ಈ ಶಾಪವನ್ನು ಸ್ವೀಕಾರ ಮಾಡಿದ. ಅಷ್ಟೇ ಯಾಕ್ರಿ, ಇನ್ನೂ ಒಂದು ಪ್ರಸಂಗ ಇದೆ. ಇದೇ ವಾಲಿ ಎರಡು ಕಾರಣ. ಒಂದು, ಸುಗ್ರೀವನಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾನೆ, ಆ ಸಂದರ್ಭದಿಂದಲೂ ವಾಲಿಯನ್ನು ಸಂಹಾರ ಮಾಡಬೇಕಾಗಿತ್ತು. ವಾಲಿ ಮತ್ತೆ ರಾವಣ ಇವರಿಬ್ಬರ ಪರಸ್ಪರ ಮೈತ್ರಿಯನ್ನು ಬೆಳೆಸಿಕೊಳ್ಳುವಾಗ ಅಲ್ಲಿಯೇ ನೋಡ್ತಾ ಕೂತಿದ್ದಾನೆ ಹನುಮಂತ. ಆದರೂ ವಾಲಿಯನ್ನ ಸಂಹಾರ ಮಾಡಲಿಲ್ಲ. ಎಂದೂ ಕೂಡ ದುಷ್ಟರ ಮೈತ್ರಿ ಅದು ಒಳ್ಳೆಯದಲ್ಲ. ಅದನ್ನ ನೋಡಿಯೂ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂತ ಹೇಳಿದರೆ ಅದು ಹನುಮಂತನಲ್ಲಿಯೇ ದೋಷ ಆಗಿ ಬಿಡ್ತಾ ಇತ್ತು. ಈಗ ದೋಷಾರೋಪಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವಕಾಶ ಇಲ್ಲ. ಯಾಕೆ? ಋಷಿಗಳ ಶಾಪ ಇದೆ. ಯಾರಾದರೂ ನಿನ್ನ ಸಾಮರ್ಥ್ಯವನ್ನು ತಿಳಿಸೋ ತನಕ ನಿನಗದು ಜಾಗೃತ ಆಗದೆ ಇರಲಿ, ಶಾಪ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಇವನು ನೋಡಿಕೊಂಡು ಸುಮ್ಮನೆ ಕೂತ. ಸರ್ವಜ್ಞನಾಗಿದ್ದಾನೆ, ಶಾಪ ಏನು ಮಾಡ್ತಾ ಇರಲಿಲ್ಲ, ಏನು ಬೇಕಾದರೂ ಮಾಡುವ ಸಾಮರ್ಥ್ಯ ಇತ್ತು ಹನುಮಂತನಿಗೆ. ಆದರೂ ಆ ಕೆಲಸವನ್ನ ತಾನು ಮಾಡಲಿಲ್ಲ. ಹೀಗೆ ಹನುಮಂತನ ಆ ಶಾಪವನ್ನು ಸ್ವೀಕಾರ ಮಾಡುವುದರ ಹಿನ್ನೆಲೆಯಲ್ಲಿಯೂ ಹನುಮಂತ ದೇವರ ವಿಶೇಷವಾಗಿರತಕ್ಕಂಥ ಒಂದು ಸಾಮರ್ಥ್ಯವನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಹನುಮಂತ ಯಾಕೆ ಜಾಂಬವಂತ ಹನುಮಂತನನ್ನ ಎಚ್ಚರಿಸಬೇಕಾಯಿತು, ಅವನನ್ನ ಹೊಗಳುವಂತ ಪ್ರಸಂಗ ಯಾಕೆ ಬಂತು ಅಂತ ಹೇಳಿದ್ರೆ ಇದೇ ಒಂದು ಪ್ರಧಾನವಾದ ಕಾರಣ ಅಂತ ವಾಲ್ಮೀಕಿಗಳದನ್ನ ಉಲ್ಲೇಖವನ್ನ ಮಾಡುತ್ತಾ, ಹೀಗೆ ಜಾಂಬವಂತ ಸ್ತೋತ್ರ ಮಾಡಿದ. ನೀನೇ ನಮಗೆ ಪರಮಗತಿಯಪ್ಪ, ನಿನ್ನಿಂದಲೇ ನಮ್ಮ ಪ್ರಾಣಗಳು ಉಳಿಬೇಕು, ಇಷ್ಟು ಸಾಮರ್ಥ್ಯ ನಿನ್ನನ್ನೇ ಬಿಟ್ಟರೆ ಮತ್ತೆ ಯಾರಲ್ಲಿಯೂ ಕೂಡ ಇಲ್ಲ. ಹನುಮಂತ ಎದ್ದೇಳು ಮೇಲೆ, ನಮ್ಮ ಪ್ರಾಣವನ್ನ ಉಳಿಸು ಅಂತ ಆ ಪ್ರಾರ್ಥನೆಯನ್ನ ಮಾಡಿದಾಗ ಹನುಮಂತ ಭಾರೀ ಉತ್ತಮವಾದ ರೀತಿಯಲ್ಲಿ ತಾನು ಬೆಳೀತಾ ಇದ್ದಾನೆ. ಎಷ್ಟು ಎತ್ತರಕ್ಕೆ ಹನುಮಂತ ಬೆಳೆದ ಅಂತ ಹೇಳಿದರೆ, ಆಕಾಶದಲ್ಲಿರುವ ನಕ್ಷತ್ರಗಳು ಹನುಮಂತನ ಕಾಲಿಗೆ ಗೆಜ್ಜೆಯಂತೆ ಕಾಣ್ತಾ ಇದ್ದ. ಯಾಕೆಂದ್ರೆ 100 ಯೋಜನೆ ವಿಸ್ತೃತವಾದ ಸಮುದ್ರ ಹಾರಬೇಕು ನೋಡ್ರಿ. ಇಷ್ಟು ಎತ್ತರದ ಒಂದು ಸಣ್ಣ ಮಕ್ಕಳು ಹಾರು ಅಂದ್ರೆ ಎಷ್ಟು ಹಾರಿದ 1 ಅಡಿ ಹಾರಿದಾರಪ್ಪ. ಅದೇ 6 ಅಡಿ ಎತ್ತರದವ 10 ಅಡಿ ಹಾರ್ತಾನೆ. ಎತ್ತರ ಜಾಸ್ತಿ ಆದಟ್ಟು ನಮ್ಮ ಹಾರುವ ಕ್ರಮ ಮಾರ್ಗ ಅದು ಬಹಳ
ದೂರ ಆಗ್ತದೆ. ಆ ದೃಷ್ಟಿಯಿಂದ ಹನುಮಂತ ಬೆಳಿ ಅಂತ ಹೇಳಿದರೆ ತ್ರಿವಿಕ್ರಮನಂತೆ ಬೆಳಿ ಅಂತ ಹೇಳಿದರೆ ತ್ರಿವಿಕ್ರಮನಂತೆಯೇ ಬೆಳೆದು ಬಿಟ್ಟ. ಭಗವಂತ ವಾಮನನಾಗಿ ತ್ರಿವಿಕ್ರಮನಾಗಿ ಬೆಳೆದದ್ದು ಹೀಗೆ. ಆ ಭಗವಂತನ ತ್ರಿವಿಕ್ರಮಾವತಾರವೂ ಕೂಡ ಹೀಗೆ ಅಂತೆ. ಅಲ್ಲಿಯೂ ಕೂಡ ತ್ರಿವಿಕ್ರಮ ದೇವರ ಪಾದಗಳಿಗೆ ಆಕಾಶದಲ್ಲಿರುವ ನಕ್ಷತ್ರಗಳು ಅಲ್ಲಿಯೂ ಗೆಜ್ಜೆಯಂತೆ ಕಂಡಿತು. ಇಲ್ಲಿಯೂ ಕೂಡ ಹನುಮಂತನ ಕಾಲುಗಳಿಗೆ ಆಕಾಶದಲ್ಲಿರುವ ನಕ್ಷತ್ರಗಳು ಗೆಜ್ಜೆಯಂತೆ ಕಾಣ್ತಾ ಇದ್ದ. ಅಷ್ಟು ಎತ್ತರದಲ್ಲಿ ಬೆಳೆದ ಹನುಮಂತ. ಭಾರಿ ಸಂತೋಷ ಆಯಿತು. ಅಷ್ಟು ಎತ್ತರದಲ್ಲಿ ಬೆಳೆದು ಹನುಮಂತ ಆ ಮಹೇಂದ್ರ ಪರ್ವತದಲ್ಲಿ ನಿಂತುಕೊಂಡಿದ್ದಾರೆ ಎಲ್ಲ ಕವಿಗಳು. ಅಲ್ಲಿಂದ ಮುಂದೆ ಹಾರಲಿಕ್ಕೆ ತಾನು ಪ್ರಾರಂಭವನ್ನ ಮಾಡಿದ. ಇಷ್ಟು ಸುಂದರಕಾಂಡ ಪ್ರಾರಂಭ ಆಗುವುದು ಇಲ್ಲಿಂದ. ಹನುಮಂತನ ಹಾರುವಿಕೆಯಿಂದ ಸುಂದರಕಾಂಡ ಪ್ರಾರಂಭ. ಹಾಗಾಗಿ ಹಾರುವಿಕೆ ಯಾಕೆ ಬಂತು ಅಂತ ಹೇಳಬೇಕಾದ್ರೆ ಇಷ್ಟು ಹಿಂದಿನ ಕಿಷ್ಕಿಂಧ ಕಾಂಡದ ಅಂತ್ಯಭಾಗವನ್ನು ಇಷ್ಟನ್ನು ಸೇರಿಸಿಕೊಂಡರೆ ಈ ಒಂದು ಕಾಂಡಕ್ಕೆ ಹಿಂದಿನ ಕಾಂಡಕ್ಕೂ ಈ ಒಂದು ಸುಂದರ ಕಾಂಡಕ್ಕೂ ಹೇಗೆ ಪರಸ್ಪರ ಸಂಬಂಧವನ್ನು ಕಲ್ಪನೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸ್ವಲ್ಪ ಪ್ರಸಂಗವನ್ನು ತಿಳಿದು ಹನುಮಂತ ತಾನು ಹಾರಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಶ್ರೀಮದ್ ಆಚಾರ್ಯರು ಅದನ್ನು ಉಲ್ಲೇಖ ಮಾಡಿದರು. ಹಾರುವಾಗ ಹನುಮಂತ ಸುಮ್ಮನೆ ಹಾಗೆ ಹಾರಿಬಿಟ್ನೋ? ಇಲ್ಲ. ಹನುಮಂತನ ಹೆಜ್ಜೆಗೂ ಕೂಡ ಶ್ರೀಮದ್ ಆಚಾರ್ಯರು ವಾಯುದೇವರ ಗುಣ ಏನು, ಶ್ರೀಮದ್ ವಾಯುದೇವರು ಬೇರೆ ಅಲ್ಲ, ಶ್ರೀಮದ್ ಆಚಾರ್ಯರು ಬೇರೆ ಅಲ್ಲ, ನನ್ನ ಗುಣ ಏನು ಅನ್ನೋದನ್ನು ತಿಳಿಸಿಕೊಟ್ರು. ನಾನು ಯಾಕೆ ತಿಳಿಸಿಕೊಡ್ತಾರೆ ಹೀಗೆಲ್ಲ ವಾಯುದೇವರು ಅಂತ ಹೇಳಿದರೆ, ನಾನು ಹೀಗಿದ್ದೇನೆ, ನೀವು ಹೀಗೆ ಇರ್ರಿ. ಲೋಕದಲ್ಲಿ ಹೇಳಿಬಿಟ್ರೆ ಏನಾಗುತ್ತೆ? ನನ್ನಂತೆ ನೀವು ನಡಿಬೇಕು, ಸ್ವಾರ್ಥಿಗಳೇನೋ ಅಂತ ನಮಗೆ ಅನ್ಸುತ್ತೆ ನೋಡಿದರೆ, ಮೇಲ್ನೋಟಕ್ಕೆ ನೋಡಿದರೆ. ವಾಯುದೇವರು ಕೂಡ ಮಹಾನ್ ಸ್ವಾರ್ಥಿಗಳೇ. ಯಾಕೆಂದ್ರೆ ವಾಯುಸ್ತುತಿಯನ್ನು ಕೊಟ್ಟರು ಜಗತ್ತಿಗೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ರಚನೆ ಮಾಡಿ ತಗೊಂಡೋಗಿ ಇಟ್ಟಾಗ ಏನಂದ್ರು ಶ್ರೀಮದಾಚಾರ್ಯರು? ಅದನ್ನು ಕೊಟ್ಟೇ ಬಿಟ್ರಲ್ಲ ಜಗತ್ತಿಗೆ ಉತ್ತಮವಾದ ರೀತಿಯಲ್ಲಿ. ಹಾಗಾಗಿ ಅದನ್ನ ನಾವು ಗಮನಿಸಿಕೊಂಡಾಗ ಅದರಿಂದ ವಿಶೇಷವಾಗಿರತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾದ್ದು. ಯಾಕೆ ಹೀಗೆಲ್ಲ ಮಾಡುತ್ತಾರೆ ಶ್ರೀಮದಾಚಾರ್ಯರು? ಯಾಕೆ ಮಾಡಿದ್ರು? ತಮ್ಮನ್ನು ತಾವು ಹೊಗಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಅಂತ ಹೇಳಿದ್ರೆ, ತಮ್ಮನ್ನು ತಾವು ಹೊಗಳಿಸ್ಕೊಳ್ಬೇಕು ಅಂತ ಶ್ರೀಮದ್ ಆಚಾರ್ಯರು ಇಷ್ಟ ಅಲ್ಲ. ಭಗವಂತನ ಗುಣವನ್ನ ಅರ್ಥ ಮಾಡಿಕೊಂಡ ವಾಯುದೇವರು ಹೀಗೆ ನಡ್ಕೊಳ್ತಾ ಇದ್ದಾರೆ. ಭಗವಂತನಿಗೆ ಯಾವುದು ಇಷ್ಟವೋ ಅದನ್ನು ಮಾಡ್ತಾ ಇದ್ದಾರೆ. ವಾಯುದೇವರು ಮಾಡಿದ ಕೆಲಸ ಇದೆಯಲ್ಲ, ಅದು ನಮಗೋಸ್ಕರವೇ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭಗವಂತ ಯಾವಾಗ ಅನುಗ್ರಹ ಮಾಡುತ್ತಾನೆ ಭಕ್ತರಿಗೆ? ಭಗವಂತನ ಗುಣ ಏನು? ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತಾದರೆ, ಭಗವಂತ ಸಂತೋಷಗೊಳ್ಳಬೇಕು ಅಂತಾದರೆ ಅವ ಏನನ್ನು ಅಪೇಕ್ಷೆ ಪಡ್ತಾನೆ? ವಾಯುದೇವರನ್ನ ಯಾರು ಜೀವೋತ್ತಮರು ಅಂತ ಚಿಂತನೆ ಮಾಡುತ್ತಾರೋ ಅವರಿಗೆ ನಾನು ಅನುಗ್ರಹವನ್ನು ಮಾಡುತ್ತೇನೆ. ಇದು ಭಗವಂತನ ಸಂಕಲ್ಪ. ಹಾಗಾಗಿ ಇದು ಭಗವಂತನ ಅನುಗ್ರಹಕ್ಕೆ ಎಲ್ಲ ಭಕ್ತರ ಪಾತ್ರರಾಗಬೇಕು ಅಂತಾದರೆ ನನ್ನನ್ನು ಜೀವೋತ್ತಮರು ಅಂತ ಅನುಸಂಧಾನ ಮಾಡಲೇಬೇಕಿರು. ಅದಿಲ್ಲದಿದ್ದರೆ ಇವರೆಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನ ಮನಸ್ಸನ್ನ ಅರ್ಥ ಮಾಡಿಕೊಂಡ ವಾಯುದೇವರು ತಾವು ಜಗತ್ತಿಗೆ ತಮ್ಮನ್ನು ತಿಳಿಪಡಿಸಿಕೊಂಡರೆ ವಿನಃ ಹೊಗಳಿಸಿಕೊಳ್ಳಬೇಕು ಅನ್ನುವ ಇಚ್ಛೆಯಿಂದ ಅಲ್ಲ. ಹಾಗಾಗಿ ಅದಕ್ಕೋಸ್ಕರವೇ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾವು ರಚನೆ ಮಾಡಿ ಕೊಟ್ಟಾಗ ವಾಯುಸ್ತುತಿಯನ್ನ ಇದು ಕೇವಲ ನನ್ನ ಸ್ತುತಿ ಮಾತ್ರ ಆಗಬಾರದು ಅಂತ ಹೇಳಿ ನಖಸ್ತುತಿಯನ್ನು ಹಿಂದೆ ಮುಂದೆ ಪಠನ ಮಾಡ್ರಿ ಅಂತ ಆ ಒಂದು ಪರಿಪಾಠವನ್ನು ಹಾಕಿಕೊಟ್ಟವರು ಶ್ರೀಮದಾಚಾರ್ಯರು. ಹಾಗಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಾದರೆ ವಾಯುದೇವರನ್ನ ಜೀವೋತ್ತಮರು ಅಂತ ಅನುಸಂಧಾನ ಮಾಡಬೇಕು. ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಾದರೆ ಹರಿಯನ್ನ ಸರ್ವೋತ್ತಮ ಅಂತ ನಾವು ಚಿಂತನೆ ಮಾಡಿದಾಗ ಮಾತ್ರ ವಾಯುದೇವರ ಮತ್ತು ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಹರಿ ಗುರು ಇಬ್ಬರ ಅನುಗ್ರಹವು ನಮಗೆ ಬೇಕು ಅಂತಾದರೆ ಹರಿ ಸರ್ವೋತ್ತಮತ್ವ ವಾಯುದೇವರ ಸಂತೋಷಕ್ಕೋಸ್ಕರ, ವಾಯು ಜೀವೋತ್ತಮತ್ವ ಭಗವಂತನ ಸಂತೋಷಕ್ಕೋಸ್ಕರ. ಹಾಗಾಗಿ ನಾವು ಉಸಿರನ್ನ ಬಿಟ್ಟಾಗ ವಾಯು ಜೀವೋತ್ತಮ ಅಂತ ಹೇಳಬೇಕು, ಉಸಿರನ್ನ ತೆಗೆದುಕೊಂಡಾಗ ಹರಿ ಸರ್ವೋತ್ತಮ ಅಂತ ಹೇಳಬೇಕು. ಹೀಗೆ ನಮ್ಮ ಜೀವನದಲ್ಲಿ ಹೇಗೆ ನಮ್ಮಲ್ಲಿ ಉಸಿರು ಹಾಸುಹೊಕ್ಕಾಗಿದೆಯೋ ಅದರಂತೆ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಇದೂ ಕೂಡ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾದಾಗ ಮಾತ್ರ ಆ ಹರಿಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ. ಇಂಥ ಅನುಸಂಧಾನವನ್ನು ಇಟ್ಟುಕೊಂಡ ಹನುಮಂತ ತಾನು ಸಮುದ್ರವನ್ನು ಹಾರಿದ. ಸಮುದ್ರವನ್ನು ಹಾರುವಾಗ ಸುಮ್ಮನೆ ಹಾಗೆ ಹಾರಲಿಲ್ಲಪ್ಪ. ಶ್ರೀಮದ್ ಆಚಾರ್ಯರು ಅದನ್ನು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಹೇಳುವಾಗ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘ ಇಷುರರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಗಿರಿವರಂ ನಿಷ್ಪೀಡ್ಯ, ಶ್ರೇಷ್ಠವಾದ ಪರ್ವತ ಅದು ಮಂದರ ಪರ್ವತ.
ಆ ಮಂದರ ಪರ್ವತವನ್ನ ನಿಷ್ಪೀಡ್ಯ ಚೆನ್ನಾಗಿ ತುಳಿದು ಮೇಲಕ್ಕೆ ಹಾರಿದ. ಉತ್ಪಪಾತ. ಆದರೆ ಆ ಪರ್ವತವನ್ನ ತುಳಿದು ಮೇಲಕ್ಕೆ ಹಾರುವಾಗ ಹನುಮಂತ ಮಾಡಿದ ಮತ್ತೊಂದು ಪ್ರಧಾನವಾದ ಕೆಲಸ ಅಂತ ಹೇಳಿದರೆ ರಾಮಾಯ ನತ್ವ. ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನ ಮಾಡಿ ಆ ಪರ್ವತವನ್ನ ಒತ್ತಿ ಹನುಮಂತ ತಾನು ಹಾರಲಿಕ್ಕೆ ಪ್ರಾರಂಭವನ್ನ ಮಾಡಿದ. ಎಂಥ ಶ್ರೀರಾಮಚಂದ್ರನನ್ನ ನಮಸ್ಕಾರ ಮಾಡಿದ? ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ. 3 ವಿಶೇಷಣಗಳನ್ನು ಶ್ರೀರಾಮಚಂದ್ರನಿಗೆ ಕೊಟ್ಟರು ಶ್ರೀಮದಾಚಾರ್ಯರು. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಶಾಶ್ವತವಾದ ವಿಸ್ತೃತವಾದ 6 ಗುಣಗಳನ್ನು ಹೊಂದಿದ ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡಿದರು. ರಾಮಚಂದ್ರನನ್ನ ನಾವು ಭಗವಂತ ಭಗವಂತ ಅಂತ ಕರಿತೇವೆ. ಏನದು ಭಗವಂತ ಅಂತ ಹೇಳಿದ್ರೆ, ಭಗವಾನ್, ಭಗ ಅಂದರೆ 6 ಗುಣಗಳು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. 6 ಗುಣಗಳಿಗೆ ಸಮಗ್ರವಾದ ಐಶ್ವರ್ಯ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಯಶಸ್ಸು ಶ್ರಿಯಃ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ. ಈ 6 ಸೇರಿದರೆ ಈ 6 ಗುಣಗಳಿಗೆ ಭಗ ಅಂತ ಕರೀತಾರೆ. ಯಾರು ಈ 6 ಗುಣಗಳನ್ನು ಹೊಂದಿದವನೋ ಅವನನ್ನೇ ಭಗವಾನ್ ಅಂತ ಕರೀತಾರೆ. ಲೋಕದಲ್ಲೂ ಒಬ್ಬ ಭಗವಾನ್ ಇದ್ದಾನೆ, ಅವನಲ್ಲಿ ಈ 6 ಗುಣಗಳಿಲ್ಲ ಅಷ್ಟೇ, ಸುಮ್ಮನೆ ಹೆಸರಿಗೆ ಮಾತ್ರ ಅವ ಭಗವಾನ್ ಅಷ್ಟೇ, ಆಯ್ತು. ಆದರೆ ನಿಜವಾದ ಭಗವಾನ್ ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್. ಈ 6 ಗುಣಗಳನ್ನ ಶಾಶ್ವತವಾಗಿ ಹೊಂದಿದವ ಅದು ಭಗವಂತನೇ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಸಕಲ ಸ್ವಾಮಿಯಾಗಿರತಕ್ಕಂಥ ಶ್ರೀರಾಮಚಂದ್ರನಿಗೆ, ಮತ್ತೆ ಬಲ ವೀರ್ಯ ಮಹಾರ್ಣವಾಯ, ಬಲ ಮತ್ತು ವೀರ್ಯಗಳಲ್ಲಿ ಮಹಾಪರಾಕ್ರಮಿಯಾಗಿರತಕ್ಕಂಥ ವ್ಯಕ್ತಿ ಅವ ಶ್ರೀರಾಮಚಂದ್ರ. ಅಂಥ ರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ನಮಸ್ಕರಿಸಿ ಹನುಮಂತ ತಾನು ಹಾರಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಇಲ್ಲಿ ಒಂದು ಅಂಶ ಗಮನಿಸಬೇಕಾದ್ದು, ನಾವು 6 ಗುಣಗಳನ್ನು ಹೊಂದಿದ್ದಾನೆ ಅಂತ ಹೇಳಬೇಕಾದರೆ ಆ 6 ಗುಣಗಳಲ್ಲಿ ಬಲ ವೀರ್ಯ 2 ಸೇರಿಕೊಂಡ್ಬಿಡ್ತು. 6 ಗುಣಗಳನ್ನು ಹೊಂದಿದ ರಾಮನಿಗೆ ನಮಸ್ಕಾರ ಮಾಡಿದ ಮೇಲೆ ಪ್ರತ್ಯೇಕವಾಗಿ ಬಲವೀರ್ಯ ಮಹಾರ್ಣವಾಯ, ಬಲವೀರ್ಯ ಇವುಗಳಲ್ಲಿ ಸಮುದ್ರದಂತಿರುವ ರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಹೇಳಿ ಪ್ರತ್ಯೇಕವಾಗಿ ಮತ್ತೆರಡು ಗುಣಗಳನ್ನು ಚಿಂತನೆ ಮಾಡಿದ ಹನುಮಂತ. ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ವ್ಯಾಖ್ಯಾನಕಾರರು ಬರೆಯುವಾಗ ಬಹಳ ಚೆನ್ನಾಗಿ ಬರೀತಾರೆ. ಯಾಕೆ ಅಂದರೆ ರಾಮನಲ್ಲಿ ಭಗವಂತನಲ್ಲಿ ಅನೇಕ ಗುಣಗಳಿದ್ದಾವೆ, ಎಲ್ಲ ಗುಣಗಳು ಇದ್ದಾವೆ ಹೌದು. ಆದರೆ ನಮಗೆ ಪ್ರಸಂಗದಲ್ಲಿ ಯಾವ ಗುಣ ಬೇಕೋ ಆ ಗುಣಗಳಿಂದ ಭಗವಂತನನ್ನ ಚಿಂತನೆ ಮಾಡಿದ್ರೆ ಅದನ್ನು ನಮಗೆ ಕೊಡ್ತಾನೆ ಭಗವಂತ. ನಮಗೆ ಪ್ರಸಕ್ತ ಏನು ಬೇಕು, ನಮಗೆ ಕಷ್ಟದಲ್ಲಿದ್ದೇವಪ್ಪ, ಸಂಪತ್ತು ಬೇಕು, ಭಗವಂತನಲ್ಲಿ ಸಂಪತ್ತನ್ನು ಕೊಡುವ ಗುಣವೂ ಇದೆ, ಅವನಲ್ಲಿ ಕಾರುಣ್ಯವೂ ಇದೆ, ಔದಾರ್ಯ ಇದೆ, ಸಂಪತ್ತನ್ನು ಕೊಡುವ ಗುಣವೂ ಇದೆ, ಎಲ್ಲ ಗುಣವೂ ಇದೆ ಭಗವಂತನಲ್ಲಿ. ನಮಗೆ ಏನು ಬೇಕೋ ಅದನ್ನ ಚಿಂತನೆ ಮಾಡಿದ್ರೆ ಅವ ನಮಗದನ್ನು ಕೊಡ್ತಾನೆ. ಇದನ್ನ ಲೋಕಕ್ಕೆ ತಿಳಿಸುವ ಉದ್ದೇಶದಿಂದಲೋ ಏನೋ ಈ ಯಾವ ಕೆಲಸಕ್ಕೋಸ್ಕರ ನಾನು ಹೊರಟಿದ್ದೇನೆ, ಸಮುದ್ರವನ್ನ ಹಾರಬೇಕಾದರೆ ಮಾನಸಿಕವಾದ ಬಲ, ದೈಹಿಕವಾದ ವೀರ್ಯ ಎರಡೂ ಕೂಡ ನನಗೆ ಬೇಕು. ಆ ಎರಡನ್ನ ನಾನು ಭಗವಂತನಲ್ಲಿ ಚಿಂತನೆ ಮಾಡಬೇಕು. ಹೀಗೆ ಆ ಚಿಂತನೆಯ ಹಿನ್ನೆಲೆಯನ್ನು ಕೂಡ ನಮಗೆ ಕಲಿಸಿಕೊಟ್ಟವ ಹನುಮಂತ. ಇದನ್ನು ತಿಳಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರು ಅಂತ ಅನುಸಂಧಾನ ಮಾಡಿಕೊಂಡಾಗ ಇಂಥ ರಾಮಚಂದ್ರನಿಗೆ ನಮಸ್ಕಾರವನ್ನ ಮಾಡಿ ಹನುಮಂತ ತಾನು ಹಾರಲಿಕ್ಕೆ ಪ್ರಾರಂಭವನ್ನ ಮಾಡಿದ. ಇದರ ಮೂಲಕ ಹನುಮಂತ ಲೋಕಕ್ಕೆ ಕೊಟ್ಟ ಸಂದೇಶ ಏನು? ಉತ್ತಮವಾದ ಸಂದೇಶ. ಅದನ್ನು ಹನುಮಂತನಿಂದ ನಾವು ಕಲಿಯಬೇಕಾದ ಆದರ್ಶ ಬಹಳ ದೊಡ್ಡದಿದೆ. ಯಾವುದೇ ಕೆಲಸವನ್ನ ಮಾಡಬೇಕಾದರೂ ಕೂಡ ಭಗವಂತನಿಗೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡಬೇಕು. ಇದೇ ಜಗತ್ತಿಗೆ ಕೊಟ್ಟ ಹನುಮಂತನ ಮುಖ್ಯವಾದ ಸಂದೇಶ. ಹಾಗಾಗಿ ಇವತ್ತು ಮನೆಯಿಂದ ಹೊರಡಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಹಿರಿಯರ ಪಾಪ ಹೇಳ್ತಾರೆ, ಇನ್ನೊಂದು 2 ತಲೆಮಾರು ಕಳೆದು ಬಿಟ್ರೆ ಹೇಳುವವರು ಇಲ್ಲ, ಕೇಳುವವರು ಇಲ್ಲ ಅಂತ. ಈಗಾದ್ರೂ ಸ್ವಲ್ಪ ಹೇಳುವವರಿದ್ದಾರೆ, ಕೇಳುವವರು ಬಹಳ ಕಡಿಮೆ, ಸಂಖ್ಯೆ ಕಡಿಮೆ ಇದೆ. ಕೆಲವರು ಕೇಳಿ ಯಾರು, ಮುಂದೆ ಹೇಳುವವರು ಸಿಗೋದಿಲ್ಲ ನಮಗೆ ಅಂತ. ಹಾಗಾಗಿ ಮನೆಯಿಂದ ಏನಾದರೂ ಕೆಲಸವನ್ನ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡುವಾಗ ಅಲ್ಲಿ ಮೊದಲು ನಾವು ಆ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಅದಕ್ಕೆ ದೇವರ ಸಮಾರಾಧನೆ ಅಂತ ಮಾಡೋದು. ಮದುವೆ ಮಾಡುವಾಗ ಅಥವಾ ಉಪನಯನ ಮಾಡುವಾಗ ದೇವರ ಸಮಾರಾಧನೆ ಅಂತ ಮಾಡುತ್ತೇವೆ. ದೇವರ ಸಮಾರಾಧನೆ ಮಾಡುವ ಉದ್ದೇಶ ಏನು? ಆ ಎಲ್ಲ ಕೆಲಸದ ಜವಾಬ್ದಾರಿಯನ್ನು ಸ್ವಾಮಿ ನಿನ್ನ ಮೇಲೆ ಹೊರಿಸ್ತಾ ಇದ್ದೇನಪ್ಪ, ನೀನ್ ಜವಾಬ್ದಾರಿ ತಗೋ ಅಂತ ಹೇಳಿ ಭಗವಂತನಿಗೆ ನಮನವನ್ನ ಸಲ್ಲಿಸಿ ಆಮೇಲಿಂದ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಇದು ಒಂದೇ ಪ್ರಸಂಗ ಅಲ್ಲ.
ನಾವು ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಕಾರ್ಯವನ್ನ ಪ್ರಾರಂಭ ಮಾಡಿದರೆ ಯಾವ ವಿಘ್ನಗಳು ಬರೋದಿಲ್ಲ ಅಂತ ಹೇಳಲಿಕ್ಕೆ ಮುಂದೆ ಮಹಾಭಾರತ ಕೃಷ್ಣಾವತಾರದಲ್ಲಿಯೂ ಕೂಡ ಆ ಪ್ರಸಂಗವನ್ನು ನಾವು ಕಾಣ್ತೇವಲ್ಲ. ಇದೇ ವಸುದೇವ ಕೃಷ್ಣ ಹೇಳಿದಂತೆ ಕೇಳಿದ್ದಕ್ಕೇನಾಯ್ತು, ಅವನಿಗಿದ್ದ ಎಲ್ಲ ವಿಘ್ನಗಳು ಪರಿಹಾರ ಆಗಿಬಿಡ್ತು. ಅದಕ್ಕೆ ವಾದಿರಾಜರು ಒಳ್ಳೆ ಕಾರಣ ಕೊಡ್ತಾರೆ. ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ ಅವನಿಗೆ ಬಂಧನ ಇತ್ತು, ಕಾರಾಗೃಹದಲ್ಲಿದ್ದಾನೆ, ಬೇಕಾದಷ್ಟು ಜನ ಕಾವಲು ಕಾಯ್ತಾ ಇದ್ದಾರೆ, ರಾತ್ರಿ ಹೊತ್ತು ಮಾರ್ಗ ಗೊತ್ತಿಲ್ಲ, ಮಾರ್ಗ ಮಧ್ಯದಲ್ಲಿ ಯಮುನಾ ನದಿ ಭೋರ್ಗರೆದು ಹರಿತಾ ಇದೆ, ನದಿಯನ್ನು ದಾಟಬೇಕು, ಅಲ್ಲಿ ನಂದಗೋಪುರದಲ್ಲಿ ಎಲ್ಲರೂ ನಿದ್ದೆ ಮಾಡಬೇಕು, ಯಾರಿಗೂ ಗೊತ್ತಿಲ್ಲದಂತೆ ಈ ಮಗುವನ್ನು ಅಲ್ಲಿ ಮಲಗಿಸಬೇಕು, ಅಲ್ಲಿದ್ದ ಕೂಸನ್ನು ಇಲ್ಲಿ ಕರ್ಕೊಂಡ್ ಬರ್ಬೇಕು, ಇಷ್ಟು ಕೆಲಸ ಆಗಬೇಕು. ಎಷ್ಟು ವಿಘ್ನಗಳಿದೆ, ಎಷ್ಟು ಬಂಧನಗಳಿದೆ, ಎಲ್ಲ ಬಂಧನಗಳನ್ನ ಕಳಚಿಕೊಂಡ ಆ ನಿರ್ವಿಘ್ನವಾಗಿ ಆ ವಸುದೇವ ಇಷ್ಟು ಕೆಲಸವನ್ನ ಮಾಡಿದ ಅಂತ ಹೇಳೋದಕ್ಕೆ ಕಾರಣ ಕರಸ್ಥ ದೇವಸ್ಯ ಕುತೋಂತರಾಯ. ಸಾಕ್ಷಾತ್ತಾಗಿ ಕೈಯಲ್ಲಿಯೇ ಕೃಷ್ಣನನ್ನು ಹಿಡಿದುಕೊಂಡು ಹೊರಟ ವಸುದೇವನಿಗೆ ಎಲ್ಲಿಂದ ತಾನೇ ಅಂತರಾಯ ಬರಬೇಕು, ವಿಘ್ನ ಬರಬೇಕು? ಹಾಗಾಗಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕೈಗಂತೂ ಭಗವಂತ ಬರೋದಿಲ್ಲ. ಅದಕ್ಕೋಸ್ಕರ ಹೃದಯದಲ್ಲಿ ಹೊತ್ತು ಭಗವಂತನನ್ನ ನಾವು ನಡೆದರೆ, ಅಂದರೆ ನಮ್ಮ ಹೃದಯದಲ್ಲಿ ಭಗವಂತ ಯಾವಾಗಲೂ ಇರ್ತಾನೆ, ಈಗಲೂ ಇದ್ದಾನೆ, ನಾವು ಅನುಸಂಧಾನ ಮಾಡಿಕೊಂಡ್ರೂ ಇರ್ತಾನೆ, ಮಾಡದೇದರೂ ಇರ್ತಾನೆ. ಅದಕ್ಕೆ ದಾಸರು ಹೇಳಿಕೊಟ್ಟದ್ದು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ಅವರು ಹೇಳಿಕೊಟ್ರಲ್ಲ. ಹಾಗಾಗಿ ಯಾವಾಗಲೂ ನಮ್ಮ ಹೃದಯದಲ್ಲಿ ಭಗವಂತ ವಾಸ ಮಾಡುತ್ತಾ ಇದ್ದಾನೆ ಎನ್ನುವ ಅನುಸಂಧಾನದೊಂದಿಗೆ ನಾವು ಹೊರಟ್ರೆ ಹೃದಯದಲ್ಲಿ ಭಗವಂತನನ್ನ ಹೊತ್ತ ಹಾಗೆ. ಕೈಯಲ್ಲಿ ಹೊರೋದು ಬೇಡ, ಕೈಯಲ್ಲಿ ಹೊತ್ತರೆ ಆಯಾಸ ಆಗತ್ತೆ, ಕೈ ಕೆಳಗಿಡಿಸಿ ಬಿಡುತ್ತೇವೆ ನಾವು. ಹಾಗಾಗಿ ಅರ್ಧದಲ್ಲಿ ಕೈ ಬಿಡುವ ಪ್ರಸಂಗ ಬರುತ್ತೆ. ಅದಕ್ಕೋಸ್ಕರ ಹೃದಯದಲ್ಲಿ ಹೊತ್ತರೆ ಭಗವಂತನನ್ನು ಇಳಿಸುವ ಪ್ರಸಂಗ ಇಲ್ಲ, ನಮಗದು ಭಾರವೂ ಆಗೋದಿಲ್ಲ, ಎಲ್ಲ ಕೆಲಸ ಅದು ಸುಲಭ ಆಗತ್ತೆ. ಅದಕ್ಕೋಸ್ಕರ ಈ ಒಂದು ಆದರ್ಶವನ್ನು ತಿಳಿಸಬೇಕು ಅಂತಲೋ ಏನೋ ಹನುಮಂತ ಪ್ರಾರಂಭದಲ್ಲಿ ಲೋಕಕ್ಕೆ ತಾನು ಯಾವಾಗಲೂ ಕೂಡ ನಮನವನ್ನು ಸಲ್ಲಿಸುವವನಾದರೂ ಲೋಕಕ್ಕೆ ಕಾಣುವಂತೆ ಆ ಹನುಮಂತ ನಮಸ್ಕಾರವನ್ನ ಮಾಡಿ ಪರ್ವತವನ್ನ ಒತ್ತಿ ಆ ಸಮುದ್ರಕ್ಕೆ ತಾನು ಹಾರತಾ ಇದ್ದಾನೆ. ನತ್ವಾ ಲಿಲಂಘ ಇಷು ಅರ್ಣವಂ ಉತ್ಪಪಾತ. ಅರ್ಣವಂ ಲಿಲಂಘ ಇಷು, ಆ ಸಮುದ್ರವನ್ನ ದಾಟಬೇಕು ಅಂತ ಹೇಳಿ ಆ ಮಹೇಂದ್ರ ಪರ್ವತವನ್ನ ಒತ್ತಿ ಭಗವಂತ ತಾನು ಮೇಲಕ್ಕೆ ಹಾರತಾ ಇದ್ದಾನೆ ಅಂತ. ಹನುಮಂತ ಏನೋ ಹಾರಿದ. ವಾಲ್ಮೀಕಿಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಹನುಮಂತ ಅಷ್ಟು ದೊಡ್ಡ ದೇಹವನ್ನು ಪಡ್ಕೊಂಡಿದ್ದಾನೆ. ಆ ಪರ್ವತವನ್ನ ಒತ್ತಿ ಮೇಲಕ್ಕೆ ಹಾರಿದರೆ ಏನಾಯ್ತು ಅದರ ಪರಿಣಾಮ? ಆ ಪರ್ವತದಲ್ಲಿದ್ದ ಅನೇಕ ಕಲ್ಲುಗಳು, ಬಂಡೆಗಳು, ಮರಗಳು ಎಲ್ಲವೂ ಹನುಮಂತನನ್ನು ಹಿಂಬಾಲಿಸ್ಕೊಂಡು ಹೋದವು. ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ ವಾಲ್ಮೀಕಿಗಳು ಹೇಳುವಾಗ. ಯಾಕೆಂದ್ರೆ ಅನೇಕ ಹೊತ್ತುಗಳ ಕಾಲ ಈ ಪರ್ವತದಲ್ಲಿ ಕೂತಿದ್ದಾನೆ ಹನುಮಂತ. ಹಾಗಾಗಿ ಈ ಪರ್ವತಕ್ಕೂ ಹನುಮಂತನಿಗೂ ಸ್ವಲ್ಪ ಸ್ನೇಹ ಬೆಳೆದು ಬಿಟ್ಟಿದೆ. ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ ಏನ್ ಮಾಡುತ್ತೇವೆ, ಅವ್ರ ಮನೆಗೆ ಹೋಗುವ ಗೇಟ್ ತನಕಲೋ ಅಥವಾ ರೋಡ್ ತುದಿ ತನಕಲೋ ಹೋಗಿ ಕಳಿಸಿ ಬರ್ತೇವೆ ತಾನು. ಅವನೇನವ್ರ ಮುಂದಕ್ಕೆ ಅವ್ರ ಪಡೆಗೆ ಅವ್ರು ಹೋಗ್ಕೊಳ್ತಾರೆ ಅಂತ. ಅಲ್ಲಿವರೆಗೂ ಹೋಗಿ ಕಳಿಸಿ ಬರುವ ಪರಿಪಾಠ ನಮ್ಮಲ್ಲಿ ಉಂಟೋ ಇಲ್ವೋ? ಹಾಗಾಗಿ ಯಾಕೆ ಬಂಧುಗಳು ಬಂದರೆ, ಅತ್ಯಂತ ಪ್ರೀತಿ ಪಾತ್ರರು ಬಂದರೆ, ಈಗ ಹನುಮಂತ ಈ ಪರ್ವತದಲ್ಲಿ ಇಷ್ಟೊತ್ತು ಕೂತಿದ್ದರಿಂದ ಈ ಪರ್ವತಕ್ಕೂ ಹನುಮಂತನಿಗೂ ಸ್ವಲ್ಪ ಸ್ನೇಹ ಬೆಳೆದು ಬಿಟ್ಟಿದೆ. ಇವ ಹೊರಟಿದ್ದಾನಲ್ಲ, ಹೊರಟಿದ್ದಾನಾದ್ದರಿಂದ ಸ್ವಲ್ಪ ದೂರ ಈ ಪರ್ವತಗಳು ಕೂಡ ಕಳಿಸಲಿಕ್ಕೋಸ್ಕರ ಹೋಗಿದ್ದಾವೋ ಏನೋ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿಗಳು. ಇದು ಹಾರಿದ್ದು ಹೋದದ್ದು, ಹನುಮಂತ ಹಾರಿದ ರಭಸಕ್ಕೆ ಹೋದದ್ದು. ಆದರೆ ವಾಲ್ಮೀಕಿಗಳು ಕಾವ್ಯದ ರೀತಿಯಲ್ಲಿ ವರ್ಣನೆಯನ್ನ ಮಾಡುವಾಗ ಹೇಗೆ ಅತ್ಯಂತ ಪ್ರೀತಿ ಪಾತ್ರರು ಮನೆಗೆ ಬಂದಾಗ ಸ್ವಲ್ಪ ದೂರ ಕಳಿಸಿಕೊಟ್ಟು ಬರುವಂತೆ ಆ ಹನುಮಂತನನ್ನು ಸ್ವಲ್ಪ ದೂರ ಕಳಿಸಿಕೊಡ್ತಾ ಇದ್ದಾವೆ ಈ ಪರ್ವತದಲ್ಲಿರುವ ಮರಗಳು, ಬಂಡೆಗಳು ಎಲ್ಲವೂ ಕೂಡ ಹನುಮಂತ ಹಾರಿದ ರಭಸಕ್ಕೆ ಇವು ಕೂಡ ಪರ್ವತದಲ್ಲಿದ್ದ ಮರಗಿಡಗಳು ಕೂಡ ಹನುಮಂತನನ್ನು ಹಿಂಬಾಲಿಸಿ ಬಿಟ್ಟವು. ಅಷ್ಟು ರಭಸದಿಂದ ಹನುಮಂತ ತಾನು ಹಾರುತ್ತಾ ಇದ್ದಾನೆ. ಅಷ್ಟೇ ಆಗಲಿಲ್ಲ, ಮತ್ತೊಂದು ಬದಲಾವಣೆ. ಆ ಇಡೀ ಹನುಮಂತ ಹಾರಿದ ರಭಸಕ್ಕೆ ಏನು ಯಾವ ಸಾಗರದ ಮೇಲೆ ಹಾರಬೇಕು ಅಂತ ಹನುಮಂತ ತಾನು ಪ್ರಯತ್ನವನ್ನ ಪಡ್ತಾ ಇದ್ದಾನೆಯೋ ಆ ಸಾಗರವೇ ಉಕ್ಕೇರ್ತಾ ಇದೆ ಅಂತ. ಆ ಸಾಗರದಲ್ಲಿದ್ದ ಎಲ್ಲ ಜಲಚರ ಪ್ರಾಣಿಗಳು ಎಲ್ಲ ಕಪಿಗಳಿಗೆ ಗೋಚರವಾಗಿ ಬಿಟ್ಟವು. ಅಷ್ಟು ರಭಸ ಆ ಹನುಮಂತನ ವೇಗದಲ್ಲಿದೆ. ಬೆಟ್ಟ ವೃಕ್ಷಗಳೆಲ್ಲವೂ ಕೂಡ ಆ ಗಾಳಿಗೆ 10 ಯೋಜನ ಹನುಮಂತನನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾವೆ. ಇಷ್ಟು ರಭಸದಲ್ಲಿ ಹನುಮಂತ, ಆ ಎಣೆ ಇರದ ಪರಾಕ್ರಮಶಾಲಿಯಾದ ಹನುಮಂತ ತಾನು ಆಕಾಶ ಮಾರ್ಗದಲ್ಲಿ ಹಾರಿ ಹೋಗ್ತಾ ಇದ್ದಾನೆ. ಈ ಹನುಮಂತನ ಈ ಬೆಳೆಯುವಿಕೆಯಿಂದ ಹಿಡಿದು ಏನಪ್ಪ ಹನುಮಂತ ಸಣ್ಣ ಬಾಲಕನಾದವ ಇಷ್ಟು ಎತ್ತರಕ್ಕೆ ಬೆಳೆದದ್ದು ಹೇಗೆ, ಮುಂದೆ ಏನು ಮಾಡುತ್ತಾನೆ? ಆಕಾಶದಲ್ಲಿ ಎಲ್ಲ ಸಿದ್ಧರು, ಚಾರಣರು, ಯಕ್ಷರು, ಕಿನ್ನರು ಎಲ್ಲರೂ ಹಾಜರಾಗಿ ಬಿಟ್ಟಿದ್ದಾರೆ.
ಹನುಮಂತನ ಈ ಪರಾಕ್ರಮವನ್ನು ನೋಡ್ಲಿಕ್ಕೆ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಅವರೆಲ್ಲರೂ ಮಾತನಾಡಿಕೊಳ್ತಾ ಇದ್ದಾರಂತೆ. ಏಷ ಪರ್ವತ ಸಂಕಾಶಃ, ಏನಪ್ಪ ಪರ್ವತದಂತೆ ಬೆಳೆದು ನಿಂತಿದ್ದಾನೆ ಹನುಮಂತ. ಹನುಮಾನ್ ಮಾರುತಾತ್ಮಜಃ ತಿದೀರ್ಷತಿ ಮಹಾವೇಗ ಸಮುದ್ರಂ ವರುಣಾಲಯಂ. ಆ ಪರ್ವತಾಕಾರದಲ್ಲಿ ಬೆಳೆದು ಹನುಮಂತ ಸಮುದ್ರವನ್ನ ದಾಟ್ಲಿಕ್ಕೋಸ್ಕರ ಹೊರಟಿದ್ದಾನೆ. ಯಾರಿಗೋಸ್ಕರ ಹೊರಟಿದ್ದಾನೆ? ರಾಮಾರ್ಥಂ. ರಾಮ ಹೇಳಿ ಕಳಿಸಿದ್ದಾನಲ್ಲ, ರಾಮ ಹೇಳಿದ ಕೆಲಸವನ್ನ ಸಾಧಿಸಬೇಕು ಅಂತ ಹೊರಟಿದ್ದಾನೆ. ಕೇವಲ ರಾಮನಿಗೋಸ್ಕರವೋ? ಆ ರಾಮನಿಗಿಂತಲೂ ಹೆಚ್ಚಾಗಿ ಬೇಕಾದ್ದು ಸಮುದ್ರ ಹಾರೋದು ಯಾರಿಗೆ? ವಾನರಾರ್ಥಂಚ. ರಾಮನಿಗಿಂತಲೂ ಹೆಚ್ಚು ಪ್ರಾರ್ಥನೆಯನ್ನು ಮಾಡಿದ್ದು ಕವಿಗಳು. ಆ ಕವಿಗಳಿಗೋಸ್ಕರ ಹನುಮಂತ ಸಮುದ್ರವನ್ನು ಹಾರಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ. ಸಮುದ್ರಸ್ಯ ಪರಂ ಪಾರಂ ದುಷ್ಪ್ರಾಪಂ ಪ್ರಾಪ್ತುಮಿಚ್ಛತಿ. ಈ ದಡದಿಂದ ಮತ್ತೊಂದು ದಡಕ್ಕೆ ಹೋಗ್ತಾ ಇದ್ದಾನೆ ಹನುಮಂತ. ಮತ್ತೊಂದು ದಡ ಯಾವುದು? ಅದೇ ಲಂಕಾಪಟ್ಟಣ. ಆ ದಡಕ್ಕೆ ಹೋಗಬೇಕು ಅಂದ್ರೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ದುಷ್ಕರವಾದ ಕೆಲಸವನ್ನ ಹನುಮಂತ ತಾನು ಮಾಡ್ಲಿಕ್ಕೋಸ್ಕರ ಹೊರಟಿದ್ದಾನೆ. ಏನು ಆಶ್ಚರ್ಯ ಇದು ಹನುಮಂತನ ಪರಾಕ್ರಮ! ಮೇಲ್ಗಡೆ ಎಲ್ಲ ಸಿದ್ಧರು ಚಾರಣರು ಎಲ್ಲ ಹನುಮಂತನ ಪರಾಕ್ರಮವನ್ನು ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಹನುಮಂತ ಏನೋ ಹಾರಲಿಕ್ಕೆ ಪ್ರಾರಂಭ ಮಾಡಿದ. ಈ ಕಪಿಗಳಿಗೆ ಪಾಪ ಏನೋ ತಮ್ಮ ಪ್ರಾಣ ಉಳಿಸಬೇಕು ಅಂತ ಹನುಮಂತ ಹೊರಟಿದ್ದಾನೆ ನಿಜ. ಆದರೆ ಈ ಕಪಿಗಳಿಗೆ ಇನ್ನೂ ಸಂಶಯ. ಏನು ಸಂಶಯ? ಈ ಹನುಮಂತ ಕೆಲಸವನ್ನ ಸಾಧಿಸ್ತಾನೋ ಇಲ್ವೋ, ಅಥವಾ ನಮ್ಮ ಪ್ರಾಣ ಉಳಿಸ್ತಾನೋ ಇಲ್ವೋ ಅಂತ ಇನ್ನೂ ಕಪಿಗಳ ಮನಸ್ಸಿನಲ್ಲಿ ಹಾಗೆ ಸಂಶಯ ಉಳ್ಕೊಂಡ್ಬಿಟ್ಟಿದೆ. ಬಾಯಿ ಬಿಟ್ಟು ಹೇಳೋ ಧೈರ್ಯ ಇಲ್ಲಿ ಯಾರಿಗೂ ಇಲ್ಲ. ಹನುಮಂತರ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ತಮ್ಮ ಮನಸ್ಸಲ್ಲಿದ್ದ ಅಭಿಪ್ರಾಯವನ್ನ ಹೊರಗಡೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಒಳಗಡೆ ಇಟ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಏನಾದ್ರೂ ಹೋದವ ಇವ ವಾಪಸ್ ಬರದೇ ಇದ್ರೆ ಏನು ಮಾಡೋದು? ಯಾಕೆ ಅಂದ್ರೆ ಎಲ್ಲ ಕವಿಗಳು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳ್ಕೊಂಡಿದ್ದಾರೆ. ನಮಗಿರುವ ದಿಕ್ಕು ಗತಿ ಇವನೊಬ್ಬನೇ ಇವಾಗ. ಯಾಕೆ ಅಂದ್ರೆ ಎಲ್ಲ ಕವಿಗಳು ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡ್ರು. ತಾರ, ಮೈಂದ, ವಿವಿಧ, ನೀಲ ಎಲ್ಲರೂ 80 ಯೋಜನದವರೆಗೆ ಬಂದ್ರು. ಚಾಂಬವಂತ ಹೇಳಿದ 90 ಯೋಜನ ನಾನು ಹಾರುತ್ತೇನೆ ಅಂತಂದ. ನನಗೆ ಹಾರುವ ಸಾಮರ್ಥ್ಯ 96 ಯೋಜನ ಹಾರುವ ಸಾಮರ್ಥ್ಯ ಇತ್ತು. ಆದರೆ ಭಗವಂತ ವಾಮನನಾಗಿ ತ್ರಿವಿಕ್ರಮನಾಗಿ ಬೆಳೆದಾಗ ಆ ತ್ರಿವಿಕ್ರಮ ರೂಪವನ್ನು ನೋಡಿ ಆನಂದದಿಂದ ಇಡೀ ಭೂಮಂಡಲವನ್ನ ಸಂಚಾರ ಮಾಡ್ತಾ ಮಾಡ್ತಾ ಇರುವಾಗ ಮೇರು ಪರ್ವತದ ಶಿಖರ ನನ್ನ ಕಾಲಿಗೆ ಬಡಿದು ಬಿಡ್ತು. ಅದರ ಪರಿಣಾಮದಿಂದಾಗಿ 6 ಯೋಜನ ಹಾರುವ ಸಾಮರ್ಥ್ಯ ಕಡಿಮೆ ಆಯ್ತು. 90 ಯೋಜನ ಹಾರ್ತೇನೆ, ಇನ್ನು 10 ಯೋಜನ ಉಳ್ಕೊಂಡ್ಬಿಡುತ್ತೆ, ಸಮುದ್ರದಲ್ಲಿ ಬಿದ್ದು ಹೋಗ್ತೇನೆ. ಅಂಗದ ಬಂದ 100 ಯೋಜನ ನಾನು ಹಾರುತ್ತೇನೆ, ಆದರೆ ವಾಪಸ್ ಬರೋದಿಲ್ಲ ಅಂತಂದ. ಇಂಥವ್ರು ಬಂದೇನು ಮಾಡಬೇಕು? ವಾಪಸ್ ಬರುವ ವ್ಯಕ್ತಿ 100 ಯೋಜನ ಸಾಮರ್ಥ್ಯ ಹಾರುವ ಸಾಮರ್ಥ್ಯ ಇದ್ದು ವಾಪಸ್ ಬರುವ ಏಕೈಕ ವ್ಯಕ್ತಿ ಅಂದ್ರೆ ಅವ ಹನುಮಂತ ಅಂತ ನಂಬಿ ಇವನನ್ನು ಕಳಿಸಿದ್ದಾರೆ. ಆದರೂ ಸಂಶಯ ಪಾಪ ಕಪಿಗಳಿಗೆ. ಹನುಮಂತ ಕೆಲಸವನ್ನು ಮಾಡ್ಕೊಂಡು ಬರುತ್ತಾನೋ ಇಲ್ವೋ ಸಂಶಯದಿಂದಲೇ ಇದ್ದಾರೆ. ಆದರೆ ಅವ ಹನುಮಂತ ಮೇಲೆ ಹಾರ್ಲಿಕ್ಕೆ ಹೊರಟಿದ್ದಾನೆ. ಎಲ್ಲ ಕಪಿಗಳು ಕೆಳಗಡೆ ಸಂಶಯವನ್ನು ಪಡ್ತಾ ಇದ್ದಾರೆ. ಮೇಲಿರೋದು ಅದೇ ಹನುಮಂತ, ಎಲ್ಲ ಕಪಿಗಳ ಒಳಗಿರೋದು ಅದೇ ಹನುಮಂತನೇ. ಹಾಗಾಗಿ ಎಲ್ಲ ಕವಿಗಳ ಮನಸ್ಥಿತಿಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡ ಹನುಮಂತ 4 ಉದ್ಗಾರದ ಮಾತುಗಳನ್ನು ಹೇಳಿದ. ಎಲ್ಲ ಕವಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹನುಮಂತ ಹೇಳ್ತಾ ಇದ್ದಾನೆ, ಎಲ್ಲ ಕವಿಗಳನ್ನು ಉದ್ದೇಶವಾಗಿಟ್ಟುಕೊಂಡು. ಏನು ಸುಮ್ಮನೆ ಹಾಗೆ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಡ್ರಪ್ಪ. ಯಥಾ ರಾಘವ ನಿರ್ಮುಕ್ತ ಶರಶ್ವಸನ ವಿಕ್ರಮ. ಏ ಕಪಿಗಳೇ, ನಾನು ಹೇಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಮನ ಬಾಣದಂತೆ ನಾನು ಹೋಗ್ತಾ ಇದ್ದೇನೆ ಅಂತ ಅಂದುಬಿಟ್ಟ ಹನುಮಂತ. ಏನು ಆಶ್ಚರ್ಯ ಇದು! ಹೋಗಿ ಹೋಗಿ ರಾಮನ ಬಾಣದ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನಲ್ಲ ಹನುಮಂತ. ಏನದು ರಾಮನ ಬಾಣದ ವೈಶಿಷ್ಟ್ಯ ಏನು? ಬಹಳ ಆಲೋಚನೆ ಮಾಡಿ ದೃಷ್ಟಾಂತವನ್ನು ಕೊಟ್ಟಿದ್ದಾನೆ ಹನುಮಂತ. ರಾಮನ ಬಾಣದ ಸಾಮರ್ಥ್ಯ ಬಹಳ ವಿಚಿತ್ರವಾದದ್ದು. ರಾಮ ಬಾಣವನ್ನ ಬಿಲ್ಲಿಗೆ ಹೂಡಿದ ಅಂದ್ರೆ ಕೆಲಸ ಆಗಲೇಬೇಕು. ಯಾವ ಕಾರ್ಯಕ್ಕೋಸ್ಕರ ರಾಮಚಂದ್ರ ಬಾಣವನ್ನು ಹೂಡಿದ್ದಾನೋ ಆ ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ರಾಮನ ಬಾಣ ಆ ಕಾರ್ಯವನ್ನು ಮುಗಿಸಿಯೇ ಮುಗಿಸುತ್ತೆ. ಅಷ್ಟೇ ಅಲ್ಲ, ರಾಮನ ಬಾಣದ ಸಾಮರ್ಥ್ಯ ಕೆಲಸವನ್ನ ಮುಗಿಸಿ ಆ ಬಾಣ ತಾನೇ ರಾಮನ ಬತ್ತಳಿಕೆಗೆ ಬಂದು ಕೂಡ್ತಾ ಇತ್ತು. ಇದು ರಾಮನ ಬಾಣದ ಸಾಮರ್ಥ್ಯ. ಹಾಗಾಗಿ ಹನುಮಂತ ರಾಮನ ಬಾಣದ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನಲ್ಲ ಇವಾಗ. ರಾಮನ ಬಾಣ ಅದು ಕೆಲಸವನ್ನ ಮಾಡೋದು ಖಚಿತ, ವಾಪಸ್ ಬರೋದು ಖಚಿತ. ಹಾಗೆ ರಾಮನ ಬಾಣದಂತೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವ ಕೆಲಸಕ್ಕೋಸ್ಕರ ಸೀತಾನ್ವೇಷಣೆಗೋಸ್ಕರ ಹೋಗ್ತಾ ಇದ್ದೇನೋ ಸೀತಾನ್ವೇಷಣೆ ಆಗೋದು ಖಚಿತ, ವಾಪಸ್ ನಾನು ಬರೋದು ಖಚಿತ ಅಂತ ಹನುಮಂತ ದೃಷ್ಟಾಂತ ಕೊಟ್ಟದ್ದು. ರಾಮನ ಬಾಣದ ದೃಷ್ಟಾಂತವನ್ನ ಕೊಟ್ಟು ಹನುಮಂತ ತಾನು ಮೇಲಕ್ಕೆ ಹಾರುತ್ತಾ ಇದ್ದಾನೆ. ಇಷ್ಟಾದರೂ ನಿಮಗೆ ಸಂಶಯ ಇದೆ ಅಂತ ಆದರೆ ಇನ್ನೊಂದು ಮಾತು ಹೇಳ್ತಾನೆ.
ಗಚ್ಚೇ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ. ರಾಮನ ಬಾಣದಂತೆ ರಾವಣನ ಆ ಲಂಕಾ ಪಟ್ಟಣಕ್ಕೆ ನಾನು ಪ್ರವೇಶವನ್ನ ಮಾಡುತ್ತೇನೆ. ನಹಿ ದ್ರಕ್ಷ್ಯಾಮಿ ಯದಿತಾಂ ಲಂಕಾಯಾಂ ಜನಕಾತ್ಮಜಾಂ. ಲಂಕಾ ಪ್ರವೇಶವನ್ನ ಮಾಡಿ ಒಂದು ವೇಳೆ ಏನಾದರೂ ನಾನು ಲಂಕೆಯಲ್ಲಿ ಸೀತೆಯನ್ನ ಕಾಣಲಿಲ್ಲ ಅಂತಾದರೆ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಹನುಮಂತ ಹೇಳಿದ, ಲಂಕೆಯಲ್ಲಿ ಏನಾದರೂ ಸೀತಾದೇವಿ ಕಾಣಲಿಲ್ಲ ಅಂತ ಹೇಳಿದರೆ ವಾಪಸ್ ಬರ್ತೇನೆ ಅಂತ ತಿಳ್ಕೊಳ್ಬೇಡ್ರಿ, ಅದೇ ವೇಗದಲ್ಲಿ ನೇರವಾಗಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಹುಡುಕ್ತೇನೆ, ಅಲ್ಲೇನಾದ್ರೂ ಇಟ್ಟಿದ್ದಾನೇನೋ ರಾವಣ ಅಂತ. ಯದಿವಾ ತ್ರಿದಿವೇ ಸೀತಾಂ ನ ದ್ರಕ್ಷ್ಯಾಮಿ ಅಕೃತಶ್ರಮಃ ಬದ್ಧ್ವಾ ರಾಕ್ಷಸ ರಾಜಾನಂ ಆನಯಿಷ್ಯಾಮಿ ರಾವಣಂ. ಹೇಳಿದ, ಸ್ವರ್ಗಕ್ಕೆ ಹೋಗ್ತೇನೆ, ಸ್ವರ್ಗದಲ್ಲಿ ಸೀತೆ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಲಂಕಾಪಟ್ಟಣದ ರಾವಣನನ್ನೇ ಹೊತ್ಕೊಂಡು ಬರ್ತೇನೆ, ಅವನನ್ನೇ ಬಂಧಿಸಿ ಕರ್ಕೊಂಡು ಬರ್ತೇನೆ ಅಂತ. ಅಕಸ್ಮಾತ್ ಏನಾದರೂ ಬಂಧಿಸಿ ಕರ್ಕೊಂಡು ಬರುವಾಗ ಏನಾದರೂ ರಾವಣ ತಪ್ಪಿಸಿಕೊಂಡ ಅಂದ್ರೆ ಲಂಕಾಪಟ್ಟಣವನ್ನೇ ಹೊತ್ಕೊಂಡ್ ಬಂದ್ಬಿಡ್ತೇನೆ ಅಂತ ಅಂದ ಹನುಮಂತ. ಸರ್ವಥಾ ಕೃತ ಕಾರ್ಯೋಹಂ ಬದ್ಧ್ವಾ ರಾಕ್ಷಸ ರಾಜಾನಂ ಆನಯಿಷ್ಯಾಮಿ ರಾವಣಂ. ಸರ್ವಥಾ ಕೃತ ಕಾರ್ಯೋಹಂ ಯೇಷ್ಯಾಮಿ ಸಹ ಸೀತೆಯ ಆನಯಿಷ್ಯಾಮಿ ತಾಂ ಲಂಕಾಂ ಸಮುತ್ಪಾಟ್ಯ ಸರಾವಣಂ. ರಾವಣನಿಂದ ಸಹಿತವಾದ ಆ ಸೀತಾದೇವಿ ಲಂಕಾಪಟ್ಟಣದಲ್ಲಿ ಇದ್ದಾಳೋ ಇಲ್ವೋ, ಏನಾದರೂ ಲಂಕೆಯಲ್ಲಿ ಕಾಣಲಿಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗ್ತೇನೆ, ಸ್ವರ್ಗದಲ್ಲಿಲ್ಲ ಅಂತ ಹೇಳಿ ರಾವಣನ್ನೇ ಬಂಧಿಸಿಕೊಂಡು ಬರ್ತೇನೆ. ಅಕಸ್ಮಾತ್ ಏನಾದರೂ ರಾವಣ ತಪ್ಪಿಸಿಕೊಂಡ ಅಂತ ಹೇಳಿದ್ರೆ ರಾವಣನಿಂದ ಸಹಿತವಾಗಿ ಆ ಲಂಕಾಪಟ್ಟಣವನ್ನೇ ಹೊತ್ಕೊಂಡು ಬರ್ತೇನೆ ವಿನಃ ಖಾಲಿ ಕೈಯಲ್ಲಂತೂ ನಾನು ಬರೋದಿಲ್ಲ ಅಂತ ಇಷ್ಟು ಭರವಸೆಯನ್ನ ಕೊಟ್ಟು ಆ ಕಪಿಗಳಿಗೆ ನಂಬಿಕೆಯನ್ನು ಹುಟ್ಟಿಸಿ ರಾಮನ ಬಾಣದ ದೃಷ್ಟಾಂತವನ್ನ ಕೊಟ್ಟು ಹನುಮಂತ ತಾನು ಮೇಲಕ್ಕೆ ಹಾರತಾ ಇದ್ದಾನೆ ಅಂತ ಹೇಳಿದರೆ ರಾಮನ ಮೇಲೆ ಎಷ್ಟು ವಿಶ್ವಾಸ, ರಾಮನ ಬಾಣದ ಮೇಲೆ ಎಷ್ಟು ವಿಶ್ವಾಸ, ಇಷ್ಟು ವಿಶ್ವಾಸವನ್ನು ಇಟ್ಟ ಹನುಮಂತ ಕವಿಗಳಿಗೂ ವಿಶ್ವಾಸವನ್ನ ಮೂಡಿಸಿ ತಾನು ಆ ಸಮುದ್ರವನ್ನ ಹಾರಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾನೆ. ಸಂಪಾತಿ ತಿಳಿಸಿದಂತೆ ಸುಮ್ಮನೆ ಹಾರೋದು ಬರೋದು ಇಷ್ಟೇ ಅಲ್ಲ. ಸಂಪಾತಿ ಹೇಳಿದ್ದಾನೆ, ಸುಮ್ಮನೆ ಹಾರೋದಿದ್ರೆ ಏನೋ ಹಾರಿ ಬಿಡಬಹುದಾಗಿತ್ತು, ಆದರೆ ಮಾರ್ಗ ಮಧ್ಯದಲ್ಲಿ ಬೇಕಾದಷ್ಟು ವಿಘ್ನಗಳು ಬರುತ್ತವೆ. ಆ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಿಕೊಂಡು ಮುಂದಕ್ಕೆ ಸಮುದ್ರದಲ್ಲಿ ನೀವು ಹಾರಬೇಕು ಅಂತ ಸೂಚನೆಯನ್ನು ಸಂಪಾತಿ ಕೊಟ್ಟಿದ್ದಾನೆ. ಅದರಂತೆ ಆ ಹನುಮಂತ ತಾನು ಹಾರುವ ಪ್ರಯತ್ನವನ್ನ ಮಾಡಿದ್ದಾನೆ. ಹಾರುವಾಗ ಮಾರ್ಗ ಮಧ್ಯದಲ್ಲಿ ಏನೇನಾಯಿತು, ಹನುಮಂತ ವಿಘ್ನಗಳನ್ನ ಹೇಗೆ ನಿವಾರಣೆ ಮಾಡಿಕೊಳ್ಳುತ್ತಾನೆ ಅನ್ನೋದನ್ನ ನಾಳೆ ದಿವಸದ ಪ್ರವಚನದಲ್ಲಿ ನಾವು ಶ್ರವಣ ಮಾಡೋಣ ಅಂತ ತಿಳಿತಾ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ನಶತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.